ಸಿ ಸೋಮಶೇಖರ್ ಅವರು ಕರ್ನಾಟಕದ ಅಪರೂಪವಾದಂತಹ ಅಧಿಕಾರಿಗಳ ಸಾಲಿನಲ್ಲಿ ಒಬ್ಬರು. ಅವರು ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಬಹಳ ಪ್ರತಿಭಾನ್ವಿತರಾಗಿ ಉತ್ತಮ ವಾಗ್ಮಿಗಳಾಗಿ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡು ಸಾಮರ್ಥ್ಯದಿಂದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೆಳೆದಂತಹವರು. ಅವರು ಕರ್ನಾಟಕ ಸರ್ಕಾರದ ಅನೇಕ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಆ ಎಲ್ಲ ಸಂದರ್ಭಗಳಿಗಲ್ಲಿಯೂ ಕೂಡ ಜನರ ಪ್ರೀತಿ ವಿಶ್ವಾಸ ಮತ್ತು ಮನ್ನಣೆಯನ್ನು ಗಳಿಸಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರು ಇತ್ತೀಚೆಗೆ AS ಉನ್ನತ ಹುದ್ದೆಯನ್ನು ಅಲಂಕರಿಸಿರುವ ಸಂದರ್ಭಗಳಲ್ಲೂ ಕೂಡ ಅವರ ವಿನಯಶೀಲತೆ, ಸಾತ್ವಿಕತೆ ಇದಾವುದಕ್ಕೂ ಕೂಡ ಅಡ್ಡಿ ಬರದ ಹಾಗೆ ಸದ್ವಿನಯಶೀಲರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರು ಒಂದು ಶರಣ ಧರ್ಮಕ್ಕೆ, ಶರಣ ಸಾಹಿತ್ಯಕ್ಕೆ ಮಾರು ಹೋಗಿ ಅದರಲ್ಲಿ ವಿಶೇಷವಾದ ಸಾಹಿತ್ಯ ಕೃಷಿಯನ್ನು ನಡೆಸಿದ್ದಾರೆ. ಧರ್ಮದಲ್ಲಿ ನಿಷ್ಠೆ, ದೇವರಲ್ಲಿ ಭಕ್ತಿ ಇದನ್ನೆಲ್ಲ ತಮ್ಮ ಅಂತರಂಗದ ಶಕ್ತಿಯಾಗಿ ಬೆಳೆಸ್ಕೊಂಡು ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಮತ್ತು ಸಾರ್ವಜನಿಕರಾಗಿ ಅವರ ಎಲ್ಲ ಕಷ್ಟ ಸುಖಗಳು ಮತ್ತು ನೋವು ನಲಿವುಗಳಲ್ಲೂ ಕೂಡ ಸ್ಪಂದಿಸುವಂತಹ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡಿದ್ದಾರೆ. ಅವರು ಯಾವುದೇ ಒಂದು ಕಠಿಣವಾದಂತಹ ಕೆಲಸಗಳನ್ನು ಮಾಡುವ ಸಂದರ್ಭಗಳಲ್ಲೂ ಕೂಡ ಆ ಕಾಠಿಣ್ಯತೆಗೆ ಬದಲಾಗಿ ಜನರ ಪ್ರೀತಿ ವಿಶ್ವಾಸದಿಂದ ಮನಸ್ಸನ್ನು ಗೆದ್ದು ಕೆಲಸವನ್ನು ಸಾಧಿಸುವಂತಹ ಒಂದು ವಿಶೇಷವಾದಂತಹ ಚಾಕಚಕ್ಯತೆಯನ್ನು ರೂಢಿಸಿಕೊಂಡಿದ್ದಾರೆ. ಅವರ ಶ್ರೀಮತಿಯವರು ಕೂಡ ಸತಿಪತಿಗೊಂದು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಎಂಬುವ ಹಾಗೆ ಇಬ್ಬರು ಕೂಡ ಅನ್ಯೋನ್ಯವಾಗಿ, ಅದು ಸಾಮಾಜಿಕ ಸೇವೆ ಇರಬಹುದು, ದಾನ ಧರ್ಮಗಳಿರಬಹುದು, ಎಲ್ಲ ಕೆಲಸಗಳಲ್ಲೂ ಕೂಡ ಒಂದೇ ಮನಸ್ಸಿನಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಮತ್ತು ತುಮಕೂರಿನಲ್ಲಿದ್ದಾಗ ಅಲ್ಲಿಯ ಮನೆಗೆ ಬಂದಂಥ ಅವ್ರ ಸೇವಕರು ಹೇಳ್ತಿದ್ದಂತುಂಟು, DC ಅವರ ಮನೆ ಅಂತಂದರೆ ಅದೊಂದು ಮಠದ ಶಾಖಾ ಮಠ ಇದ್ದ ಹಾಗೆ ಇಲ್ಲಿ ಬಂದವರಿಗೆಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪ್ರಸಾದ ಇತ್ಯಾದಿ ವ್ಯವಸ್ಥೆಗಳೆಲ್ಲ ಇರುತ್ತೆ ಅಂತನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಹಾಗೆ ಜನರೊಡನೆ ಯಾವಾಗಲೂ ಕೂಡ ಮಿಳಿತವಾಗಿರ್ತಕ್ಕಂಥ ವಿಶೇಷವಾದ ವ್ಯಕ್ತಿತ್ವ ಸೋಮಶೇಖರ್ ಅವ್ರದ್ದು. ಅವರೊಂದು ರೀತಿ ಶಿಸ್ತಿನ ಸಿಪಾಯಿ ಇದ್ದ ಹಾಗೆ ಅವರ ತೊಡುಗೆ ಇರ್ಬೋದು, ವೇಷಭೂಷಣಗಳಿರ್ಬೋದು, ಮಾತಿನ ವೈಖರಿ ಇರಬಹುದು, ಎಲ್ಲಾದರೂ ಕೂಡ ಒಂದು ವಿಶೇಷತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಹೀಗೆ ಒಂದು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿರುವಂತಹ ಸೋಮಶೇಖರ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರೆಲ್ಲ ಅಭಿಮಾನಿಗಳು, ಸ್ನೇಹಿತರು ಸೇರಿ ಅವರನ್ನು ಅಭಿನಂದಿಸಿ, ಗೌರವಿಸಿ, ಅವರಿಗೆ ದೀರ್ಘಾಯುಷ್ಯವನ್ನು ಕೋರ್ತಾ ಇರುವಂತಹ ಒಂದು ಸಂದರ್ಭ ತುಂಬ ಔಚಿತ್ಯಪೂರ್ಣವಾದಂತಹದ್ದು. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಭಗವಂತನು ಸೋಮಶೇಖರ್ ಹಾಗೂ ಸರ್ವಮಂಗಳ ದಂಪತಿಗಳಿಗೆ ದೀರ್ಘ ಆಯುರಾರೋಗ್ಯವನ್ನು ನೀಡಿ ಹೀಗೆ ಸಮಾಜಮುಖಿಯಾದಂತಹ ಸೇವಾ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯವನ್ನು ನೀಡಲಿ ಅಂತ ಹಾರೈಸ್ತೇವೆ. ಸೋಮಶೇಖರ್ ಅವರು 3 ವರ್ಷ ಕಾಲ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದರು. ಅವಧಿಯಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಪ್ರೀತಿ ಗಳಿಸಿಕೊಂಡಿದ್ದರು. ಪ್ಲಸ್ ಅವರು ಜಿಲ್ಲೆಗಾಗಿ ಏನು ಕೆಲಸ ಮಾಡಬೇಕು ತನ್ನ ರೈತವರಾಗಿ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಕವಾಗಿ ಸಮತಕ್ಕ ಸೇವೆ ಗಣ್ಯವಾಗಿ ಸೇವೆ ಮಾಡ್ತಕ್ಕಂಥ ಸಂತೋಷ ಪಡಬೇಕಾಗಿದೆ. ಕೃಪೆಯಿಂದ ನಾವು ಹೆಚ್ಚು ದೀರ್ಘ ಪರಮಾತ್ಮ ಮಾಡಿಬಿಟ್ಟು ಸೇವಾ ಪರಮಾತ್ಮ ಒಳ್ಳೆಯ ಆಯಸ್ಸು ನಮಗೆ ಒಳ್ಳೆಯ ಜೀವನ ಕೊಡಲಿ. ಅವರ ಸೇವಾ ನಾವು ವ್ಯಾಪಕವಾಗಿ ಇರತಕ್ಕಂಥ ಅವಕಾಶ ಮಾಡಿಬಿಟ್ಟು ಪ್ರಾರ್ಥನೆ. ಡಾಕ್ಟರ್ ಸಿ ಸೋಮಶೇಖರ್ ಹಲವಾರು ವರ್ಷಗಳಿಂದ ನನಗೆ ಪರಿಚಿತರು. ಅವರೊಬ್ಬ ಉತ್ತಮ ವಾಗ್ಮಿಯಾಗಿ, ಉತ್ತಮ ಚಿಂತಕರಾಗಿ, ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಇಂದು ಕರ್ನಾಟಕದ ಉದ್ದಗಲಕ್ಕೂ ಜನಪ್ರಿಯರಾಗಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಅವರೊಬ್ಬ ಉತ್ತಮ ಚರ್ಚಾಪಟು, ಒಳ್ಳೆಯ ಭಾಷಣಕಾರರು. ಯಾವುದೇ ಸ್ಪರ್ಧೆಗೆ ಅವರು ಬರ್ತಾರೆ ಅಂದರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಂತಹ ಇತರ ಎಲ್ಲ ಸ್ಪರ್ಧಾಳುಗಳಿಗೆ ಇವರೊಂದು ದೊಡ್ಡ ಸವಾಲು. ಅಷ್ಟೇ ಅಲ್ಲದೆ ಕೇವಲ ತಮ್ಮ ವಾಕ್ಶಕ್ತಿಯ ಪ್ರಖರತೆಯಿಂದ ಮಾತ್ರ ಅಲ್ಲದೆ
ವಿಚಾರಗಳನ್ನು ಸಮರ್ಪಕವಾಗಿ ಮಂಡಿಸುವಂತಹ ಒಂದು ವಿಶೇಷವಾದ ಕೌಶಲ್ಯ ಅವರಲ್ಲಿ ಮೊದಲಿಂದಲೂ ಕೂಡ ಮೂಡಿಬಂದದ್ದನ್ನು ನಾನು ಗಮನಿಸಿದ್ದೇನೆ. ಅವರ ಚಿಂತನೆಗಳಲ್ಲಿ ಯಾವುದೇ ಪೂರ್ವಾಗ್ರಹ ಪೀಡಿತತೆಯನ್ನು ನಾವು ನೋಡಲಿಲ್ಲ. ಭಾರತೀಯ ಪರಂಪರೆಯ ಎಲ್ಲ ವಿಚಾರಗಳನ್ನು ಕೂಡ ಅವರು ಅತ್ಯಂತ ಗೌರವಪೂರ್ವಕವಾಗಿ ಕಂಡವರು. ಹೀಗಾಗಿ ಒಂದು ವಿಷಯವನ್ನು ಸಮರ್ಥಿಸಬೇಕಾದರೆ 4 ದಿಕ್ಕುಗಳಿಂದ ಆ ಸಮರ್ಥನೆಗೆ ಪೂರಕವಾಗುವಂತಹ ಚಿಂತನೆಯ ವಿಚಾರವನ್ನು ಮಂಡಿಸುವಂತಹ ಧಾರ್ಷ್ಟ್ಯತೆಯನ್ನು ಅವರಲ್ಲಿ ನಾನು ಕಂಡೆ. ವಿದ್ಯಾರ್ಥಿ ಜೀವನದ ನಂತರ ಅವರು ಕರ್ನಾಟಕದ ರಾಜ್ಯದ ಆಡಳಿತ ವ್ಯವಸ್ಥೆಗೆ ಒಳಪಟ್ಟು ಹಲವಾರು ಇಲಾಖೆಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದನ್ನು ಕರ್ನಾಟಕದ ಮಹಾಜನತೆ ಬಹಳ ಹತ್ತಿರದಿಂದ ಕಂಡಿದೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ನಲ್ಲಿ, ಆನಂತರ ತುಮಕೂರಿನ ಜಿಲ್ಲಾಧಿಕಾರಿಗಳಾಗಿ, ಹೀಗೆ ಹಲವಾರು ಇಲಾಖೆಗಳಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಒಬ್ಬ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ, ಒಬ್ಬ ಸಾಂಸ್ಕೃತಿಕ ಶಕ್ತಿಯಾಗಿ, ಒಬ್ಬ ಚಿಂತಕರಾಗಿ ಅವರು ಹೋದಲ್ಲೆಲ್ಲ ಈ ಸಂಸ್ಕೃತಿಯ ಸೊಗಡನ್ನು ಪಸರಿಸಿದ್ದಾರೆ. ತುಮಕೂರಿನ ಇತಿಹಾಸದಲ್ಲಿ 2 ಬಾರಿ ಜಿಲ್ಲಾಧಿಕಾರಿಯಾಗಿ ಆಗಮಿಸಿ ಇಲ್ಲಿನ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ತುಮಕೂರು ಹಬ್ಬ ಅನ್ನುವ ಸಾಂಸ್ಕೃತಿಕ ಆಚರಣೆಯ ಮೂಲಕ ಜಿಲ್ಲೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಆಹ್ವಾನಿಸಿ 3-4 ದಿವಸಗಳ ಕಾಲ ವಿದ್ಯಾರ್ಥಿಗಳು, ಯುವಕರು, ಶಿಕ್ಷಕರು, ಸಾರ್ವಜನಿಕರು, ಕಲಾಪ್ರೇಮಿಗಳು, ಸಂಸ್ಕೃತಿಯ ಪೋಷಕರು ಇವರೆಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು, ತುಮಕೂರು ಹಬ್ಬ ಅಂತಲೇ ಅದನ್ನು ಹೆಸರಿಸಿ ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತಹ ಉನ್ನತ ಗಾಯಕರು, ಹೇಮಮಾಲಿನಿಯವರಂತಹ ಉತ್ತಮ ನೃತ್ಯಗಾರ್ತಿಯರು, ಕಲಾವಿದರು ಶ್ರೀಮಾನ್ ಸೋಮಶೇಖರ್ ಅವರ ಪ್ರೀತಿಪೂರ್ವಕ ಆಹ್ವಾನಕ್ಕೆ ಸಮ್ಮತಿಸಿ ಇಲ್ಲಿಗೆ ಆಗಮಿಸಿದ್ದು ಕೂಡ ಒಂದು ವಿಶೇಷವಾದಂತಹ ವಿಚಾರವಾಗಿ ನಾನಿಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಅಧಿಕಾರಿಯಲ್ಲಿ ಕೇವಲ ಒಂದು ಕಟ್ಟುನಿಟ್ಟಿನ ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಶಿಸ್ತನ್ನು ಪ್ರದರ್ಶಿಸುವಂತಹ ಮಟ್ಟಕ್ಕೆ ಸೋಮಶೇಖರ್ ಅವರು ಎಂದು ನಡ್ಕೊಂಡಿಲ್ಲ. ಅವರು ಒಬ್ಬ ಉತ್ತಮ ಮಾನವ ಪ್ರೇಮಿಯಾಗಿ ಎಲ್ಲರೊಂದಿಗೂ ಬೆರೆತು ಅತ್ಯಂತ ಆತ್ಮೀಯವಾಗಿ ಸಮಾಜವನ್ನು ತಮ್ಮ ಕಚೇರಿಯ ಬಾಗಿಲಿಗೆ ತಂದುಕೊಂಡಿದ್ದಾರೆ. ಅಲ್ಲಿನ ಗುಮಾಸ್ತನಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಕೂಡ ಅವರು ನಡ್ಕೊಂಡಂತಹ ರೀತಿಯಲ್ಲಿ ಒಂದು ವಿಶೇಷತೆ ಇದೆ, ಆಕರ್ಷಣೆ ಇದೆ ಮತ್ತು ಅಲ್ಲೊಂದು ಮಾದರಿ ಇದೆ. ಇದನ್ನು ಬಹಳ ಸಂತೋಷವಾಗಿ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರೊಬ್ಬ ಅಧಿಕಾರಿ ಅಷ್ಟೇ ಅಲ್ಲದೆ ಕಾನೂನನ್ನು, ನಿಯಮಗಳನ್ನು, ಸರ್ಕಾರದ ಯಾವುದೇ ರೀತಿಯ ನಿಯಮಗಳನ್ನು ಸಾಕಷ್ಟು ಉತ್ತಮ ರೀತಿಯಲ್ಲಿ ಪರಿಚಯ ಇಟ್ಟುಕೊಂಡಂತಹ ಅಧಿಕಾರಿ ಮಾತ್ರವಲ್ಲದೆ ಮಕ್ಕಳ ಕಡೆಗೆ, ಶಿಕ್ಷಕರ ಕಡೆಗೆ, ಧಾರ್ಮಿಕ ವ್ಯಕ್ತಿಗಳ ಕಡೆಗೆ, ಮಠಮಾನ್ಯಗಳ ಕಡೆಗೆ, ಆಧ್ಯಾತ್ಮಿಕ ಕ್ಷೇತ್ರದ ಕಡೆಗೆ ಅವರ ಮನಸ್ಸು ಸದಾ ಆಕರ್ಷಿತವಾಗ್ತಾ ಇತ್ತು. ತುಮಕೂರಿನಲ್ಲಿ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ, ಪೂಜ್ಯ ಹಿರೇಮಠದ ಶ್ರೀಗಳ ಹಾಗೂ ರಾಮಕೃಷ್ಣಾಶ್ರಮದ ನಿಕಟ ಸಂಪರ್ಕದಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿದ್ದದ್ದನ್ನು ನಾನು ಸ್ಮರಿಸ್ತೇನೆ. ಇಷ್ಟೇ ಅಲ್ಲದೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪುನಶ್ಚೇತನ ಕಾರ್ಯಕ್ರಮಗಳನ್ನು 2 ಬಾರಿ ಅವರು ಉತ್ತಮವಾದಂತಹ ಚಿಂತಕರನ್ನು ಆಹ್ವಾನಿಸಿ ಆ ಕಾರ್ಯಕ್ರಮಗಳನ್ನು ನಡೆಸಿದ್ದು ಕೂಡ ಇವತ್ತು ನಮ್ಮ ಮನಸ್ಸಿನಲ್ಲಿದೆ. ಜೊತೆಗೆ ಇಲ್ಲಿನ ಧಾರ್ಮಿಕ ಕ್ಷೇತ್ರಗಳ ಸುಧಾರಣೆಗೆ, ಧಾರ್ಮಿಕ ಕ್ಷೇತ್ರಗಳ ಅಚ್ಚುಕಟ್ಟುತನದ ನಿರ್ವಹಣೆಯ ವಿಷಯದಲ್ಲಿ ದೇವಾಲಯಗಳು, ವಿದ್ಯಾರ್ಥಿ ನಿಲಯಗಳು, ಸಾಮಾಜಿಕ ಕೆಲಸ ಕಾರ್ಯಗಳು ಇವುಗಳನ್ನು ಉತ್ತಮವಾದ ಆಡಳಿತಕ್ಕೆ ಒಳಪಡಿಸುವ ವಿಷಯದಲ್ಲೂ ಕೂಡ ಡಾಕ್ಟರ್ ಸೋಮಶೇಖರ್ ನೀಡಿದಂತಹ ಸಹಕಾರ, ಮಾರ್ಗದರ್ಶನ ತುಮಕೂರಿನ ಮಹಾಜನತೆ ಬಹಳ ಪ್ರೀತಿಪೂರ್ವಕವಾಗಿ ಸ್ಮರಿಸ್ತಾರೆ. ಇಷ್ಟು ಮಾತುಗಳ ಹಿನ್ನೆಲೆಯಲ್ಲಿ ಅವರ ಬರವಣಿಗೆಯನ್ನು ಕೂಡ ನಾನು ಮರೆಯುವಂತಿಲ್ಲ. ಉತ್ತಮ ಬರಹಗಾರರಾಗಿ ಡಾಕ್ಟರ್ ಸೋಮಶೇಖರ್ ಇಂದು ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದ್ದಾರೆ. ಗೌರವಾನ್ವಿತರಾದ ಸರ್ವಮಂಗಲ ಅವರ
ನಿರಂತರವಾದ ಸಹಕಾರದೊಂದಿಗೆ ಡಾಕ್ಟರ್ ಸೋಮಶೇಖರ್ ಇಂದು ಕರ್ನಾಟಕದ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬ ಸಜ್ಜನ ಅಧಿಕಾರಿಯಾಗಿ, ಒಬ್ಬ ಕ್ರಿಯಾಶೀಲ ಅಧಿಕಾರಿಯಾಗಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಹಳ ಸಂತೋಷವಾಗಿ ಹೇಳೋದಕ್ಕೆ ಬಯಸ್ತೇನೆ. ಹಲವಾರು ವರ್ಷಗಳ ಒಡನಾಟದಲ್ಲಿ ನಾನು ಅವರನ್ನು ಕಂಡಿದ್ದೇನೆ. ಅವರ 60ನೇ ಜನ್ಮ ವರ್ಷಾಚರಣೆಯ ಈ ಅತ್ಯಂತ ಅರ್ಥಪೂರ್ಣವಾದ ಸಂದರ್ಭದಲ್ಲಿ ಗ್ರಾಮೀಣ ಸೊಗಡಿನಿಂದ ಮೂಡಿಬಂದಂತಹ ಬಡತನವನ್ನು ಹತ್ತಿರದಿಂದ ಬಲ್ಲ, ಕಾಲಕ್ರಮದಲ್ಲಿ ಯಾವುದೇ ರೀತಿಯ ಅಧಿಕಾರದಿಂದ ಯಾವುದೇ ರೀತಿ ಮೈ ಮರೆಯದೆ, ಅಹಂಕಾರಕ್ಕೆ ತಮ್ಮನ್ನು ಒತ್ತೆಯಾಗಿಸಿಕೊಳ್ಳದೆ, ಯಾವುದೇ ರೀತಿಯಲ್ಲೂ ಕೂಡ ಅನಾರೋಗ್ಯಕರವಾದ ಅಹಂಕಾರದಿಂದ ಬೀಗದೆ ಉನ್ನತ ವಿಚಾರಗಳಿಗೆ ಬಾಗುತ್ತಾ ಸಮಾಜದಲ್ಲಿ ಒಳ್ಳೆಯ ಕಾರ್ಯ ಮಾಡುವ ದಿಶೆಯಲ್ಲಿ ಶ್ರಮಿಸ್ತಾ ಬಂದಿರತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಪರಮಾತ್ಮ ಉತ್ತಮ ಆರೋಗ್ಯವನ್ನು ಕೊಡಲಿ. ಅವರ ನಿವೃತ್ತಿಯ ನಂತರವೂ ಕೂಡ ನಮ್ಮ ಸಮಾಜ, ನಮ್ಮ ಸರ್ಕಾರಗಳು ಅವರ ಸೇವೆಯನ್ನು ವಿಶೇಷವಾಗಿ ಪಡೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಡಾಕ್ಟರ್ ಶ್ರೀ ಸೋಮಶೇಖರ್ ಒಬ್ಬ ಶ್ರೇಷ್ಠ ಆಡಳಿತಾಧಿಕಾರಿ. ಧರ್ಮದ ನೆಲೆಗಟ್ಟಿನ ಮೇಲೆ ತಮ್ಮ ಬಾಳನ್ನು ಅಳವಡಿಸಿಕೊಂಡು ಬೆಳವಲತೆಯಂತೆ ಬೆಳೆಯುತ್ತಿರುವ ದಕ್ಷ ಆಡಳಿತಾಧಿಕಾರಿ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥವರ ಒಂದು ಅಭಿನಂದನಾ ಸಮಾರಂಭವನ್ನು ನಾಡಿನ ಎಲ್ಲ ಜನತೆ ಸೇರಿ ಆ ಜನ ಈ ಜನ ಅನ್ನದನೆ ಯಾವ ರೀತಿಯಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ 7 ಸೂತ್ರಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಇದರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ. ಈ 7 ಸೂತ್ರಗಳನ್ನು ತನ್ನ ಅನುಷ್ಠಾನದಲ್ಲಿ ಇಟ್ಟುಕೊಂಡು ತನ್ನ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ಹಂತವಾಗಿ ಯಾವ ರೀತಿಯಾಗಿ ಮೇಲ್ನೋಟಕ್ಕೆ ಶ್ರೇಷ್ಠ ಧಾರ್ಮಿಕ ತಳಹದಿ ಮೇಲೆ ಇವತ್ತೇನಾದರೂ ನಮ್ಮ ಕರ್ನಾಟಕ ರಾಜ್ಯದ ಅಧಿಕಾರಿಗಳಿದ್ದಾರೆ ಅಂದರೆ ಅಲ್ಲಿ ಮೊಟ್ಟ ಮೊದಲ ಸಿಗತಕ್ಕಂಥ ರತ್ನ ಅಂದರೆ ಕನ್ನಡದ ಕಣ್ಮಣಿ ಡಾಕ್ಟರ್ ಸಿ ಸೋಮಶೇಖರ್ ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ಒಂದು ಬಾಳಿನ ಒಂದು ಬೆಳವಣಿಗೆಗೆ ಅತಿ ಪ್ರಾಚೀನವಾದಂಥ, ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಭಾರತ ಖಂಡದಲ್ಲಿ ಅತಿ ಪ್ರಾಚೀನವಾದಂಥ ಶ್ರೇಷ್ಠ ಮಠ ಶ್ರೀ ಕೊಡದಮಠ ಮಹಾಸಂಸ್ಥಾನ. ಈ ಸಂಸ್ಥಾನದ ಮಾರ್ಗದರ್ಶನದಲ್ಲಿ ನಮ್ಮ ಆಶ್ರಯದಲ್ಲಿ ಇವರು ಈ ಒಂದು ಉನ್ನತ ಮಟ್ಟಕ್ಕೆ ಬರೋಕ್ಕೆ ಕಾರಣೀಭೂತವಾಗಿದೆ ಅನ್ನೋದಕ್ಕೆ ಆದಿದೈವ ಶ್ರೀ ಜಲಕಂಠೇಶ್ವರ ಆಶೀರ್ವಾದ ಅವರಿಗೆ ಪೂರ್ಣ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಚಿತ್ರ ಅಂತ ಹೇಳಿದರೆ ತಪ್ಪಾಗಲಾರದು. ಇವರು ಇತ್ತೀಚೆಗೆ ಒಂದು ರಾಜ್ಯ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಆಡಳಿತಾಧಿಕಾರಿಯಾಗಿ ತಮ್ಮ ಒಂದು ಸೇವೆಯನ್ನು ಸಾಹಿತ್ಯಕ್ಕೂ ಕೂಡ ಮೀಸಲಾಗಿಟ್ಟಂಥ ಶ್ರೇಷ್ಠ ಅಪರೂಪವಾದ ಕಣ್ಮಣಿ ಡಾಕ್ಟರ್ ಸಿ ಸೋಮಶೇಖರ್. ವಚನ ಸಾಹಿತ್ಯವನ್ನು ಆಮೂಲಾಗ್ರವಾಗಿ ಅಭ್ಯಾಸ ಮಾಡಿ ಎಲ್ಲ ಸಾಹಿತ್ಯವನ್ನು ಮೆಲುಕು ಹಾಕಿ ವಚನ ಸಾಹಿತ್ಯದ ಶ್ರೇಷ್ಠತೆಯನ್ನು ಮನುಕುಲಕ್ಕೆ ಮುಟ್ಟಬೇಕು ಎಂಬತಕ್ಕಂಥ ಅಭಿಷ್ಠೆಯನ್ನಿಟ್ಟುಕೊಂಡು ತಮ್ಮದೇ ಆದಂಥ ವಿಶೇಷಪೂರ್ಣವಾದಂಥ ಬಹಳ ವರ್ಷದ ಪರಿಶ್ರಮದಿಂದ ಒಂದು ಗ್ರಂಥವನ್ನು ಬರೆದು ಅದನ್ನು ವಿಶ್ವವಿದ್ಯಾಲಯಕ್ಕೆ ಸಮರ್ಪಣೆ ಮಾಡಿ ಕನ್ನಡ ವಿಶ್ವವಿದ್ಯಾಲಯದಿಂದ ಅವರಿಗೆ ಡಾಕ್ಟರೇಟ್ ಪದವಿ ಬಂದಿರುವುದು ನಿಜವಾಗಿ ಕೂಡ ನಮ್ಮೆಲ್ಲರ ಒಂದು ಅಭಿವ್ಯಕ್ತಿಯ, ಒಂದು ವಿಚಾರವಂತಿಕೆಯ, ಒಂದು ಶ್ರೇಷ್ಠತೆಯ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಅವರಿದ್ದ ವ್ಯಕ್ತಿ ಅಂತ. ಎಷ್ಟೋ ಜನ್ಮದ ನಂತರ ಪಡೆದ ಈ ಮಾನವ ಜನ್ಮ ಸಾರ್ಥಕವಾಗಬೇಕಾದರೆ ಧರ್ಮದ ಕವಚವನ್ನು ತೊಡಬೇಕು. ಶಾಸ್ತ್ರದಲ್ಲಿ ಧಾರಯತಿ ಧರ್ಮ ಅಂತ ಹೇಳ್ತಾನೆ. ಆ ರೀತಿಯಾಗಿ ಧರ್ಮದ ಕವಚವನ್ನು ತೊಟ್ಟಂಥ ಅಧಿಕಾರಿಗಳಲ್ಲಿ ನಾವು ಮೊಟ್ಟ ಮೊದಲ ಗಮನಿಸ್ತೇವೆ ಡಾಕ್ಟರ್ ಸಿ ಸೋಮಶೇಖರನ್ನ. ಅಂಥ ಧರ್ಮದ ಕವಚವನ್ನು ತೊಟ್ಟ ಕಾರಣ ಅವರು ಏನನ್ನು ಮಾಡಿದರು ಅಂದರೆ ಪತತಿ ಪತಂತಿ ಪತಿಶಂತಿ ಸಹೇವ ಧರ್ಮ. ಬಿದ್ದವನು ಬೀಳುವನು ಬಿಡುತ್ತು ಉದ್ಧರಿಸುವುದೇ ಧರ್ಮ. ಅದೇ ಡಾಕ್ಟರ್ ಸಿ ಸೋಮಶೇಖರ್ ಅವರ ವಚನ ಸಾಹಿತ್ಯದ ಧರ್ಮ ಅಂತ ಹೇಳ್ತಾರೆ ಘಂಟಾಘೋಷವಾಗಿ. ಈ ರೀತಿಯ ಅಧಿಕಾರಿಗಳಾಗಿ ಮತ್ತು ಸಮಾಜದ ಕಣ್ಮಣಿಯಾಗಿ ಎಲ್ಲ ಧರ್ಮಗಳ ಸಮನ್ವಯವನ್ನು ತನ್ನ ಒಂದು ವಾಣಿಯ ಮುಖಾಂತರ ಇಡೀ ಒಂದು ಕರ್ನಾಟಕಕ್ಕೆ ಮಾತ್ರ ಮೀಸಲಿಡದೆ ಇಡೀ ಭಾರತಾದ್ಯಂತ ಸುತ್ತಾಡಿರುವುದು ಅಲ್ಲದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ ಮಾತಿನ ಚಾಪನಿನ ಮೂಡಿಸಿದ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ ಸಿ ಸೋಮಶೇಖರ್ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ತುಂಬ ಹೃದಯದಿಂದ ಹಾರೈಸುತ್ತಾ ಇನ್ನೂ ಅವರು ಹೆಚ್ಚು ಕಾಲ ಬಾಳಿ ಬದುಕಲಿ ಮತ್ತು ಶ್ರೀ ಜಲಕಂಠೇಶ್ವರ ಕೃಪೆ ಸದಾ ಅವರಿಗೆ ಇರಲಿ ಎಂಬುದಾಗಿ ನಾವು ಅನನ್ಯ ಶ್ರೇಷ್ಠತೆಯ ಭಕ್ತಿಯ ಪೂರ್ವಕವಾಗಿ ಈ ಮೂಲಕ ನಮ್ಮ ಆದಿದೈವ ಜಲಕಂಠೇಶ್ವರ ಪ್ರಾರ್ಥಿಸುತ್ತಾ ನಮ್ಮ ಅನಿಸಿಕೆಯನ್ನು ಈ ಮೂಲಕ ಜನತೆಯ ಮುಂದೆ ಇಡಲಿಕ್ಕೆ ಇಚ್ಛೆ ಪಡುತ್ತೇವೆ.
ಮಹೋನ್ನತವಾದಂಥ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಹರಡುತ್ತಿರುವ ಈ ಒಂದು ಕೂಸು ನಮ್ಮ ಶ್ರೀ ಕೊಳದಮಠ ಮಹಾಸಂಸ್ಥಾನದ ಕೂಸು ಎಂಬಂತೆ ಹೇಳಿಕೊಳ್ಳುವುದರಲ್ಲಿ ನಮಗೆ ಹೆಮ್ಮೆ ಅನಿಸುತ್ತದೆ. ನಿಜವಾಗಿ ಕೂಡ ಮಠಮಾನ್ಯಗಳಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರಗಳ ಅನುಕಂಪದಿಂದ ಅವರ ಸೇವೆ ಮಾಡುವ ಮೂಲಕ ಪಡೆದ ಶಕ್ತಿ ಚೈತನ್ಯದ ಪುರುಷರಾಗಿದ್ದಾರೆ ಡಾಕ್ಟರ್ ಶ್ರೀ ಸೋಮಶೇಖರ್. ನಿಜವಾಗಿ ಕೂಡ ಹೇಳಬೇಕಾದರೆ ಅವರ ಗುಣ ಯಾವ ರೀತಿ ಬೆಳೆದು ಬಂದಿದೆ ಅಂದರೆ, ಅಯಂ ನಿಜ ಪರೋವೇತಿ ಗಣನ ಲಘುಚೇತಸ ಉದಾರ ಚರಿತಾನಂತೂ ವಸುದೈವ ಕುಟುಂಬ. ಇಡೀ ವಿಶ್ವವೇ ತನ್ನ ಒಂದು ಕುಟುಂಬ ಎಂಬತಕ್ಕಂಥ ಭಾವನೆಯನ್ನು ತಂದುಕೊಂಡು ತಮ್ಮ ಬಾಳನ್ನು ಬೆಳವರಿತೆಯಿಂದ ಬೆಳಗಿಸಿಕೊಂಡು ಹೋಗ್ತಕ್ಕಂಥ ಶ್ರೇಷ್ಠ ಅಪರೂಪದ ವ್ಯಕ್ತಿ. ಅವರ ಧರ್ಮಪದಿ ಸರ್ವಮಂಗಳ ಅವರು ಕೂಡ ನಿಜವಾಗಿ ಕೂಡ ಹೇಳಬೇಕಂದರೆ ಆ ಹೆಣ್ಣಿನ ಒಂದು ಸಹಕಾರ ಸಹಯೋಗ ಇಲ್ಲದರೆ ನಮ್ಮ ಡಿ ಸೋಮಶೇಖರ್ ಈ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಜವಾಗಿ ಕೂಡ ಕಾಳಿದಾಸ ಕೂಡ ಹೆಣ್ಣಿಗೆ ಅತ್ಯಂತ ಉನ್ನತ ಸ್ಥಾನ ಕೊಟ್ಟಾನೆ. ಪಾರ್ವತಿ ಪರಮೇಶ್ವರ ವಂದನೆ ಮಾಡ್ತಾರೆ. ಹಾಗೆ ಇಲ್ಲಿ ಸರ್ವಮಂಗಳ ಶ್ರೀ ಸೋಮಶೇಖರ್ ಅನ್ನೋದಕ್ಕೆ ಜೋಡಿ ಹೇಗಿದೆ ಅಂದರೆ, ಲಕ್ಷ್ಮೀನಾರಾಯಣ ಹೇಗೋ ಹಾಗೆ ಸರ್ವಮಂಗಳ ಶ್ರೀ ಸೋಮಶೇಖರ್. ಭಗವಂತನ ಕೃಪೆಯಿಂದ ಅವರ ಬಾಳು ಬಂಗಾರದಂತೆ ಬೆಳಗಿಸಿಕೊಂಡು ಹೋಗುವುದಕ್ಕಿಂತ ಮೊದಲಾಗಿ ಅವರು ಮನೆಯವ ಮನುಷ್ಯನಂ ಕಾರಣಂ ಬಂದ ಮುಖ್ಯ. ಎಲ್ಲಕ್ಕೂ ಈ ಮನಸ್ಸೇ ಕಾರಣ. ಮನಸ್ಸನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಧಾರ್ಮಿಕದಕ್ಕೆ ಧಕ್ಕೆ ಬರದಾಗೆ ತನ್ನ ಎಲ್ಲ ಅನೇಕ ವಿಧವಾದ ಕ್ಷೇತ್ರಗಳಲ್ಲಿ ಅವರು ಸೇವೆ ಮಾಡಿದ್ದಾರೆ. ನಿಜವಾಗಿ ಆಡು ಮುಟ್ಟಿದ್ದು ಇದಿಲ್ಲ, ಮತ್ತು ಆ ರೀತಿಗೆ ಅವರು ಮುಟ್ಟದೇ ಇರತಕ್ಕಂಥ ಇಲಾಖೆನೇ ಇಲ್ಲ ಮತ್ತು ಪುಸ್ತಕ ಕೂಡ ಇಲ್ಲ. ಈ ರೀತಿಗೆ ಸಾಹಿತ್ಯ, ಸಂಗೀತ ಮತ್ತು ಕಲೆ ಇವುಗಳ ತ್ರಿವೇಣಿ ಸಂಗಮದಲ್ಲಿ ತಮ್ಮ ಬಾಳನ್ನು ತೊಡಗಿಸಿಕೊಳ್ಳುವ ಮೂಲಕ ಶ್ರೇಷ್ಠವಾದಂಥ ರಾಜಕೀಯ ಮುತ್ಸದ್ದಿ ಆಗಲಿಕ್ಕೆ ಆಶೋತ್ತರವನ್ನ ನಾವು ಅವರಿಗೆ ಹಾರೈಸುತ್ತೀವಿ. ಇಷ್ಟು ಈ ಎಲ್ಲ ಕ್ಷೇತ್ರಗಳಲ್ಲಿ ದುಡಿದಿದ್ದೀರ. ಇದರ ಫಲ ಜನತೆಯ ಮಟ್ಟಕ್ಕೆ, ಸಮಾಜದ ಮಟ್ಟಕ್ಕೆ, ಸಮಾಜ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕಾದರೆ ನೀವು ಇಂಥ ಒಳ್ಳೆಯ ರತ್ನಗಳು ರಾಜಕೀಯದಲ್ಲಿ ಪ್ರವೇಶ ಮಾಡಿದರೆ ಅತಿ ಉತ್ತಮ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡುತ್ತೆ. ಆತ್ಮೀಯರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ತಮ್ಮ ಜೀವನದ 60 ಸಂವತ್ಸರಗಳನ್ನು ಸಮರ್ಥವಾಗಿ ದಾಟ್ತಾ ಇರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಇದೇ ರೀತಿ ನಮ್ಮ ಸೋಮಶೇಖರ್ ಅವರ ಜನ್ಮದಿನೋತ್ಸವ ಅದು ವಜ್ರ ಮಹೋತ್ಸವವಾಗಿ ಶತಮಾನೋತ್ಸವದವರೆಗೂ ನಿರಂತರವಾಗಿ ಸಾಗಲಿ. ಅವರ ಆರೋಗ್ಯ ಮತ್ತು ಅವರ ಆಕಾಂಕ್ಷೆಗಳೆಲ್ಲವನ್ನೂ ಸಹ ಭಗವಂತ ಉನ್ನತ ಮಟ್ಟದಲ್ಲಿ ಇಟ್ಟಿರಲಿ ಅಂತ ಅನ್ನೋವಂಥ ಮಾತನ್ನು ಈ ಸನ್ನಿವೇಶದಲ್ಲಿ ಅವರಿಗೆ ಶುಭ ಹಾರೈಕೆಗಳನ್ನು ಹಾರೈಸ್ತೇವೆ. ಯಾವುದೇ ವ್ಯಕ್ತಿ ಜೀವನದಲ್ಲಿ ಅನೇಕ ಜನ ಸಂಪರ್ಕಕ್ಕೆ ಬರ್ತಾರೆ. ಸಂಪರ್ಕಕ್ಕೆ ಬಂದವರೆಲ್ಲ ಚಿರಪರಿಚಿತರಾಗ್ತಾರೆ ಅಂತೇನಿಲ್ಲ. ಆದರೆ ಪರಿಚಿತರಾದವರು ತುಂಬ ಆತ್ಮೀಯರಾಗೋದು ಉಂಟು. ಅಂತಹ ಆತ್ಮೀಯರಲ್ಲಿ ನನಗೆ ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಅವರೊಬ್ಬರು. ಅವ್ರನ್ನ ನಾನು ವಿದ್ಯಾರ್ಥಿ ದೆಸೆಯಿಂದಲೇ ನೋಡ್ತಾ ಬಂದಿದ್ದೇನೆ. ತುಂಬ ಕ್ರಿಯಾಶೀಲ ವ್ಯಕ್ತಿ, ಉತ್ಸಾಹಿ ಮತ್ತು ತಿಳಿದುಕೋಬೇಕು ಅನ್ನುವಂತಹ ಆಸಕ್ತಿ ತುಂಬ ಅವರಿಗೆ. ವಿದ್ಯಾರ್ಥಿ ಜೀವನದಲ್ಲೇ ನಾನು ಅವರನ್ನು ಅನೇಕ ಸಂದರ್ಭಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಚರ್ಚಾಕೂಟಗಳಲ್ಲಿ ಅವರು ಪಾಲ್ಗೊಂಡಿದ್ದನ್ನು ನಾನು ನೋಡಿದ್ದೇನೆ. ಬಹುಶಃ ಯಾವುದೋ ಚರ್ಚಾಕೂಟದಲ್ಲಿ ನಾನು ಒಬ್ಬ ತೀರ್ಪುಗಾರನಾಗಿದ್ದೆ ಅಂತ ಕಾಣಿಸ್ತದೆ. ಅವರ ವಾಗ್ವೈಖರಿ ನಿಜಕ್ಕೂ ಕೂಡ ಅದ್ಭುತವಾದಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಆಸಕ್ತಿ, ವಿಶೇಷವಾಗಿ ವಚನ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಆಸಕ್ತಿ. ಅವರು ಅನೇಕ ವಚನಗಳನ್ನು ಪುಂಖಾನುಪುಂಖವಾಗಿ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದು ಅವರ ನೆನಪಿನ ಶಕ್ತಿಯನ್ನು ತೋರಿಸ್ತದೆ. ಮತ್ತು ತಾವು ಒಬ್ಬ ಅಧಿಕಾರಿಯಾಗಿ ಪ್ರಾಮಾಣಿಕವಾದ ಸೇವೆ ಸಲ್ಲಿಸಬೇಕು ಅನ್ನುವಂತಹ ಒಂದು ಬದ್ಧತೆ. ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ, ಬೇರೆ ಬೇರೆ ಇಲಾಖೆಗಳಲ್ಲಿದ್ದಾಗ, ಕನ್ನಡ ಸಂಸ್ಕೃತಿ ಇಲಾಖೆಯ ಆಯುಕ್ತರಾಗಿದ್ದಾಗ, ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಅವರನ್ನು ನೋಡಿದ್ದೇನೆ. ಅವರ ಪ್ರಾಮಾಣಿಕತೆ, ಕರ್ತವ್ಯ ಬದ್ಧತೆ, ನಿಷ್ಠೆ ನಿಜಕ್ಕೂ ಕೂಡ ಯಾರಾದರೂ ಕೂಡ ಸಂತೋಷ ಪಡುವಂತಹದ್ದು, ಅಭಿಮಾನ ಪಡುವಂತಹದ್ದು. ಡಾಕ್ಟರ್ ಸೋಮಶೇಖರ್ ಅವರು ಅಧಿಕಾರಿ ವಲಯದಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಒಳ್ಳೆಯ ಜನಪ್ರಿಯತೆಯನ್ನು ಗಳಿಸಿದ್ದಾರೆ.
ಅವರಿಗೆ ವಿಶೇಷವಾದಂಥದ್ದು ಗ್ರಾಮೀಣ ಬದುಕಿನ ಬಗ್ಗೆ ತುಂಬ ಕಾಳಜಿ. ಸಮುದಾಯದಲ್ಲಿ ಸಂಸ್ಕೃತಿಯ ಸಂಸ್ಕಾರ ಇರಬೇಕು ಅನ್ನುವಂತಹ ಆಸೆ ಅವರದ್ದು. ಅದಕ್ಕಾಗಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಪ್ರವಾಸ ಮಾಡುವಾಗ ಅಲ್ಲೆಲ್ಲ ಜನಗಳಿಗೆ ಒಂದು ಸಾಹಿತ್ಯ, ಸಂಸ್ಕೃತಿ ಇಂಥದ್ರ ಪರಿಚಯ ಮಾಡಿಕೊಡೋದ್ರಲ್ಲಿ ತುಂಬ ಆಸಕ್ತಿಯನ್ನು ಅವರು ವಹಿಸ್ತಾಯಿದ್ರು. ಅಂತಹ ಅಧಿಕಾರಿಗಳಿಗೆಲ್ಲ ಇಂಥ ಒಂದು ಸಾಹಿತ್ಯ ಸಂಸ್ಕಾರ ಇರಬೇಕು ಅಂತ ನನಗನ್ನಿಸ್ತದೆ. ಸಾಹಿತ್ಯ ಸಂಸ್ಕಾರದ ಜೊತೆಗೆ ಸಮುದಾಯದ ಬಗ್ಗೆ ಪ್ರೀತಿ ವಿಶ್ವಾಸನೂ ಇರಬೇಕಾದಂಥದ್ದು ತುಂಬ ಅಗತ್ಯ. ಜನಪ್ರೀತಿ ಇಲ್ಲದೇ ಇದ್ದರೆ ಯಾವ ಅಧಿಕಾರಿಯೂ ಕೂಡ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂತಹ ಜನಪ್ರೀತಿಯ ವ್ಯಕ್ತಿ ಡಾಕ್ಟರ್ ಸೋಮಶೇಖರ್. ಅವರೊಡನೆ ನನಗೆ ಕಳೆದ 30-40 ವರ್ಷಗಳಿಂದ ನನಗೆ ಸಂಪರ್ಕ ಇದೆ, ಸಂಬಂಧ ಇದೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ವೇದಿಕೆಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಅವರ ಮಾತುಗಳನ್ನು ಕೇಳೋದೇ ಒಂದು ಸಂತೋಷ. ಇಂಥ ಒಬ್ಬ ಸುಸಂಸ್ಕೃತ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆನ್ನುವುದೇ ನಮಗೆಲ್ಲ ಒಂದು ಅಭಿಮಾನದ ಸಂಗತಿ. ಬರೀ ಸೋಮಶೇಖರ್ ಅವರಲ್ಲ, ಡಾಕ್ಟರ್ ಸೋಮಶೇಖರ್ ಅವರು. ಡಾಕ್ಟ್ರ್ ಅಂದರೆ ನಮ್ಮ ಆರ್ಡಿನರಿ ಡಾಕ್ಟ್ರ್ ಅಲ್ಲ ರೀ, ದೊಡ್ಡ ಡಾಕ್ಟ್ರು. ಯೂನಿವರ್ಸಿಟಿಯಿಂದ ಅವ್ರಿಗೆ ಡಾಕ್ಟ್ರೇಟ್ ಬಂದಿದೆ. ಯಾಕೆಂತಂದರೆ ಅದು ಅವರು ಬರೆದಿರೋ ಒಂದು ಪುಸ್ತಕ, ವಚನಗಳ ಬಗ್ಗೆ ಸಾಮಾಜಿಕ ಕಳಕಳೆ, ಅದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತಂದರೆ ಅದು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಅವರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ಏನಪ್ಪ ಅಂದರೆ ನಮ್ಮ ಸೋಮಶೇಖರ್ ಅವರು ಸರಳವಾದ ವ್ಯಕ್ತಿ, ಒಳ್ಳೆಯ ಹೃದಯವಂತಿಕೆ ಇರೋರು, ಒಳ್ಳೆಯ ಹೃದಯ ಇರೋರು, ಒಳ್ಳೆ ಮನಸ್ಸಿರೋರು, ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅನ್ನೋ ಒಂದು ಹಠ ಇರೋರು. ಹಾಗಾಗಿ ಸೋಮಶೇಖರ್ ಅಂದರೆ ಸೋಮಶೇಖರ್ ಅಂದ್ಬಿಟ್ಟೆ, ಸೋಮಶೇಖರ್ ಅವರು ಅಂದರೆ ನಮ್ಮೆಲ್ರಿಗೂ ಭಾಳ ಪ್ರೀತಿ ನಮ್ಮ ಮನೆಯಲ್ಲಿ. ನನಗಂತೂ ಮೊದಲಿಂದ ಅವ್ರು ಗೊತ್ತು. ನನ್ನ ಮಗ ಚಿಕ್ಕವನಾಗಿದ್ದಾಗಿಂದ ಕೂಡ ಅವ್ರಿಗೆ ಗೊತ್ತು. ಯಾಕೆಂದರೆ ಅವರು ಪ್ರೀತಿ ಹಂಚ್ಕೋತಾರೆ. ಅಷ್ಟು ದೊಡ್ಡ ಆಫೀಸರ್ ಆದ್ರೂ, ದೊಡ್ಡ ವ್ಯಕ್ತಿ ಆದ್ರೂ ಸ್ವಲ್ಪನೂ ಗರ್ವ ಇಲ್ಲ, ಸ್ವಲ್ಪನೂ ಅಹಂಕಾರ ಇಲ್ಲ, ಸ್ವಲ್ಪನೂ ನಾನು ಅನ್ನೋದಿಲ್ಲ. ಅದಕ್ಕೆ ನನಗೆ ಅವ್ರನ್ನ ಕಂಡ್ರೆ ಭಾಳ ಇಷ್ಟ. ಯಾಕೆಂತಂದರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಆ ನಮ್ರತೆ ಆಯಿತು. ಯಾಕೆಂದರೆ ದೊಡ್ಡವರಾಗ್ಬಿಟ್ರೆ ಆಕಾಶ ಯಾವುದು ಭೂಮಿ ಯಾವುದು ಅಂತ ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಇವ್ರಿಗೆ ಆಕಾಶನೂ ಗೊತ್ತು, ಭೂಮಿನೂ ಗೊತ್ತು, ಮಧ್ಯೆ ಇದು ಗೊತ್ತು, ಪ್ರಪಂಚ ಗೊತ್ತು, ಮನುಷ್ಯರೂ ಗೊತ್ತು. ಹಾಗಾಗಿ ಎಲ್ಲರ ಜೊತೆಯಲ್ಲಿ ಅಷ್ಟು ಪ್ರೀತಿಯಿಂದ ನಡ್ಕೋತಾರೆ. ಆ ಪ್ರೀತಿಗೆ ಇವರು ಏನಾದರೂ ಒಂದು ಸಭೆಯಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಇವ್ರು ಮಾತಾಡ್ತಾ ಇದ್ದರೆ ನಮ್ಗೆ ಅನಿಸುತ್ತೆ ಸ್ವಲ್ಪ ನಾವು ಯಾರಾದರೂ ಈ ಕಡೆ ತಿರುಗಿದ್ರೆ ಇದು ಮಿಸ್ ಆಗ್ತೀವೋ ಏನೋ ಅಂತ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸರಸ್ವತಿ ಪುತ್ರ ಅಂದರೆ ತಪ್ಪಾಗಲಾರ್ದು. ಸರಸ್ವತಿ ಪುತ್ರ, ಆ ಬಾಯಲ್ಲಿ ಸರಸ್ವತಿ ನಾಟ್ಯ ಆಡ್ತಾಳೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಷ್ಟೊತ್ತೂ ನಾವು ಅವರ ಇದು ಫಿನಿಷ್ ಆಗೋವರೆಗೂ, ಆ ಫಂಕ್ಷನ್ ಫಿನಿಷ್ ಆಗೋವರೆಗೂ ನಾವು ಎದ್ದು ಆ ಕಡೆ ಈ ಕಡೆ ಹೋಗೋದಿಲ್ಲ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಇನ್ನೂ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ಇದೆ ಹೇಳೋದು. ಇಷ್ಟಕ್ಕೆ ಯಾಕೆಂತಂದರೆ ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲಿರಲಿ. ಆ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯು, ಆರೋಗ್ಯ, ಮನ ನೆಮ್ಮದಿ ಪುಷ್ಕಲವಾಗಿ ಕೊಡಲಿ. ಅವರಿಬ್ಬರು ದಂಪತಿರಿಬ್ಬರು ಶಿವ ಪಾರ್ವತಿ ಥರ ಇರ್ತಾರೆ. ಅವರಿಬ್ಬರನ್ನು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ, ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸೋರಲ್ಲಿ ನಾನು ಮುಖ್ಯಸ್ಥಳು ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಬೇಕು. ಕೆಲವು ಸ್ನೇಹಗಳು ವ್ಯವಹಾರಕ್ಕಿರುತ್ತೆ, ಕೆಲವು ಸ್ನೇಹಗಳು ಬುದ್ಧಿಗಿರುತ್ತೆ, ಕೆಲವು ಸ್ನೇಹಗಳು ಹಣಕ್ಕಿರುತ್ತೆ, ಕೆಲವು ಸ್ನೇಹಗಳು ಹೃದಯಕ್ಕಿರುತ್ತೆ. ಆದರೆ ನಮ್ಮ ಸಿ ಸೋಮಶೇಖರರು ಮತ್ತು ನನ್ನ ಸ್ನೇಹ ಬುದ್ಧಿಗೆ, ಹೃದಯಕ್ಕೆ, ಮನಸ್ಸಿಗೆ ಮೂರಕ್ಕೂ ಒಂದು ರೀತಿಯಲ್ಲಿ ಮುದ ಕೊಡುವಂತಹ ಸ್ನೇಹ. 30 ವರ್ಷದಿಂದ ನಾವಿಬ್ಬರು ಸ್ನೇಹಿತರಾಗಿದ್ದೇವೆ. ಒಂದು ದಿವಸ ಅವರು ನಾನು ಏನೂ ಅಲ್ಲದಿದ್ದಾಗಲೂ ಕೂಡ ಅದೇ ಸ್ನೇಹವನ್ನು ಮತ್ತು ಏನೋ ಆಗಿದ್ದಾಗಲೂ ಕೂಡ ಅದೇ ಮಟ್ಟದ ಮತ್ತು ಅದೇ ತೀವ್ರತೆಯ ಸ್ನೇಹವನ್ನು ಸೋಮಶೇಖರ್ ಉಳಿಸ್ಕೊಂಡು ಬಂದಿದ್ದಾರೆ. ಸೋಮಶೇಖರ್ರವರು ಕೇವಲ ಅಧಿಕಾರಿಯಾಗಿ ಹೆಸರು ಮಾಡಿದವರಲ್ಲ, ಅವರೊಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಹೆಸರು ಮಾಡಿದವರು. ಅವರು ಯಾವುದೇ ಇಲಾಖೆಯಲ್ಲಿರಲಿ, ಆ ಇಲಾಖೆಗೂ ಮತ್ತು ಅವರ ವ್ಯಕ್ತಿತ್ವಕ್ಕೂ ಎರಡಕ್ಕೂ ಘನತೆ ಹೆಚ್ಚಿಸುವಂಥ ಕೆಲಸ
ಮಾಡ್ತಾ ಬಂದಿದ್ದಾರೆ ಸೋಮಣ್ಣ ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದೇ ಭಾಳ ಹೆಮ್ಮೆ ಮತ್ತು ಸಂತೋಷ ಎರಡನ್ನೂ ತರುತ್ತೆ. ಹೆಮ್ಮೆ ಅವರ ಅಧಿಕಾರಿ ಆಗಿದ್ದರಿಂದ ಅವರೆಲ್ಲ ಸ್ನೇಹಿತರಿಗೂ ಹೆಮ್ಮೆ ಆಗುತ್ತೆ. ಆದರೆ ಅವರು ಸ್ನೇಹಿತರಾಗಿದ್ದಾರೆ ಅನ್ನೋ ಸಂತೋಷ ಮತ್ತು ಖುಷಿ ಇದೆಯಲ್ಲ, ಅದು ಯಾಕೆಂದರೆ ಅವರು ಹೃದಯಕ್ಕೆ ಅಷ್ಟು ಹತ್ತಿರವಾಗಿರ್ತಾರೆ. ಸೋಮಣ್ಣ ಹೀಗಿದ್ದರೂ ಅವರು ಅಧಿಕಾರಿಯಾಗಿದ್ದರು, ಸೂಟು ಬೂಟಲ್ಲಿದ್ದರೂ ಕೂಡ ಕನ್ನಡದ ಕೆಲಸವನ್ನು ಅವರು ಮಾಡಿದಷ್ಟು ಬೇರೆಯವರು ಮಾಡಿಲ್ಲ. ಯಾವುದೇ ಕ್ಷಣದಲ್ಲಿ, ಯಾವುದೇ ನಿಮಿಷದಲ್ಲಿ ಬಸವಣ್ಣನ ವಚನಗಳಿಂದ ಹಿಡಿದು ಮಂಕುತಿಮ್ಮನ ಕಗ್ಗದಿಂದ ಹಿಡಿದು ಸೋಮೇಶ್ವರ ಶತಕದಿಂದ ಹಿಡಿದು ಭರ್ತೃಹರಿಯ ನೀತಿ ಶತಕದಿಂದ ಹಿಡಿದು ಎಲ್ಲವನ್ನ ನೆನಪಿನಿಂದ ಬಾಯಲ್ಲಿ ಉದ್ಧರಿಸ್ತಾ ಎಲ್ಲರನ್ನೂ ಕೇಳೋ ಹಾಗೆ, ಎಲ್ಲರ ಹೃದಯಕ್ಕೆ ಇಳಿಯೋ ಹಾಗೆ ಮಾತಾಡ್ತಾರೆ. ಒಂದು ರೀತಿಯಲ್ಲಿ ವಿವೇಕವನ್ನು, ಜ್ಞಾನವನ್ನು, ಕನ್ನಡದ ಪ್ರೀತಿಯನ್ನು ಹರಡ್ತಾ ಸ್ನೇಹವನ್ನು ಕೂಡ, ಸ್ನೇಹ ವಲಯವನ್ನು ಕೂಡ ಜಾಸ್ತಿ ಮಾಡ್ತಾ ಇರೋರಲ್ಲಿ ನನ್ನ ಪ್ರೀತಿ ಮಿತ್ರ ಸೋಮಶೇಖರ್ ಅವರು. ಡಾಕ್ಟರ್ ಸಿ ಸೋಮಶೇಖರ್ ಅವರು, ಅವ್ರ ಬಗ್ಗೆ ಎಲ್ಲಿಂದ ಶುರು ಮಾಡಿ ಹೇಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏಕೆಂದರೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾ, ಇಲ್ಲ ಹಲವಾರು ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ, ಆ ಜಾಗದಲ್ಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ, ಅದರ ಬಗ್ಗೆ ಹೇಳಬೇಕಾ, ಇಲ್ಲ ಒಂದು ಸ್ನೇಹಮಯಿ, ಅವರಿಗೆ ತುಂಬ ಸರಳವಾಗಿ ಸ್ನೇಹವಾಗಿ ಎಲ್ಲರ ಜೊತೆಯಲ್ಲೂ ಮೆರೀತಾರಲ್ಲ, ಅದರ ಬಗ್ಗೆ ಹೇಳಬೇಕಾ? ಇವು ಎಲ್ಲವೂ ಸೇರಿದ್ದ ಒಂದು ವ್ಯಕ್ತಿ ಅಂದರೆ ಅದು ಸೋಮಶೇಖರ್ ಅವರು. ಸದಾ ನಗ್ನಗ್ತಾನೇ ಕಾಣಿಸ್ತಾರೆ, ತುಂಬ ಜೋವಿಯಲ್ ಆಗಿರ್ತಾರೆ. ಅವರು ಯಾವತ್ತೂ ಅವರು ಟಯರ್ಡಾಗಿ ನಾನು ನೋಡಿಲ್ಲ. ಅದು ಕಾರ್ಯ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿದ್ದಾಗಲೂ ಸರಿ, ಇಲ್ಲ ಬೇರೆ ಯಾವುದೇ ವಿಷಯದಲ್ಲೂ ಅವರೊಂದು ಜಾಲಿಯಾಗಿ ಮೂವ್ ಮಾಡೋದನ್ನೇ ಯಾವಾಗಲೂ ನೋಡಿದ್ದೇನೆ. ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂದರೆ ಎಷ್ಟೋ ಉನ್ನತವಾದ ಪೋಸ್ಟ್ಗಳನ್ನೆಲ್ಲ ಅಲಂಕರಿಸಿ ಎಷ್ಟೋ ಕೆಲಸಗಳು ಮಾಡಿರೋ ಅವರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಾಗ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೊರಟಾಗ ಅವರಲ್ಲಿರೋ ಒಂದು ಒಳ್ಳೆಯ ಗುಣ ಏನಂದರೆ, ಕಲಾವಿದರು ಅದರಲ್ಲೂ ಹಿರಿಯವರಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಈ ಕಾರ್ಯಕ್ರಮನ ಹೇಗೆ ಮಾಡೋಣ, ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು, ಯಾವ ಥರ ಸಲಹೆ ಕೊಡ್ತೀರಾ ಅಂತ ನಮ್ಮಂಥವ್ರನ್ನೆಲ್ಲ ಅವರು ಕಾಂಟ್ಯಾಕ್ಟ್ ಮಾಡುವಾಗ ನನಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಯಾಕೆಂದರೆ ನನಗೆಲ್ಲ ಗೊತ್ತು ಅಂತ ತಿಳ್ಕೊಂಡು ಮೆರೆಯೋ ಒಂದು ಮನೋಭಾವ ಅವರಿಗೆ ಇಲ್ಲ. ಏನಾದರೂ ಬೇರೆಯವರು ಹೇಳಿದರೆ ಅದನ್ನು ಕೇಳಿಕೊಂಡು ತಿಳ್ಕೊಂಡು ಮಾಡಬೇಕು ಅನ್ನೋ ಒಂದು ಹಂಬಲ ಅವರಲ್ಲಿ ಇದೆಯಲ್ಲ, ಅದು ಭಾಳ ಒಳ್ಳೆಯ ಗುಣ. ಆ ಗುಣನ ನೋಡಿ ನಾವು ಕಲ್ತ್ಕೋಬೇಕು. ಡಾಕ್ಟರ್ ಸಿ ಸೋಮಶೇಖರ್ ಅವರ ಜೊತೆಯಲ್ಲಿ ನಾನು ತುಂಬ ಹತ್ತಿರದಿಂದ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ತುಂಬ ವರ್ಷಗಳಿಂದ ಅವ್ರ ಜೊತೆ ನನ್ನ ಒಡನಾಟ ಇದೆ. ಮತ್ತು ಒಬ್ಬ ಅಧಿಕಾರಿ ಅಂತಲ್ಲ, ಫಸ್ಟು ಒಬ್ಬ ಸ್ನೇಹಿತನಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಸ್ನೇಹಕ್ಕೆ ಯಾವ ರೀತಿ ಇರಬೇಕು ಒಬ್ಬ ವ್ಯಕ್ತಿ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಜನ ಇರ್ಬೋದು, ಆದರೆ ಸೋಮಶೇಖರ್ ಅವರು ನನಗೆ ತುಂಬ ಮನಸ್ಸಲ್ಲಿ ಕೂತಿದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೇ ಎಲ್ಲರಿಗೂ ಗೊತ್ತು ಚೆನ್ನಾಗಿ ಅವರೆಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ. ನಾನು ಒಂದು ಸುಮಾರು 20 ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವ್ರನ್ನ, 25 ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಅವ್ರನ್ನ. ಅವತ್ತು ಹೇಗಿದ್ದಾರೆ, ಅವತ್ತು ಹೇಗಿದ್ದರು, ಇವತ್ತು ಅದೇ ಥರ ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಪ್ರೀತಿಯಿಂದ ಮಾತಾಡ್ಸೋದಾಗಲಿ, ಫಸ್ಟು ಬಂದು ತಬ್ಕೊಂಡು ಹೇಗಿದ್ದೀರಾ ವೆಂಕಟೇಶ್ ಅಂತ ನನಗೆ ಅಂತಲ್ಲ, ನಾನು ನೋಡ್ತಾ ಇರ್ತೀವಲ್ಲ ಎಲ್ಲರೂ ಅದೇ ರೀತಿ ಪ್ರೀತಿಯಿಂದ ಮಾತಾಡಿಸೋವಂಥ ಒಬ್ಬ ಗ್ರೇಟ್ ಮ್ಯಾನ್. ಅವರನ್ನು ಒಬ್ಬ ಅಧಿಕಾರಿಯಾಗಿ ಸುಮಾರು ಬಿಡಿ, ಅವ್ರನ್ನ ಅಧಿಕಾರಿಯಾಗಿ ಎಲ್ಲರೂ ಇಷ್ಟಪಡ್ತಾರೆ. ಏನೇ ಒಂದು ಕೆಲಸ ಕಾರ್ಯ ಅಂತ ಹೋದಾಗ ಅವ್ರನ್ನ ಕೂರಿಸಿ ಕಾಫಿ ಕೊಟ್ಟು ತಿಂಡಿ ಮಾಡ್ತೀರಾ ಅಂತ ಕೇಳಿ, ಏನೋ ಒಂಥರ ಅವ್ರ ಮನೆಗೆ ಹೋದಂಗೆ ಇರುತ್ತೆ ನಮಗೆ. ಅವ್ರ ಮನೇಲಿ ಹೋಗಿ ನಾವು ಏನೋ ಒಂದು ಗೆಸ್ಟಾಗಿ ಹೋಗಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅವರ ಆಫೀಸ್ಗೆ ಹೋದಾಗ. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಸೋಮಶೇಖರ್ ಅವ್ರದ್ದು ಜೊತೇಲಿ ಜಾಸ್ತಿ ಹೊತ್ತಿರಬೇಕು, ಅವ್ರ ಜೊತೆ ಮಾತಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಅದೇ ರೀತಿ
ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಮುಖ್ಯವಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಮಶೇಖರ್ ಅವರು ಕಲಾವಿದರ ಬಗ್ಗೆ ಎಷ್ಟು ಗೌರವ, ಎಷ್ಟು ಒಂದು ಏನಾದರೂ ಒಂದು ಕಲೆಗೆ ಸಂಬಂಧಪಟ್ಟಂಥದ್ದು ಪ್ರತಿದಿನ ಅವ್ರ ಜೊತೆಯಲ್ಲಿ ಯಾರಾದರೂ ಮಾತಾಡ್ತಾ ಇರ್ತಾರೆ, ಇಲ್ಲ ಅವರು ಯಾರ ಜೊತೆಲ್ಲ ಮಾತಾಡ್ತಾ ಇರ್ತಾರೆ. ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ ಅವ್ರಿಗೆ, ಸರ್ ನೀವು ಏನೋ ಒಳ್ಳೆ ಸರಸ್ವತಿ ಅನುಗ್ರಹ ಇರೋದ್ರಿಂದ ನೀವು ಒಳ್ಳೆ ಆಫೀಸರಾಗಿ IAS ಆಗಿ ನೀವು ಅಧಿಕಾರಿ ಆದರೆ, ಇಲ್ಲಾಂದರೆ ಮಹಾನ್ ಕಲಾವಿದರಾಗ್ತಿದ್ದೀರೇನೋ ನೀವು. ಕಲಾವಿದರ ಮೇಲೆ ಇರೋವಂಥ ಪ್ರೀತಿ, ಕಲೆ ಬಗ್ಗೆ ನೀವು ತೋರಿಸೋವಂಥ ಒಂದು ಗೌರವ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಸೋಮಶೇಖರ್ ಅವ್ರನ್ನ. ಆಮೇಲೆ ಒಂದು ವಿಶ್ವಾಸದಲ್ಲಿ ಅವರ ಒಂದು ಯಾವುದೇ ಒಂದು ಅಕೇಶನ್, ಅವರ ಒಂದು ಬರ್ಡೇ ಆಗ್ಬೋದು, ಇನ್ನೇನೇ ಒಂದು ಅಕೇಶನ್, ಒಂದು ಒಳ್ಳೆ ಅಕೇಶನ್ ಅಂತ ಅವ್ರ ಮನೆಯಲ್ಲಿ ಆಗ್ಬೋದು, ಇಲ್ಲಾಂದರೆ ಏನಾದರೂ ನಡೆದಾಗ ಅವರು ಯಾವ ರೀತಿ ಎಲ್ಲರೂ ಸ್ಪಂದಿಸಿ ಎಲ್ಲರನ್ನು ಇನ್ವೈಟ್ ಮಾಡೋ ರೀತಿ ಆಗ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ನಾವು ಎಷ್ಟೋ ಸರಿ ಅವರನ್ನು ನೋಡಿ ಕಲ್ತಿದ್ದೀನಿ. ನಾನು ಎಸ್ಪೆಷಲಿ ಇನ್ಸ್ಪೈರ್ ಆಗಿದ್ದೀನಿ. ಯಾವ ರೀತಿ ನಾವು ಜನಗಳ ಜೊತೆ ಬೆರಿಬೇಕು, ಇದನ್ನೆಲ್ಲ ನಾವು ಬುಕ್ಕಲ್ಲಿ ಓದೋದಲ್ಲ. ಬುಕ್ಕಲ್ಲಿ ಓದೋದು ಕಲ್ತ್ಕೊಳ್ಳೋದು ಬೇರೆ ಇದೆ. ಆದರೆ ಇಂಥ ವ್ಯಕ್ತಿಗಳಿಂದ ಅವರ ನಡವಳಿಕೆಗಳನ್ನ ನೋಡಿ ಕಲಿಯೋದು ನಿಜವಾಗ್ಲೂ ತುಂಬ ಇದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ಎಲ್ಲ ಒಂದು 5% ಅವ್ರ ಬುದ್ಧಿನ ನಾವು ಕಲ್ತ್ರೆ ನಿಜವಾಗ್ಲೂ ನಮ್ಮನ್ನು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಇವನು ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ತಪ್ಪೇನಾಗೋದಿಲ್ಲ. ಆಮೇಲೆ ಖಂಡಿತವಾಗ್ಲೂ ನಾವು ಆ ಒಂದು ಸಾಲಿನಲ್ಲಿ ನಾವು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ಅಕಸ್ಮಾತಾಗಿ ಸಿಕ್ಕಿದ್ರೆ ನಾವು ನೋಡಿದ್ರು ಏನು ಬ್ರದರ್ ಹೇಗಿದ್ದೀರಾ ಅಂತ ಬಂದು ಮಾತಾಡಿಸಿ ನಮ್ಮನ್ನು ನಮ್ಮ ಕಷ್ಟ ಸುಖನ ಕೇಳಿ ಹೇಗಿದ್ದೀರಾ, ಓಕೆ ಬನ್ನಿ ಆಫೀಸ್ಗೆ ಬನ್ನಿ, ಹತ್ರ ಬನ್ನಿ, ತಿಂಡಿ ಮಾಡಿ ಹೋಗಿ, ಕಾಫಿ ಕುಡ್ದು ಹೋಗಿ ಅಂತ ಈ ಥರ ನಿಜವಾಗ್ಲೂ ಹೇಳ್ತೀನಿ. ಅಂಥ ಒಂದು ದೊಡ್ಡ ಸ್ಥಾನ ಮತ್ತು ಅಂಥ ಒಂದು ದೊಡ್ಡ ಸ್ಥಾನನ ಪಡೆದ ಮೇಲೆ ಇಷ್ಟು ಸಿಂಪಲ್ಲಾಗಿ ಇರೋಕ್ಕೆ ಸಾಧ್ಯನಾ ಅನ್ನೋದನ್ನು ನಾನು ತುಂಬ ಸರಿ ಯೋಚನೆ ಮಾಡಿದ್ದೀನಿ. ಗ್ರಾಮಾಂತರದಲ್ಲಾಗ್ಬೋದು ಮತ್ತು ರಾಜ್ಯದ ಪ್ರತಿಷ್ಠಿತ ಸ್ಥಾನವನ್ನು ವಹಿಸಿರುವಂಥ ಒಬ್ಬ ವ್ಯಕ್ತಿ ಎಲ್ಲರೂ ಒಂದು ಹಳ್ಳಿಯಿಂದ ಬರೋವಂಥ ಜನಗಳನ್ನಾಗ್ಬೋದು, ನಮ್ಮ ಸಿಟಿಯಿಂದ ಬರೋವಂಥ ಯುವಕರನ್ನಾಗ್ಬೋದು, ಯಾರನ್ನೇ ಆಗ್ಬೋದು, ಬಾಯಿ ತುಂಬ ಮಾತಾಡಿಸೋವಂಥ ಒಬ್ಬ, ನಿಜವಾಗಲೂ ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾಯಿದ್ರು ಕಮ್ಮಿನೇ. ನಿಜವಾಗಲೂ ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ಮಾತಾಡ್ತಾಯಿದ್ರೆ. ಡಾಕ್ಟರ್ ಸಿ ಸೋಮಶೇಖರ್ ಈ ಮಾತುಗಾರನ ಬಗ್ಗೆ ಮಾತನಾಡೋದು ಬಹಳ ಕಷ್ಟ. ಅಂತಹ ಪ್ರತಿಭಾವಂತ ಮಾತುಗಾರ, ಹಾಸ್ಯಗಾರ, ಒಳ್ಳೆಯ ಅಧಿಕಾರಿ, ಎಲ್ಲವೂ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅದೇ ರೀತಿ ಸೋಮಶೇಖರ್ ಅವರು ಕೈಯಾಡಿಸ್ದೇ ಇರೋ ಡಿಪಾರ್ಟ್ಮೆಂಟೇ ಇಲ್ಲ, ಕೈಯಾಡಿಸ್ದೇ ಇರೋ ವಿಭಾಗಗಳೇ ಇಲ್ಲ. ಬಾಯ್ಬಿಟ್ರೆ ಮಾತಿನ ಸುರಿಮಳೆ, ವಚನಗಳ ರಭಸ. ಈ ಒಬ್ಬ ದಕ್ಷ ಅಧಿಕಾರಿಯ ಸಹಾಯ ಹಸ್ತ ಸದಾ ಸರ್ವರಿಗೂ ಸಿದ್ಧ. ಅವರು ಹೋದ ಕಡೆಯೆಲ್ಲ ಉತ್ತಮವಾದ ಹೆಸರನ್ನು ಮಾಡಿದ್ದಾರೆ. ಅವರನ್ನು ನೆನೆಸ್ಕೊಳ್ಳೋದು ಹೆಚ್ಚು ಅಂದರೆ ನನಗೆ ಗೊತ್ತಿದ್ದ ಹಾಗೆ ತುಮಕೂರಲ್ಲಿ ಅವರು DC ಆಗಿದ್ದಾಗ ಮಾಡಿದ ಕೆಲಸ ಅಪಾರವಾದದ್ದು. ಕಲಾವಿದರ ಕಂಡೆ ತುಂಬ ಹೃದಯದಿಂದ ಒಂದು ಮಾತಾಡಿಸೋದಿರಲಿ, ಬೆಂತಟ್ಟೋದಿರಲಿ, ಶಬಾಷ್ಗಿರಿ ಕೊಡೋದಿರಲಿ, ಅದ್ವಿತೀಯ. ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅಂತ ನಾನು ಹಾರೈಸ್ತೀನಿ. ಈ ಸೋಮಶೇಖರ್ ಮತ್ತು ನನ್ನ ಬಾಂಧವ್ಯ ಇಂದು ನೆನ್ನೆದಲ್ಲ ಸ್ವಾಮಿ, ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿ ಅವ್ರು ನಿಂತಿದ್ದಾರೆ. ನಾನು ಮಾತ್ರ ಅಲ್ಲ, ಈ ಮಾತನ್ನು ಎಷ್ಟೋ ಕಲಾವಿದರು ಹೇಳ್ಬೋದು, ಎಷ್ಟೋ ಸ್ನೇಹಿತರು ಹೇಳ್ಬೋದು, ನಿಮಗೆ ಗೊತ್ತಾಗತ್ತೆ. ನಾನು ಇವರು ಆ್ಯಕ್ಟ್ ಮಾಡಿದ್ದೀವಿ ಜೊತೆಯಲ್ಲಿ. ಅವ್ರ ಆ್ಯಕ್ಟ್ರು ಕೂಡ ಬರೀ ಭಾಷಣಕಾರ ಅಲ್ಲ, ಬರೀ ಮಾತುಗಾರ ಅಲ್ಲ, ಬರೀ ಅಧಿಕಾರಿ ಅಲ್ಲ, ಅವ್ರ ಆ್ಯಕ್ಟ್ರು ಕೂಡ ಒಳ್ಳೆಯ ನಟನೆಯನ್ನು ಮಾಡ್ತಾರೆ. ಒಳ್ಳೆಯ ಹ್ಯೂಮರಸ್ ಇರುವಂಥ ಒಂದು ವ್ಯಕ್ತಿ. ಇಂಥವರು ಬಹಳ ವಿರಳ.
ಅವರು ನಮ್ಮ ಒಡನಾಟದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಹೆಮ್ಮೆಯ ವಿಷಯ. ಭಗವಂತ ಅವರಿಗೆ ಸರ್ವವನ್ನು ಕರುಣಿಸಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಅಭಿಮಾನಿ ಅನ್ನದಾತರಿಗೆ ಪ್ರಣಾಮಗಳು. ಡಾಕ್ಟರ್ ಸಿ ಸೋಮಶೇಖರ್ ಅವರು ಜ್ಞಾನ ಕಂಡಂಥ ಒಬ್ಬ ವಿದ್ಯಾವಂತ ವಾಗ್ಮಿ, ಅದಕ್ಕೂ ಹೆಚ್ಚಾಗಿ ಅತ್ಯಂತ ಆತ್ಮೀಯ ಮಿತ್ರ. ಕಾಳಿದಾಸ ಮತ್ತು ಭೋಜ ಒಂದು ಕಾಲದಲ್ಲಿ ಹೀಗಿದ್ದರು ಅನ್ನೋ ವಿವರಗಳನ್ನು ಓದ್ತೇವೆ. ಆದರೆ ನಮ್ಮ ಸೋಮಶೇಖರ್ ಜಿಯವರು ಅವರ ಕಕ್ಷೆಗೆ ಯಾರೇ ಬರಲಿ ಅವರನ್ನು ಭೋಜ ಮಾಡಿಕೊಂಡು ಇವರು ಕಾಳಿದಾಸರಾಗಿ ಮಿಲನವಾಗಿಬಿಡ್ತಾರೆ. ಒಂದು ಅಪರೂಪದ ವ್ಯಕ್ತಿ ಆತ. ನಾನು ಅವರು ಅನೇಕ ಸಭೆ ಸಮಾರಂಭಗಳಲ್ಲಿ ಸೇರಿದ್ದೇವೆ. ಸಭೆಯನ್ನು ತೃಪ್ತಿಪಡಿಸುವ, ಆನಂದಪಡಿಸುವ ವಿಚಾರದಲ್ಲಿ ನಮ್ಮಿಬ್ಬರಿಗೂ ಯಾವಾಗಲೂ ಒಂದು ಕಾಂಪಿಟೇಷನ್ ಇರೋದು. ಅವರು ಅರ್ಧ ಗಂಟೆ ಮಾತಾಡಿದ್ರೆ ನಾನು ಅರ್ಧ ಗಂಟೆ. ಈ ಅರ್ಧ ಗಂಟೆಯಲ್ಲಿ ಎಷ್ಟು ಸಲ ಚಪ್ಪಾಳೆ, ಎಷ್ಟು ಸಲ ಜನಗಳ ಆನಂದದ ಕುರುಹು, ಆನಂದದ ಒಂದು ಸ್ಪಂದನ, ಇದನ್ನು ಲೆಕ್ಕ ಹಾಕ್ತಾಯಿದ್ವಿ. ಅಂದರೆ ನಾವು ಸಮಾಜಮುಖಿಯಾಗಿ ಒಂದು ಕಲಾವಂತಿಕೆಯನ್ನು ಅಲ್ಲಿ ರೂಢಿ ಮಾಡಿಸೋದ್ರಲ್ಲಿ ನಾವು ತುಮಕೂರು ಉದಾಹರಣೆಗೆ ತಗೊಳ್ಳಿ. ಅವರು ಡೆಪ್ಟಿ ಕಮಿಷನರ್ ಆಗಿದ್ದರು. ಅಲ್ಲಿ ಜಿಲ್ಲಾಧಿಕಾರಿಯಾಗಿ ಅವರು ಮಾಡಿದ ಸರ್ಕಾರಿ ಕೆಲಸಕ್ಕಿಂತ ಹೆಚ್ಚಾಗಿ ಕಲಾವಂತಿಕೆ ಕೆಲಸ, ಅಲ್ಲಿರ್ತಕ್ಕಂಥ ಕಲಾವಿದರುಗಳ ಹೆಸರಲ್ಲಿ ಮಾಡಬಹುದಾದಂಥ ಅನೇಕಾನೇಕ ವಿಚಾರಗಳು. ಇವಾಗ ಉದಾಹರಣೆಗೆ ತುರುವೇಕೆರೆಯಲ್ಲಿ ನಮ್ಮ ತಂದೆಯವರ ಹೆಸರಿನಲ್ಲಿ ಮುಜಿಬುಲ್ಲಾ ಜಫಾರಿ ಅಂತ ಒಬ್ಬ ವ್ಯಕ್ತಿ, ಅನ್ಯಮತೀಯರು, ಅಲ್ಲಿ ಹಿರಣ್ಣಯ್ಯನವರು ಈ ತಾಲೂಕಿನವರು ಅಂತ ಗೊತ್ತಾಗಿ ಕಟ್ಟಿಸಿಟ್ಟಿದ್ದಂಥ ಒಂದು ಬಯಲು ರಂಗಮಂದಿರಕ್ಕೆ ತೊಂದರೆಯಾಗಿತ್ತು. ಅಲ್ಲಿಯ ಜನ ಅದನ್ನು ನೋಡಿಕೊಳ್ಳಿಕ್ಕೆ ಸಾಧ್ಯವಾಗದೇನೆ ಮಕ್ಕಳು ಮರಿ ಆಟದ ಮೈದಾನವಾಗಿತ್ತು ಅದು, ಆ ಜಾಗ, ಆ ಬಯಲು ರಂಗಮಂದಿರ. ನಾನು ಒಮ್ಮೆ ನನ್ನ ಸ್ನೇಹದ ದುರುಪಯೋಗ ಅಂತ ಚಿಂತೆ ಮಾಡಿದ್ರು ಪರವಾಗಿಲ್ಲ ಸರ್ ನೀವು, ಆದರೆ ನಮ್ಮ ತಂದೆಯವರ ಹೆಸರಲ್ಲಾಗಿರ್ತಕ್ಕಂಥ ಈ ಒಂದು ಬಯಲುರಂಗ ಮಂದಿರ ಮಾಡಿರ್ತಕ್ಕಂಥದ್ದನ್ನು ಇವರು ಇಟ್ಕೊಂಡಿರೋ ಸ್ಥಿತಿ ನೋಡಿ ಅಂತ ಹೇಳಿದೆ. ಮಾರನೇ ದಿನವೇ ಸ್ಪಾಟ್ ಇನ್ಸ್ಪೆಕ್ಷನ್ ಹಾಕ್ಕೊಂಡ ಸ್ಥಳದಲ್ಲಿಯೇ 7 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಆ ಕೂಡಲೇ ಅದನ್ನು ದುರಸ್ತಿ ಮಾಡಿಸಿ MLA ಕರೆದು ನನ್ನ ಕೈಲಿ MLA ಕೈಲಿ ಉದ್ಘಾಟನೆ ಮಾಡಿಸಿ ರಂಗದ ಮೇಲೆ MLA ಕೈಲಿ ನನ್ನ MLA ಫಂಡಿಂದ ಇದನ್ನು ಬಯಲುರಂಗ ಮಂದಿರ ತೆಗೆದು ಇದನ್ನು ಕ್ಲೋಸ್ಡ್ ಆಡಿಟೋರಿಯಂ ಮಾಡಿ ಈ ಒಂದು ತಾಲ್ಲೂಕಿಗೆ ಕೊಡುಗೆಯಾಗಿ ಕೊಡಿಸ್ತೇನೆ ಅನ್ನೋ ಆಶ್ವಾಸನೆ ಕೊಡಿಸಿ ಅದನ್ನು ನೆರವೇರಿಸಿಬಿಟ್ರು. ಅಂದರೆ ಕಾರ್ಯೋನ್ಮುಖರಾಗಿ ಕೂಡ ಅವರು ತಮ್ಮ ಮಾತುಗಳನ್ನು ಉಳಿಸ್ಕೊಳ್ಳುವಂಥ ಒಬ್ಬ ಅಧಿಕಾರಿಯಾಗಿಯೂ ಕೂಡ ಮೆಚ್ಚುಗೆ ಗಳಿಸಿದ್ದಾರೆ. ಎಲ್ಲಕ್ಕೂ ಹೆಚ್ಚಾಗಿ ಅವರ ರಾಮಾಯಣ ಮಹಾಭಾರತಗಳಿಂದ ಹಿಡಿದು ಶರಣರ ವಚನತತ್ವಗಳಿಂದ ಹಿಡಿದು ದಾಸರ ಪದಗಳಿಂದ ಹಿಡಿದು ಇಡೀ ಕರ್ನಾಟಕದ ಸಾಹಿತ್ಯ ಪ್ರಪಂಚದ ಎಲ್ಲವನ್ನೂ ಉಲ್ಲೇಖ ಮಾಡಿ ಆ ಸಮಾಜಕ್ಕೆ ಮತ್ತು ಸಭೆಗೆ ಕೊಡ್ತಕ್ಕಂಥ ಸಂದೇಶ ಇದೆಯಲ್ಲ, ಅದು ಅವರ್ಣನೀಯ. ಆದ್ದರಿಂದ ಯಾರೇ ಆಗಲಿ, ಸಾಂಸ್ಕೃತಿಕ ಲೋಕದಲ್ಲಿ ಇರತಕ್ಕಂಥ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಪ್ರಿಯರೇ. ಆ ದೃಷ್ಟಿಯಲ್ಲಿ ನಾನು ಡಾಕ್ಟರ್ ಸೋಮಶೇಖರ್ ಅವರು ಬಹುತೇಕ ಏಕೋದರರಾಗಿಲ್ಲ, ಆದರೆ ನಮ್ಮಿಬ್ಬರ ಸ್ನೇಹ ಮಾತ್ರ ಜನ್ಮಾಂತರದ್ದು ಅನ್ನೋಷ್ಟರ ಮಟ್ಟಿಗೆ ನಾನು ಅವರ ಸ್ನೇಹಿತರಾಗಿದ್ದೇವೆ. ಅವರ ಏಳಿಗೆ ನಿಜಕ್ಕೂ ಹೇಳ್ತೀನಿ, ಸಾಂಸ್ಕೃತಿಕ ಏಳಿಗೆ ಇದ್ದಂತೆ, ಕಲಾವಿದರ ಏಳಿಗೆ ಇದ್ದಂತೆ, ಇಡೀ ಕರ್ನಾಟಕದ ಎಲ್ಲ ಕಲಾವಿದರ ಪರಿಚಯ ಅವರ ಬೆರಳ ತುದಿಯಲ್ಲಿ ಇರುವಷ್ಟು ಚೆನ್ನಾಗಿ ಅವರು ಪರಿಚಯ ಇಟ್ಕೊಂಡಿದ್ದಾರೆ, ಸಂಪರ್ಕ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲಿ ಅವ್ರನ್ನ ಕರೆಸಿ ಅವರಿಗೆ ಸಲ್ಲಬೇಕಾದ ಗೌರವಾದಿಗಳನ್ನು ಸ್ವಲ್ಪ ಹೆಚ್ಚು ಅನ್ನೋ ಹಾಗೆ ಸಲ್ಲಿಸ್ತಾರೆ. ಇದು ನಿಜಕ್ಕೂ ಭಾಳ ಅಪರೂಪದ ಕೆಲಸ. ಆ ಒಂದು ಧೋರಣೆ, ಉಡಾಫೆ, ನಾನೊಬ್ಬ IAS ಆಫೀಸರು, ನಾನೊಬ್ಬ ಜಿಲ್ಲಾಧಿಕಾರಿ ಇತ್ಯಾದಿಗಳನ್ನು ಸಾಧ್ಯವೇ ಇಲ್ಲ ನೋಡೋದಕ್ಕೆ. ಅವರ ಶ್ರೀಮತಿಯವರು ಅಷ್ಟೇ, ಮನೆಗೆ ಬಂದು ಯಾರಾದರೂ ಊಟ ಮಾಡ್ತಾರೆ ಅಂದರೆ ಅವತ್ತು ಅವರಿಗೊಂದು ದೊಡ್ಡ ಹಬ್ಬ. ಅನ್ನದಾಸೋಹ, ಜ್ಞಾನದಾಸೋಹ ಅವರ ಮನೆಯ ಒಂದು 2 ಆಸ್ತಿ. ಹಾಗೆ ನೋಡಿದರೆ ಸೋಮಶೇಖರ್ ಅಂಥವರು ನನ್ನ ಮಿತ್ರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅಂಥ ವ್ಯಕ್ತಿಗಳು ಹೆಚ್ಚಿದಷ್ಟು ನಮ್ಮ ಸಂಸ್ಕೃತಿ, ನಮ್ಮ ಕಲಾವಿದರ ಬದುಕು ಹಸನಾಗುತ್ತೆ. ಆ ದೃಷ್ಟಿಯಿಂದ ಡಾಕ್ಟರ್ ಸೋಮಶೇಖರ್ ಅವರಿಗೆ ಒಬ್ಬ ಸನ್ಮಿತ್ರನಾಗಿ ನಾನು ಒಳ್ಳೆಯದನ್ನು ಮತ್ತು ಒಳ್ಳೆಯ ಏಳಿಗೆಯನ್ನು ಮತ್ತು ಆರೋಗ್ಯ ಭಾಗ್ಯವನ್ನು ಭಗವಂತ ಕಳಿಸುವ ಹಾಗಾಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಅವರನ್ನು ಸ್ಮರಿಸ್ತೇನೆ. ಸಿ ಸೋಮಶೇಖರ್ ಅವರು ಆಡಳಿತದ ಬಗ್ಗೆ ಇದನ್ನು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ. ಅವ್ರು ತುಂಬ ಸಂತೋಷ. ಅವ್ರಿಗೆ 60 ವರ್ಷ ಆಗ್ತಾಯಿದೆ. ಅವ್ರಿಗೆ ಕಲಾವಿದರ ಮೇಲೆ ಬಹಳ ಆಸಕ್ತಿ ಇತ್ತು. ಅವರು ತುಂಬ ಚೆನ್ನಾಗಿರಲಿ, ಅವ್ರಿಗೆ ಆಯುರ್ವೇದ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ಅಂತೇಳಿ ದೇವರಲ್ಲಿ ನನ್ನ ಬೇಡಿಕೆ. ಒಬ್ಬ ಅತ್ಯಂತ ಪ್ರತಿಭಾನ್ವಿತ, ಪ್ರಾಮಾಣಿಕ, ಸರಳ ನಡತೆಯ ಒಬ್ಬ ಅಧಿಕಾರಿಯನ್ನು ನಾನು ನೋಡಿರೋದು ಬಹಳ ಅಪರೂಪ.
ಜೊತೆಗೆ ಸೋಮಶೇಖರಲ್ಲಿ ವಿಶೇಷ ಏನಪ್ಪ ಅಂತಂತಂದರೆ ಅವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತನಾಡಿದ್ರು ಕೂಡ ಓತಪ್ರೋತವಾಗಿ ಯಾವ ಪದಗಳ ಹುಡುಕಾಟಿಕೆ ಇಲ್ಲದೆ ಅದನ್ನು ಹುಡುಕುದೇ ತಾನಾಗಿ ಹರಿಯುತ್ತೆ, ಗಂಗೆ ಹರಿದಾಗ ಹರಿಯುತ್ತೆ ಅವ್ರ ಬಾಯಿನಲ್ಲಿ. ಅಷ್ಟು ಚೆನ್ನಾಗಿ ಭಾಷೆಯನ್ನು ಮಾತನಾಡ್ತಾರೆ. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅವರು ಬಹಳ ಅತ್ಯುತ್ತಮವಾಗಿ ಮಾತಾಡ್ತಾರೆ. ವಿಷಯ ಜ್ಞಾನವೂ ಅಷ್ಟೇ, ಅವರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಎಲ್ಲಿದ್ದೀನಿ ಅನ್ನೋದರ ಸಮಯ ಪ್ರಜ್ಞೆನ ಮತ್ತು ವಸ್ತುನಿಷ್ಠೆ ಇಟ್ಕೊಂಡು ಮಾತಾಡೋ ಒಬ್ಬ ಆಡಳಿತಾಧಿಕಾರಿ ಅಂದರೆ ಸರ್ಕಾರದಲ್ಲಿ ಇಷ್ಟು ಚೆನ್ನಾಗಿ ತಿಳುವಳಿಕೆ ಇರೋದು, ಅವ್ರ ಫೈಲು ಅವ್ರ ಇಲಾಖೆ ಬಿಟ್ಟು ಇಂಥವೆಲ್ಲ ತಿಳ್ಕೊಂಡಿರೋ ವ್ಯಕ್ತಿಗಳಿದಾರಲ್ಲ ಅಂತ ಬಹಳ ಸಂತೋಷ ಆಗುತ್ತೆ. ಸಂಸ್ಕೃತಿ ಕನ್ನಡ ಕಲ್ಚರಲ್ಲಿ ಕೆಲಸ ಮಾಡಿದ್ರು, ಅನೇಕ ಇದರಲ್ಲಿ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ನಾನು ಮೊನ್ನೆ ಕೂಡ ಅವ್ರಿಗೇನೋ ಮಾತಾಡ್ತಾ ಏನು ತಿರ್ಗಾ ಟ್ರಾನ್ಸ್ಫರ್ ಮಾಡಿದಾರಲ್ಲ ನಿಮ್ಮನ್ನು ಕೋಆಪ್ರೇಟಿವ್ ಇದಕ್ಕೆ ಅಂತಂದೆ. ಬ್ರದರ್ ಎಷ್ಟು ಜನಕ್ಕೆ ಇರ್ತೀಯ ಈ ಅದೃಷ್ಟ ಅಂದರು. ಯಾಕೆ ಹೇಳಿದ್ರು ಆ ಮಾತು ಅಂತಂದಾಗ ನಂಗೆ ಅನ್ನಿಸ್ತು, ಅವರು ಬೈ ದಿ ಟೈಮ್ ಈಸ್ ರಿಟೈರಿಂಗ್ ಐ ಥಿಂಕ್ ಅವ್ರು ಮುಟ್ಟದೇ ಇರೋ ಇಲಾಖೆ, ಅವರು ಕೆಲಸ ಮಾಡಿದ್ದೇ ಇರೋ ಇಲಾಖೆ ಇರೋದೇ ಇಲ್ಲ. ಅಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಡೆಪ್ಟಿ ಕಮಿಷನರಾಗಿ ಕೆಲಸ ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಾಗಿ ಕೆಲಸ ಮಾಡಿದ್ದಾರೆ, APMC ಮಾಡಿದ್ದಾರೆ, ವೇರ್ ಹೌಸಸ್ ಮಾಡಿದ್ದಾರೆ, ಯಾಕೆ ಇದು ನಮ್ಮ ಟೂರಿಸಮ್ ಮಾಡಿದ್ದಾರೆ, ವಾರ್ತಾ ಇಲಾಖೆಯಲ್ಲಿ ಮಾಡಿದ್ದಾರೆ, ಇಂಥದ್ದು ನಮ್ಮ ಇದು ಮಾಡಿದ್ದಾರೆ, ಇಂಥದ್ದು ಅಬ್ಕಾರಿಗೆ ಮೊನ್ನೆ ಆದರೂ ಈಗ ಮತ್ತೆ ತುಮಕೂರು ಹೋದರು. ತಿರ್ಗಾ ಇಲ್ಲಿ ಬಂದ ತಕ್ಷಣ 4-5 ಡಿಪಾರ್ಟ್ಮೆಂಟ್ ಬದಲಾವಣೆ ಆಗಿ ಇವತ್ತಿಗ ಸಹಕಾರದಲ್ಲಿದ್ದಾರೆ. ಅಂದರೆ ಅವರ ಸಹಕಾರ ಸರ್ಕಾರಕ್ಕೆ ಎಲ್ಲ ಇಲಾಖೆಗಳಲ್ಲೂ ಬೇಕು ಅನ್ನೋದು ಅವರಿಗೆ ಕೊಡ್ತಕ್ಕಂಥ ಒಂದೊಂದು ಸ್ಥಳವನ್ನು ನೋಡಿದಾಗ ನಾವು ಭಾಳ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಒಬ್ಬ KAS ಅಧಿಕಾರಿ ತನ್ನ ವೃತ್ತಿಪರವಾಗಿ ಎಷ್ಟೆಲ್ಲ ಕೆಲಸ ಮಾಡಿದರೆ ಅವರು IAS ಆಗೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ. ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಒಂದು ದಿವಸ ನಾನು ಅವ್ರ ಆಫೀಸಲ್ಲಿ ಕೂತಾಗ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ ಬಂದರು. ಸ್ಟೂಡೆಂಟ್ಸ್ ಅಂದರೆ ಎಂಪ್ಲಾಯೀಸು, ಕೆಲಸದಲ್ಲಿ ಇದ್ದವರು, ಅವ್ರ ಕೆಲಸ ಹೋಗ್ಬಿಟ್ಟಿದೆ. ಅವರೆಲ್ಲ ಬಂದು ಕೇಳಿದ್ರು, ಸರ್ ಈ ಥರ ಆಗೋಗ್ಬಿಟ್ಟಿದೆ ಅಂತ. ಹೌದು ಗೊತ್ತಾಯ್ತು, ಕೇಳಿದ್ದೀನಿ, ಹೀಗಾಗಿದೆ ಅಂತಂದ್ರು. ಸರ್ ಅದು ನೀವು ಮಾಡಿಕೊಡ್ಲೇಬೇಕು. ನೋಡ್ರಿ, ನಿಮಗೆ ಆ ಕೆಲಸ ಸಿಕ್ಕಿಲ್ಲ, ಕೆಲಸ ಹೋಗಿದೆ ಅನ್ನೋದ್ರ ಬಗ್ಗೆ ಅನುತಾಪ ಇದೆ. ನೀವು ಮಾಡಿಕೊಡ್ಲೇಬೇಕು ಅಂತ ಹೇಳೋದು ಕಾನೂನು ಮೇಲೆ ಹೋಗುತ್ತೆ ಹೊರತು ನಿಮ್ಮ ಮಾತಿಗೆ ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಮೇಲೆ ನನಗೆ ಅನುತಾಪ ಇದೆ, ನಾನು ಮಾಡಿಕೊಡ್ತೀನಿ ಹೋಗಿ ಅಷ್ಟೇ, ಇನ್ನು ಹೆಚ್ಚಿಗೆ ಮಾತಾಡಬಾರ್ದು. ಅಂದರೆ ಅವರಿಗೆ ಎಷ್ಟು ಸೂಕ್ಷ್ಮವಾಗಿ ತಿಳಿಸ್ಬೇಕು ಜನಗಳಿಗೆ ಅದು ಗೊತ್ತು, ಎಷ್ಟು ಟೀಕಾಗಿ ಯಾವ ಮಾತಾಡಬೇಕು ಯಾವ ಮಾತಾಡಬಾರ್ದು ಅಂತ ಹೇಳೋದು ಕೂಡ ಅವರು ತುಂಬ ಚೆನ್ನಾಗಿ ಗೊತ್ತು ಅವರಿಗೆ. ಅವರು ಸುಮಾರು ನನ್ನ ಅಂದಾಜಿಗೆ ನಾನು ಬೆಂಗಳೂರಿಗೆ 80 ಇಸ್ವಿಯಲ್ಲಿ ಮೈಸೂರಿಂದ ಇಲ್ಲಿ ಶಿಫ್ಟ್ ಆದ್ದು. ಅದಕ್ಕೆ ಮೊದಲು ಗೊತ್ತಿತ್ತು ಅವರು ನನಗೂ ಅವ್ರಿಗೂ ಗೊತ್ತಿತ್ತು. ಆದರೆ ಹೆಚ್ಚು ನಿಕಟ ಸಂಪರ್ಕ ನಮಗೆ 82ನೇ ಇಸ್ವಿಯಿಂದ ಈಚೆಗೆ, ಅಂದರೆ ಸುಮಾರು ಒಂದು 30 ವರ್ಷಗಳಿಂದ ಅನೇಕ ರೀತಿಯಲ್ಲಿ ನಾವು ಒಬ್ರಿಗೊಬ್ಬರು ತೊಡಕೊಂಡಿರ್ತೀವಿ. ಅವ್ರಿಗೆ ಸಾಹಿತ್ಯದ ಮೇಲೆ ಎಷ್ಟು ಅಭಿರುಚಿ ಇದೆ ಅಂದರೆ, ಉದಯ್ ಶಂಕರ್ ಅಂತ ಒಬ್ಬ ರೈಟರು ತೀರ್ಕೊಂಡಾಗ ಅವನ ನೆನಪಿನಲ್ಲಿ ಉದಯ್ ಶಂಕರ್ ಪ್ರಶಸ್ತಿ ಅಂತ ಅನ್ನೋ ಒಂದನ್ನು ಸ್ಥಾಪಿಸಿ ಅವರೇ ಇನಿಷಿಯೇಟಿವ್ ತೊಗೊಂಡು ನಮ್ಮನ್ನೆಲ್ಲ ಜೊತೆಲಿ ಕೂರಿಸ್ಕೊಂಡು ಅದನ್ನು ಅನೇಕ ವರ್ಷಗಳು ಕೊಟ್ಟಿದ್ದೀವಿ. ಈ ವರ್ಷ ಕೂಡ ಅದನ್ನು ಕೊಡೋ ಏರ್ಪಾಡಲ್ಲಿದ್ದೀವಿ ನಾವು. ಅಂದರೆ ಒಂದು ಮನುಷ್ಯರಿಗೆ ಭಾಷೆ, ಸಂಸ್ಕೃತಿ, ರಸಿಕತೆ, ನಾಡು, ನುಡಿ, ಮಣ್ಣು, ಮಣ್ಣಿನ ವಾಸನೆ ಇದ್ರ ಬಗ್ಗೆ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಅತ್ಯಂತ ದೀರ್ಘ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಕರ್ನಾಟಕ ಸರ್ಕಾರದ ರಾಜ್ಯದ ಅಧಿಕಾರಿ ಅಂತಂದಾಗ ಅವರು ನಮ್ಗೆ ಬಹಳ ಬೇಕಾದವರು ಅಂದಾಗ ಬಹಳ ಸಂತೋಷವಾಗುತ್ತೆ. ಅದಷ್ಟೇ ಮಾತ್ರ ಅಲ್ಲ, ಅವ್ರ ಮನೆಯಲ್ಲೂ ಅಷ್ಟೇ ಬಹಳ ದೊಡ್ಡ ರೀತಿಯಲ್ಲಿ ಆತಿಥ್ಯವನ್ನು ಅವರು ಯಾವಾಗಲೂ ಅಷ್ಟೇ, ಹುಟ್ಟದ ಹಬ್ಬ ಆಗಲಿ, ಒಂದು ಸತ್ಯನಾರಾಯಣ ಪೂಜೆ ಆಗಲಿ, ಏನೇ ಫಂಕ್ಷನ್ ಆಗಲಿ ಬಹಳ ದೊಡ್ಡ ರೀತಿಯಲ್ಲಿ ಆತ್ಮೀಯತೆಯಿಂದ ತುಂಬ ಜನ ಸೇರಿಸ್ಕೋತಾರೆ. ಅವ್ರಿಗೆ ನಾವು ಯಾರು ಸ್ನೇಹಿತರನ್ನ ಭೇಟಿ ಮಾಡಿ 2-3 ತಿಂಗಳಾಗಿದ್ದಾಗ ಸೋಮಶೇಖರ್ ಯಾವ್ದಾದ್ರು ಫಂಕ್ಷನ್ಗೆ ಕರೆದಿದ್ದಾರೆ ಅಂದರೆ ಅವತ್ತು ನಾವು ಧಾರಾಳವಾಗಿ ಹೋದರೆ ನಮ್ಗೆ ಬೇಕಾದೆಲ್ಲ 50-60 ಜನ ಸ್ನೇಹಿತರು ಆರಾಮಾಗಿ ಸಿಕ್ಬಿಡ್ತಾರೆ ಒಂದೇ ಕಡೆ. ಅಷ್ಟು ಸುಲಭವಾಗಿ ಇದು ಮಾಡ್ತಾರೆ ಅಂಥ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಕನ್ನಡದಲ್ಲಿ ನನ್ನ ಹತ್ರ ಪದಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಅಷ್ಟೊಂದು ಅವ್ರಿಗೆ ಅರ್ಹತೆಗಳಿದೆ, ಯೋಗ್ಯತೆಗಳಿದೆ. ಆಮೇಲೆ ಬಹಳ ವಿಶ್ವಾಸಾರ್ಹ ಮನುಷ್ಯ, ಸ್ನೇಹಜೀವಿ. ಅವ್ರ ಮನೆಗೆ ಸ್ನೇಹ ಅಂತಲೇ ಹೆಸರು. ತುಂಬ ಹೊಂದ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ. ಅವ್ರ ಮನೆಯವರು ಅಷ್ಟೇ, ಸರ್ವಮಂಗಳ ಅವರು ಅಷ್ಟೇ. ಅವರಿಬ್ಬರು ಕೂಡ
ಅವ್ರ ಜೀವನದಲ್ಲಿ ಹೆಚ್ಚು ಕಾಲವನ್ನು ಸ್ನೇಹಿತರುಗಳ ಜೊತೆಯಲ್ಲಿ, ಸ್ನೇಹಿತರ ಸಂದರ್ಭಗಳಲ್ಲಿ, ಮದುವೆ ಮುಂಜಿ ಇಂಥ ಸಮಾರಂಭಗಳಲ್ಲಿ ಅನೇಕ ಕಡೆ ತುಂಬ ಚೆನ್ನಾಗಿ ಹೊಂದಿಕೊಂಡು ಓಡಾಡ್ತಾರೆ, ಬರ್ತಾರೆ, ಹೋಗ್ತಾರೆ, ಹಾಗೆ ಕರೀತಾರೆ, ಆತಿಥ್ಯ ನೀಡ್ತಾರೆ, ತುಂಬ ಇದು ಮಾಡ್ತಾರೆ. ಅವ್ರ ಮಾತೆ ಹಾಗೆ. ಒಬ್ಬ ಅತ್ಯಂತ ಸರಳ ಸಜ್ಜನಿಕೆಯ ಪ್ರಾಮಾಣಿಕವಾದಂಥ ಸ್ನೇಹಿತ ಅಂತಂದರೆ ಜೀವನದಲ್ಲಿ ಸಿ ಸೋಮಶೇಖರ್. ನಾನು ಅವ್ರಿಗೆ ಎಷ್ಟೋ ಸತಿ ಹೇಳ್ತಿರ್ತೀನಿ, ನಿಮ್ಮ ಟೈಟ್ಲ್ನಲ್ಲಿ ಅದನ್ನು ಇದು ಇಂಥದ್ದು ಇನ್ಷಿಯಲ್ಸ್ ಇದೆಯಲ್ಲ, ಅದನ್ನು ಇಂಗ್ಲೀಷು ಅಂದ್ಕೋಬೇಡಿ, ಅದು ಸಿ, ಕನ್ನಡದಲ್ಲಿ ಸಿ ಅಂತಂದರೆ ನೀವು ಯಾವಾಗಲೂ ಸ್ವೀಟು. ಆ ರೀತಿ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರ್ತೀನಿ ಅವರಿಗೆ. ತುಂಬ ಇಷ್ಟಪಡ್ತಾರೆ ಅವರು. ಹಿರಿಯರನ್ನು ಕಂಡರೆ ಭಾಳ ಭಯಭಕ್ತಿ, ಭಾಷೆ ಮೇಲೆ ಅತ್ಯಂತ ಪ್ರೀತಿ, ಬಸವಣ್ಣವರ ವಚನದ ಮೇಲೆಯೇ ಅವರಲ್ಲಿರ್ತಕ್ಕಂಥ ಅಂತರಾರ್ಥಗಳನ್ನು ಮತ್ತು ಇದನ್ನು ಸಾಧನೆಯನ್ನು ಮಾಡಿ ಡಾಕ್ಟರೇಟ್ ತೊಗೊಂಡಿದ್ದಾರೆ. ಯಾವುದೇ ಒಂದು ಕೆಲಸ ಮಾಡುವಾಗ ಅಚ್ಚುಕಟ್ಟಾಗಿ ಅದನ್ನು ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ಅನೇಕ ಸಾರಿ ಆಲೋಚಿಸಿ ತೀರ್ಮಾನ ತಗೊಳ್ತಾರೆ. ಅವರು ಬಸವಶ್ರೀ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ಅವ್ರಿಗೆ ಮಾಡ್ತಕ್ಕಂಥ ಯಾವುದೇ ಸಾಮಾಜಿಕ ಕಳಕಳಿಯ ಸಮಾರಂಭಗಳು ಅಂದರೆ ಸೋಮಶೇಖರ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಅದು ತುಂಬ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಕರ್ನಾಟಕದಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ. ಹಾಗೆ ಅವರು ವಿಶೇಷ ಅಧಿಕಾರಿಗಳಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಾಗ ಕೂಡ ಜಿಲ್ಲಾ ಉತ್ಸವಗಳನ್ನಾಗಲಿ ಅವರು ಏನೇ ಏರ್ಪಾಡು ಮಾಡಿದ್ರು ಕೂಡ ಅತ್ಯಂತ ಶ್ರೀಮಂತವಾಗಿ, ಅತ್ಯಂತ ಸಾಂಸ್ಕೃತಿಕವಾಗಿ ಮಾಡ್ತಾರೆ. ನಮಗೆಲ್ಲ ಬಹಳ ಬೇಕಾದವರಾಗಿದ್ದಂಥ MP ಪ್ರಕಾಶ್ ಅವರು ಇದ್ದಾಗ ಅವ್ರ ಊರಿಗೆ ಹರಪನಹಳ್ಳಿಗೆ ಅವರನ್ನು ಪ್ರತಿ ವರ್ಷ ಒಂದು ಪ್ರಶಸ್ತಿ ಕೊಡ್ತಾರೆ. ಒಬ್ಬ ಉತ್ತಮ ಬರಹಗಾರ ಕೊಡ್ತಾರೆ ಮತ್ತು ಒಬ್ಬ ಉತ್ತಮ ಗಾಯಕನಿಗೆ ಕೊಡ್ತಾರೆ. ಅದು ಒಂದು ಸಾರಿ ನಾವು ಅವರು ಮತ್ತೂರು ಕೃಷ್ಣಮೂರ್ತಿ ಅವರಿಗೆ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಕೊಟ್ಟರು, ಸುಮಾರು ಈಗ ಒಂದು 5-6 ವರ್ಷಗಳ ಹಿಂದೆ. ಆ ಪ್ರಶಸ್ತಿಯನ್ನು ಕೊಟ್ಟಾಗ ನಾವಿಲ್ಲಿಂದ ಕರ್ಕೊಂಡು SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಅಲ್ಲಿ ಹೋಗಿದ್ವು. ಆವಾಗ ಅವ್ರು ಕೇಳಿದ್ರು, ಇದು ಇಂಥದ್ದು ಪ್ರಶಸ್ತಿ ಮೊತ್ತವೇನೋ ಒಂದು ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷ ಕೂಡ ಹಾಕ್ಕೊಡ್ತೀವಿ, ಬಟ್ ಅವ್ರು ಇಷ್ಟು ದೂರ ಬರ್ತಾ ಇದ್ದಾರೆ, ಹಾಡುಗಳು ಹಾಡ್ತಾರೆ ಅವತ್ತು, ನಾವೇನು ಕೊಡಬೇಕು ಅವರಿಗೆ ಅಂತಂದಾಗ, ನೋಡಿ ಸೋಮಶೇಖರ್ 60 ವರ್ಷ ಆಗ್ತಾಯಿದೆ ಅವ್ರಿಗೆ, ನೀವೇ ಯಾವ ರೀತಿ ಸಜೆಸ್ಟ್ ಮಾಡ್ತೀರೋ ಮಾಡಿ ಅಂತಂದೆ. ನನ್ನ ಹತ್ರ ಅವ್ರು ಏನು ಹೇಳಲಿಲ್ಲ, ಬಟ್ MP ಪ್ರಕಾಶ್ ಅವರು ಹೇಳಿದರು ಅಂತ ಕಾಣುತ್ತೆ. ಆವತ್ತು ರಾಜಮನಸದಲ್ಲಿ ಈ ಕೈಗೆ ಇದು ಮಾಡ್ತಾರಲ್ಲ ಅಂಥದ್ದೊಂದನ್ನು ಅದ್ಭುತವಾದಂಥದ್ದು ಬಂಗಾರದಲ್ಲಿ ಮಾಡಿ ಪಬ್ಲಿಕ್ ಫಂಕ್ಷನ್ನಲ್ಲಿ MP ಪ್ರಕಾಶ್ ಅವರೇ ಅವ್ರ ಬಲಗೈಗೆ ತೊಡಿಸಿದ್ರು. ತೋಡ ಅಂತಾರೆ ಅದನ್ನು. ಅಲ್ಲಿ ಒಂದು ರಾಜಮನೆತನ ಇದೆ, ಅದರದ್ದು ಯಾವ ರೀತಿ ಇರುತ್ತೋ ಹಾಗೆ ಅದೇ ಡಿಸೈನ್ ಮಾಡಿಸಿ ಕೊಟ್ಟಿದ್ದರು. ಸುಮಾರು ಬಹುಶಃ 60 ಗ್ರಾಮ್ಗಿಂತ ಜಾಸ್ತಿ ಇತ್ತು ಅಂತ ಕಾಣುತ್ತೆ. 60 ವರ್ಷ ಅನ್ನೋಕ್ಕೋಸ್ಕರ ಒಂದು ಸಿಂಬಾಲಿಕ್ಕಾಗಿ ಆ ರೀತಿ. ಆದರೆ ಅವ್ರು ಏನೇ ಸಜೆಸ್ಟ್ ಮಾಡಿದ್ರು ಕೂಡ ಸೋಮಶೇಖರ್ ಇನ್ನೊಬ್ಬರಿಗೆ ಏನಾರು ಕೊಡಬೇಕು ಅನ್ನುವಾಗ ಉತ್ತಮವಾದ ವಸ್ತುಗಳು, ಉತ್ತಮವಾದ ಆಹಾರ, ಉತ್ತಮವಾದ ಹಣ್ಣು ಹಂಪಲು, ಉತ್ತಮವಾದ ಸ್ನೇಹ ಅವ್ರ ಹತ್ರ ಸಿಗೋದೇ ಎಲ್ಲ ಬೆಸ್ಟ್ ವೆರೈಟಿ, ಬೇರೆ ಏನೂ ಸಿಗೋದಿಲ್ಲ. ಶ್ರೀಮತಿ ಸರ್ವಮಂಗಳ ಅವರು ಮತ್ತು ಶ್ರೀ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಭಗವಂತ ಎಲ್ಲ ರೀತಿಯ ನೆಮ್ಮದಿಯನ್ನು, ಆರೋಗ್ಯ, ಆಯಸ್ಸನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ನನ್ನ ಹೆಂಡತಿ ಪರವಾಗಿ, ಸಮಸ್ತ ಕನ್ನಡಿಗರ ಪರವಾಗಿ ಅವ್ರ ಬಗ್ಗೆ ಕೇಳ್ಕೊತೀನಿ. ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳೋಣವಾ, ಅಥವಾ ಹಿತೈಷಿಗಳು ಅಂತ ಹೇಳೋಣವಾ, ಅಥವಾ ಒಂದು ಬಂಧು ಅಂತ ಹೇಳೋಣವಾ ಅನ್ನೋದು ನನಗೆ ಒಂದೊಂದು ಸರ್ತಿ ಒಂದು ಯಾವ ರೀತಿ ಅವ್ರನ್ನ ನಾವು ಸಂಬೋಧಿಸಬೇಕು ಅಂತ. ಡಾಕ್ಟರ್ ಸಿ ಸೋಮಶೇಖರ್ ಅವ್ರನ್ನ ಸುಮಾರು ವರ್ಷಗಳಿಂದ ನಾನು ಬಲ್ಲೆ. ಯಾಕೆಂದರೆ ಅವರ ಹಂತವಾಗಿ ಅವರ ಸರ್ಕಾರದ ಹುದ್ದೆಗಳಲ್ಲಾಗಲಿ ಹಾಗೂ ಆಗಾಗಲಿ ಸಮಾಜದಲ್ಲಾಗಲಿ ಅವರು ಮೇಲೆ ಏರ್ತಾ ಇದ್ದಿದ್ದನ್ನು ಅವರ ಹಂತಗಳನ್ನೆಲ್ಲ ನಾನು ಗಮನಿಸ್ಕೊಂಡು ಬಂದಿದ್ದೀನಿ. ಆದರೆ ಯಾವುದೇ ಹಂತದಲ್ಲಿ ಅವರಿದ್ದರೂ ಕೂಡ ಒಂದಿಷ್ಟು ಕೂಡ ಒಂದು ಗರ್ವ ಆಗಲಿ, ಒಂದು ಅಹಂಭಾವ ಆಗಲಿ ನಾನು ಕಂಡಿಲ್ಲ ಅವರಲ್ಲಿ. ಇನ್ನೊಂದಂದರೆ ಅವರ ಕಾರ್ಯಕ್ರಮಗಳ ನಿರೂಪಣೆ ಆಗಲಿ, ನಿರ್ವಹಣೆ ಆಗಲಿ ಒಂದು ವಿಶೇಷವಾದಂಥ ಒಂದು ಕ್ರಮ ಅವ್ರದ್ದು. ಹಾಗಾಗಿ ಅವರು ನಾನು ತುಮಕೂರಿನಲ್ಲಿದ್ದಾಗಲೂ ಕೂಡ ಎಲ್ಲೇ ಇರಲಿ, ಅವರು ಯಾವುದೇ ಒಂದು ಹುದ್ದೆನಲ್ಲಿ, ಯಾವುದೇ ಇಲಾಖೆನಲ್ಲಿರಲಿ ಅವ್ರದ್ದು ಅಂತ ಒಂದು ಛಾಪಲ್ಲಿ ಮೂಡಿಸ್ತೀರಾ ಅವರು ಹೊರಗಡೆ ಬರ್ತಾನೆ ಇರಲಿಲ್ಲ. ತುಮಕೂರಿನಲ್ಲಂತೂ ಇದ್ದಾಗ ಅವ್ರಿಗೂ ಸ್ವಾಮಿಗಳಿಗೆ ತುಂಬ ಹತ್ತಿರ. ಸ್ವಾಮಿಗಳಿಗೆ ಇವರಿದ್ದರೆ ಏನೋ ಒಂಥರಹ ಒಂದು ಖುಷಿ, ಒಂದು ಸಂತೋಷ. ಇವ್ರಿಗೂ ಅಷ್ಟೇ ಆ ಸಾನ್ನಿಧ್ಯದಲ್ಲಿ ಸುಮಾರು ವರ್ಷಗಳು ಸೇವೆ ಮಾಡಿದ್ರು ಕೂಡ ಅವರಿಗೆ ಎಷ್ಟೇ ಸೇವೆ ಮಾಡಿದ್ರು, ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಒಂದು ತೊಂದರೆಗಳಿದ್ದರೂ ಕೂಡ ಅದು ಯಾವುದೂ ಅವರ ಗಣನೆಗೆ ತಂದುಕೊಳ್ದಿರ
ಅಲ್ಲಿ ಜನಗಳಿಗೆ ತನ್ನ ಸೇವೆನ ಸಲ್ಲಿಸಬೇಕು, ಅವರಿಗೆ ದಕ್ಕಬೇಕು ಒಳ್ಳೆಯ ಉಪಯೋಗಗಳು ಅನ್ನೋದು ಒಂದು ಏಕ ಮನೋಭಾವದಿಂದ ಕೆಲಸ ಮಾಡಿದಂಥ ಒಬ್ಬ ಹಿರಿಯ ಅಧಿಕಾರಿ ಅಂತ ಹೇಳಿದ್ರೆ ಅದು ಸಿ ಸೋಮಶೇಖರ್ ಅಂತ ಹೇಳಬೇಕಾಗತ್ತೆ. ಅವರಿಗೆ ನಾನು ಮೊದಲಿಂದಲೂ ಅಷ್ಟೇ ಒಂದು ಎಳ್ಳಷ್ಟು ಕೂಡ ಅವರಲ್ಲಿ ವ್ಯತ್ಯಾಸ ಕಾಣುತ್ತಾ ಇಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಬೇರೆಯವರು ಯಾರಾದರೂ ಹೇಳ್ತಾರೆ, ರೀ ನೋಡಿರಿ ಕಲ್ತ್ಕೊಳ್ರಿ ಈ ಕೆಲಸಗಳನ್ನ, ಸಿ ಸೋಮಶೇಖರ್ ಐಸೆ, ಅವ್ರ ಇನ್ಷಿಯಲ್ಸೇ ಸಿ, ಆದರೆ ಬೇರೆಯವರು ಹೇಳೋದು ಸಿ ಸೋಮಶೇಖರ್ ಅಂಡ್ ಲರ್ನ್ ಐಸೆ ಅಂತ ಹೇಳೋರು. ಅಂದರೆ ಅವ್ರನ್ನ ನೋಡಿ ಕಲೀರಿ, ಅವರ ವಿಧಾನಗಳು, ಅವರ ಕ್ರಮಗಳು, ಅವ್ರು ಮಾಡೋವಂಥ ಶ್ರದ್ಧೆ ಭಕ್ತಿ, ಒಂದು ಸ್ವಲ್ಪವೂ ಕೂಡ ವ್ಯತ್ಯಾಸಗಳಿಲ್ದಿರ ಸಂಬೋಧನೆಗಳಲ್ಲಾಗಲಿ, ಅವ್ರು ನಡ್ಕೊಳ್ಳೋದು, ಅವರ ವಾಗ್ಝರಿ, ಕನ್ನಡದ ವಾಗ್ಝರಿ ಎಂಥ ಅದ್ಭುತವಾದಂಥ ಒಬ್ಬ ಸಾಹಿತಿ ಅಂತ ಹೇಳ್ಬೋದು ಸೋಮಶೇಖರ್ ಅವರಿಗೆ. ಯಾವ ಕನ್ನಡದ ಒಂದು ಅತ್ಯುನ್ನತವಾದಂಥ ಒಬ್ಬ ಕನ್ನಡದ ಸೇವಕ ಅಂತ ಹೇಳ್ಬೋದು. ನಾನು ಯಾವಾಗಲೂ ಸೇವಕ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಪಡ್ತೀನಿ ನಾನು. ಯಾಕೆಂದರೆ BM ಶ್ರೀಕಂಠಯ್ಯನವರು ಯಾವಾಗಲೂ 24ರಲ್ಲೋ 34ರಲ್ಲೋ ಅವರು ಕನ್ನಡದ ಸೇವಕ ಅಂದ್ಕೊಂಡ್ರು. ಹಾಗೆ ಅಂಥ ಸೇವಕರು ನಾವು. ಹಾಗೆ ಸಿ ಸೋಮಶೇಖರ್ ಅಂತ ಅವರ ಕನ್ನಡ ಒಂದು ಉಪಯೋಗಿಸುವಂಥ ಶಬ್ದ ಭಂಡಾರ. ನನಗೂ ಅವ್ರು ಹೇಳೋರು, ಇಲ್ಲ ಶಿವರಾಮ್ ಅವರೇ ನೀವು ನಿರೂಪಣೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ಇಲ್ಲ ಅದನ್ನು ನೀವೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಆದರೆ ನೀವು ಕ್ರಮಬದ್ಧವಾಗಿ ಶುದ್ಧವಾದಂಥ ಕನ್ನಡದಲ್ಲಿ ಎಷ್ಟು ನಿರರ್ಗಳವಾಗಿ ನೀವು ಮಾತಾಡ್ತೀರ. ನಿಮ್ಮ ಶಬ್ದ ಸಂಪತ್ತು ಕೂಡ ಅಷ್ಟು ಹಿರಿಮೆ ಆದಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಕೋಟ್ ಮಾಡೋವಾಗ ಬಸವಣ್ಣವ್ರು ಕೋಟ್ ಮಾಡ್ತೀರಾ, ಸರ್ವಜ್ಞನ ಕೋಟ್ ಮಾಡ್ತೀರಾ, ಅಕ್ಕಮಹಾದೇವಿನ ಕೋಟ್ ಮಾಡ್ತೀರಾ, DV ಗುಂಡಪ್ಪನವ್ರನ್ನ ಕೋಟ್ ಮಾಡ್ತೀರಾ. ಹೀಗೆ ಹಾಗೆಲ್ಲ ಕೋಟ್ ಮಾಡಬೇಕಾದ್ರೆ ಅದು ಕೂಡ ಸ್ವಲ್ಪ ಎಡರು ತೊಡರುಗಳು ಇಲ್ದಿರ ಕೋಟ್ ಮಾಡೋವಾಗ ಎಷ್ಟು ಓದಿದರೆ ಮಾತ್ರ ಅದು ಬರೋದಕ್ಕೆ ಸಾಧ್ಯ ಇದೆ. ಓದದೇ ಇದ್ದರೆ ಜ್ಞಾನ ಬೆಳೆಯೋಲ್ಲ. ಜ್ಞಾನ ಬೆಳಿಬೇಕು ಅಂತ ಹೇಳಿದ್ರೆ ಓದಲೇಬೇಕು, ಓದಿ ಸಂಪನ್ನವಾಗಬೇಕು. ಅದು ನಮ್ಮ ಸಿ ಸೋಮಶೇಖರ್ ಅವರಲ್ಲಿ ನಾನು ಬಹಳ ಹತ್ತಿರದಿಂದ ಕಂಡಂಥ ಒಂದಿದು. ಅವ್ರಿಗೂ ಕೂಡ ನಮ್ಮ ಕೊಳದ ಮಠದ ಶಾಂತವೀರ ಸ್ವಾಮಿಗಳಿದ್ದಾರಲ್ಲ, ಅವ್ರಿಗೂ ಅಷ್ಟೇ ತುಂಬ ಗಳಸ್ಯ ಕಂಠಸ್ಯ. ಅವ್ರಿಗೂ ಕೂಡ ಸೋಮಶೇಖರ್ ಅವ್ರನ್ನ ಕಂಡ್ರೆ ಅವ್ರಿಗೂ ಇಷ್ಟ, ಆ್ಯಂಡ್ ಸ್ವಾಮಿಗಳಿಗೂ ಕೂಡ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಹಾಗೆ ಪರಸ್ಪರ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಇವರು ಬೆರೆತು ಆ ಕಾರ್ಯಕ್ರಮಗಳನ್ನ ನಡೆಸಿದ್ದು ಕೂಡ ನಾನು ನೋಡಿದ್ದೀನಿ. ಹಾಗಾಗಿ ಒಂದು ಹಿರಿಯರಾಗಲಿ, ಒಂದು ಮಠಾಧಿಪತಿಗಳಾಗಲಿ, ಸ್ವಾಮಿಗಳಾಗಲಿ, ಹಿರಿಯ ಅಧಿಕಾರಿಗಳಾಗಲಿ, ಅದು ಸರ್ಕಾರಗಳ ಬದಲಾವಣೆ ಆಗ್ತಾನೇ ಇರುತ್ತೆ. ಆ ಸರ್ಕಾರಗಳು ಬದಲಾವಣೆ ಆದಾಗೆ ಇವರ ಮನಸ್ಸುಗಳು ಬದಲಾವಣೆ ಆಗೋಲ್ಲ. ಅಂಥ ಒಬ್ಬ ಒಂದು ಶ್ರೇಷ್ಠ ಮಟ್ಟದ ಅಧಿಕಾರಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಸಿ ಸೋಮಶೇಖರ್ ಅಂತ ಹೇಳಬೇಕಾಗುತ್ತೆ. ನಿಜವಾಗ್ಲೂ ಅಂಥ ಅಧಿಕಾರಿಗಳು ಅಧಿಕವಾಗಬೇಕು. ಆವಾಗಲೇ ಸರ್ಕಾರ ತುಂಬ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಥವರ ಜೊತೆಯಲ್ಲಿ ಕೆಲಸ ಮಾಡೋದು ಅಂತ ಅವರ ಜೊತೆಯಲ್ಲಿ ಇರ್ತಾರಲ್ಲ ತುಂಬ ಜನ, ಅವರು ಕೂಡ ಅಂದ್ಕೊಳುತ್ತೆ ನಮ್ಮ ಸಾಹೇಬರು ಇಂಥವ್ರು, ಅವ್ರ ಥರ ನಾವು ಆಗಬೇಕು ಅಂತ ಒಂದು ಮಾರ್ಗದರ್ಶನ ಇರಬೇಕಾಗತ್ತೆ. ಯಾವಾಗಲೂ ಕೂಡ ಇವಾಗ ಮನೆಯಲ್ಲಿ ತಂದೆ ತಾಯಿ ಚೆನ್ನಾಗಿ ನೋಡಿಕೊಂಡ್ರೆ ಮಕ್ಕಳು ಅಯ್ಯೋ ನಮ್ಮ ಅಪ್ಪ ಅಮ್ಮನ ಥರ ಆಗಬೇಕಪ್ಪ, ನಮ್ಮ ಅಪ್ಪ ಅಮ್ಮನ ಥರ ಹೆಸರು ಮಾಡಬೇಕು, ಅಪ್ಪ ಅಮ್ಮನ ಥರ ನಡ್ಕೋಬೇಕು ನಾವು ಅಂತ. ಹಾಗೆ ಸರ್ಕಾರಗಳು ಯಾವುದೇ ಆಗಲಿ, ಮೇಲಧಿಕಾರಿಗಳು ಯಾರೇ ಆದರೂ ಕೂಡ ಅವರ ಹತ್ತಿರದಲ್ಲಿ ಕೆಳದರ್ಜೆಯಲ್ಲಿ ಕೆಲಸ ಮಾಡೋರು ನಮ್ಮ ದರ್ಜೆಯ ಅಧಿಕಾರಿಗಳ ಥರ ನಾವು ಕೆಲಸ ಮಾಡೋ ಹಾಗಾಗಲಿ. ಅವರು ಸ್ಫೂರ್ತಿ ತುಂಬಿಸ್ತಾರೆ, ನಮಗೆ ಪ್ರೋತ್ಸಾಹಿಸ್ತಾರೆ, ಬೆನ್ತಟ್ತಾರೆ ಅನ್ನೋ ಮನೋಭಾವ ಬಹಳ ಮುಖ್ಯ ಆಗುತ್ತೆ. ಹಾಗೆ ನಾನು ಕಂಡಂಥ ರೀತಿ ನಾನು ಉತ್ಪ್ರೇಕ್ಷೆ ಮಾಡ್ತಾಯಿಲ್ಲ, ಅವ್ರನ್ನ ವಿವಿಧ ಒಂದು ಹುದ್ದೆಗಳಲ್ಲಿ ನಾನು ಕಂಡಿದ್ದೀನಿ. ಅದನ್ನೆಲ್ಲ ನಾನು ಗಮನಿಸಿದ್ದು, ಇದು ಪ್ರಮುಖವಾದಂಥ ಗುಣ ನಾನು ಸೋಮಶೇಖರ್ ಅವರಲ್ಲಿ ಕಂಡಿದ್ದು. ಅವರು ಇನ್ನೂ ಜೀವನದಲ್ಲಿ ಒಳ್ಳೆ ದೊಡ್ಡ ಅಧಿಕಾರಿಗಳಾಗಿ ಇನ್ನೂ ಬೆಳಿಬೇಕು. ಸಮಾಜದಲ್ಲಿ ನಾನು ಕುವೆಂಪು ಅವರು ಹೇಳಿದಾಗೆ ವಿಶ್ವಮಾನವನಾಗು ಅಂತ ಹೇಳಿಬಿಟ್ಟು ಕುವೆಂಪುರವರು ಕೊನೆಯಲ್ಲಿ ತುಂಬ ಹೇಳ್ತಾಯಿದ್ರು ಅದರ ಬಗ್ಗೆ. ಹಾಗಾಗಿ ಒಬ್ಬ ವಿಶ್ವಮಾನವ ತತ್ವವನ್ನು ಇಟ್ಕೊಂಡಂಥವರು ಸೋಮಶೇಖರ್ ಅವರು. ಹಾಗಾಗಿ ಅವರ ಮನಸ್ಸಿನಲ್ಲಿರುವಂಥ ತತ್ವಗಳು, ಅವರ ಮನಸ್ಸಿನಲ್ಲಿರುವಂಥ ಯಾವುದೇ ಕಾರ್ಯಕ್ರಮಗಳಾಗಲಿ, ನಮ್ಮ ಉದಯ್ ಶಂಕರ್ ಅವರ ಕಾರ್ಯಕ್ರಮ ನನಗೆ ಮೊದಲು ಹೇಳಿದ್ರು ಅವ್ರು. ಹಾಗೆ ಅಂತಹ ಶ್ರೇಷ್ಠ ಸಾಹಿತ್ಯ ಹೆಸರಲ್ಲಿ ನಾವೇನಾದರೂ ಪ್ರತಿ ವರ್ಷ ಕಾರ್ಯಕ್ರಮಗಳು ಮಾಡಬೇಕು ಹಾಗೆ ಅಂತ. ಹಾಗೆ ಯಾವುದೇ ಒಂದು ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ತುಂಬ ಕಾಳಜಿ ಇದೆ ಅವರಿಗೆ. ಅದು ಸಮಾಜದ ಬಗ್ಗೆ, ಮಾನವೀಯತೆ ಬಗ್ಗೆ ಹೆಚ್ಚಿಗೆ ಒಂದು ಬಾಂಧವ್ಯ ಯಾರಿಟ್ಕೋತಾರೋ ಅಂಥವ್ರಿಗೆ ಮಾತ್ರ ಅದು ತೋಚುತ್ತೆ, ಅದು ಮಾಡಬೇಕು ಅನಿಸುತ್ತೆ. ಅಂಥ ಕೆಲಸಗಳು ಮಾಡಿ ಏನು ಪ್ರಯೋಜನ ಆಗುತ್ತೆ? ಇವ್ರ ಪಾಡಿಗೆ ಇವರು ತನ್ನ ಕೆಲಸದಲ್ಲಿ ನಿರತರಾಗಿ ಯಾವುದೋ ದೊಡ್ಡ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದಲ್ಲ. ಆದರೆ ಸಮಾಜಕ್ಕೆ ಬೇಕಾದಂಥ ಕೆಲಸಗಳು, ಸಮಾಜದಲ್ಲಿ ಕಣ್ತೆರೆಸುವಂಥ ಕೆಲಸಗಳು, ನಾನು ಹೇಳಿದಾಗೇ ವಿಶ್ವಮಾನವನಾಗುವಂಥ ತತ್ವವನ್ನು ಇಟ್ಕೊಂಡು ಮುಂದೆ ನುಗ್ಗುವಂಥ ಕೆಲಸಗಳು, ಇದು ಯಾರೇ ಆಗಲಿ, ಎಂಥ ಹುದ್ದೆನಲ್ಲೇ ಆಗಲಿ, ಅದು
ಬಾಳಿದರೆ ಬಾಳಬೇಕು, ಹಾಗೆ ಸೋಮಶೇಖರ್ ಅವರ ಹಾಗೆ ಬಾಳಬೇಕು ಅನ್ನೋದು ನನ್ನ ಭಗವಂತನಲ್ಲಿ ಪ್ರಾರ್ಥನೆ. ಅವರಿಗೆ ಹೆಚ್ಚಿನ ಆಯುಷ್ಯ ಕೊಡಲಿ, ಚೆನ್ನಾಗಿ ಕೆಲಸ ಮಾಡುವಂಥ ಒಂದು ಹುರುಪು ನೀಡಲಿ, ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಮತ್ತು ನಿಮ್ಮ ಬಗ್ಗೆ ನಾವೇನು ವರ್ಣನೆ ಮಾಡೋಂಗಿಲ್ಲ, ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಸೊ ಜನಸೇವೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ಮತ್ತು ಎಷ್ಟು ಜನಗಳಿಗೆ ಸೇವೆ ಮಾಡಿ ಎಷ್ಟು ಜನಗಳ ಸಪೋರ್ಟ್ ಮಾಡಿದ್ದೀರಿ ಅಂತ. ಕೊನೆವರೆಗೂ ಜನಗಳ ಸೇವೆ ಮಾಡ್ಕೊಂಡು ಅವ್ರ ಕಷ್ಟ ಸುಖಕ್ಕಾಗಿ ಅಂತ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹೆಚ್ಚಾಗಿ ಹೇಳ್ಬೇಕು ಅಂದರೆ ಸರ್ಕಾರದಲ್ಲಿ ಇದ್ಕೊಂಡು ಅಂದರೆ ಗೌರ್ಮೆಂಟ್ ಇದ್ಕೊಂಡು ಡಿ ಸಿ ಆಗಿ ಇದ್ಕೊಂಡು ಕೆಲಸ ಮಾಡಿದ್ದೀರಿ. ಹಾಗೆ ಈಗ ಹೊರಗಡೆ ಬಂದು ರಾಜಕೀಯಕ್ಕೆ ನಿಂತು ಇನ್ನು ಜನಗಳ ಸೇವೆ ಮಾಡಿ. ನಾನು ಕಂಡ ಅಕ್ಕರೆಯ ಸಕ್ಕರೆಯ ಸಿ ಸೋಮಶೇಖರ್, ಅವರ ಮೊದಲ ಭೇಟಿ ಮಂಗಳೂರಿನಲ್ಲಿ, ಕೊನೆ ಪಕ್ಷ ನಾನು ಅಂದ್ಕೊಂಡಾಗೆ 1980 ಇಸ್ವಿ ಇರ್ಬೋದು. ಅಲ್ಲಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಅಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಮ್ಯೂಸಿಕಲ್ ನೈಟ್ ಅರೇಂಜ್ ಮಾಡಿದ್ರು ಅಲ್ಲಿ, ಈ ಪೊಲೀಸ್ ಬೆನ್ನೆಲುಬು ಫಂಡ್ ನಿಧಿಗೋಸ್ಕರ. ಆವಾಗ ಫಸ್ಟ್ ನಾವೆಲ್ಲ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ. ಆವಾಗ ಇವರು ಇವತ್ತಿನ ಸೋಮಶೇಖರ್ ಅವತ್ತು 80ನೇ ಸೋಮಶೇಖರ್ ಆಗಿದ್ದು ನೀವು ಯೋಚನೆ ಮಾಡ್ಕೊಳ್ಳಿ. ಐ ಥಿಂಕ್ 34 ವರ್ಷ ಹಿಂದೆ ಆಗಿದ್ದರು ಅಂತ. ಬಂದರು, ಒಂದು ಪ್ಯಾಂಟ್ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಬಂದು, ಚಿನ್ನೇಗೌಡರು ಯಾರು ಅಂದರು. ಸಾಮಾನ್ಯವಾಗಿ ನಾನು ಚಿತ್ರರಂಗದಲ್ಲಿ ನಾನು ಗುರುತಿಸ್ಕೊಂಡಿರೋದು ಚಿನ್ನೇಗೌಡ ಹೆಚ್ಚಾಗಿ ಪಾಂಡುರಂಗ. ಅಲ್ಲಿ ನಮ್ಮ ಎಸ್ ಪಿ ಹತ್ರ ಹೋದರು ಅವರು, ಕೆಂಪೈದಲ್ಲೆಲ್ಲ ಚಿನ್ನೇಗೌಡರು ಪಾಂಡುರಂಗ ಅಂತ ಇರ್ತಾರೆ ಅಂತ ಹೋಗಿ ಅಲ್ಲಿಗೆ ಅಂದರು. ಅಲ್ಲಿಗೆ ಬಂದ ತಕ್ಷಣ ಅವ್ರ ಹಸಿರು ಮುಖ ನೋಡಿ, ಚಿನ್ನೇಗೌಡರು ನೀವೇನ? ಹೌದು ನಾನೇ ಪಾಂಡುರಂಗ. ಓ ಅದಕ್ಕೆ ಹೇಳಿ ಪಾಂಡುರಂಗ. ಅಲ್ಲಿ ಭೇಟಿಯಾಗಿ ಹೀಗೆ ನನಗೆಲ್ಲ ಸಂಜೆ ಎಷ್ಟೊತ್ತು ಬರಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಸರಿ ಹೋಗಿ ಅಲ್ಲಿ ಮ್ಯೂಸಿಕಲ್ ನೈಟ್ ಆಗಬೇಕು. ಅದಕ್ಕೆ ಮುಂಚೆ ಈ ಸ್ವಾಗತವನ್ನು ಕೋರೋದು, ಪರಿಚಯ ಮಾಡ್ಕೊಳ್ಳೋದಿರುತ್ತಲ್ಲ, ಆ ಕಾರ್ಯಕ್ರಮದಲ್ಲಿ ಇವರು ಮಾತಾಡಲಿಕ್ಕೆ ನಿಂತ್ಕೊಂಡ್ರು ಸೋಮಶೇಖರ್ ಅವರು. ಅವ್ರು ಮಾತಾಡುವಾಗ ನಾನು ಕಂಡಿದ್ದು ಅವರ ಮಾತಲ್ಲಿ ನಯ, ವಿನಯ, ಸರಳತೆ, ಸ್ವಚ್ಛವಾದ ಕನ್ನಡ ಭಾಷೆ. ಅಂದ್ಕೊಂಡೆ ರಾಜ್ಕುಮಾರ್ ಒಬ್ಬರನ್ನೇ ಕನ್ನಡ ಭಾಷೆ ಬಗ್ಗೆ ಸುಂದರವಾದಂಥ ಮಾತುಗಳನ್ನ ಆಡ್ತಾರೆ ಅಂದ್ಕೊಂಡೆ. ಆದರೆ ಇವರು ಆಡೋಂತ ಹೇಳ್ತಾರಲ್ಲ, ಮುತ್ತಿನ ಮಾಣಿಕ್ಯದಿಂದ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಪಟ ಅಂತ ಮಾತಾಡ್ತಾಯಿದ್ರು. ನಾನು ಪಕ್ಕದಲ್ಲೇ ಇದ್ದೆ, ನಮ್ಮ ಭಾವ ಇದ್ದರು ರಾಜ್ಕುಮಾರ್. ಇವತ್ತು ನನಗೆ ಚೆನ್ನಾಗಿ ಜ್ಞಾಪಕ, ಏನೇ ಈ ಮನುಷ್ಯ ಎಷ್ಟು ಮಟ್ಟಿಗೆ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಭಾಷೆನ, ಎಷ್ಟು ಸುಂದರ ಮಾತಾಡ್ತಾರೆ ಅಂತ ಹೇಳ್ತಾಯಿದ್ರು. ಆಗ ನಾನು ಕರ್ಕೊಂಡೋಗಿ ಪರಿಚಯ ಮಾಡಿದೆ. ಹೀಗೆ ತುಂಬ ಚೆನ್ನಾಗಿ ಮಾತಾಡ್ತೀರಿ ನೀವು, ತುಂಬ ಚೆನ್ನಾಗಿ ಮಾತಾಡ್ತೀರಿ ಅಂತಂದರು. ಇಲ್ಲ ಅಣ್ಣವರೇ, ನಿಮ್ಮ ಮುಂದೆ ನಾವೆಲ್ಲ ಏನು, ಇಲ್ಲಿಗೆ 32-33 ವರ್ಷ ಆದರೂ ಕೂಡ ನಮ್ಮ ಗೆಳೆತನ ಹಾಗೇ ಇದೆ. ಯಾಕಂದರೆ ಅಧಿಕಾರ ಅವಧಿಯಲ್ಲಿ ನಾನು ಕಂಡು ಬಂದಿದ್ದು, ಯಾರೇ ಆಗಿರಲಿ, ಬಡವರಾಗಲಿ, ಸಣ್ಣವರಾಗಲಿ, ದೊಡ್ಡವರಾಗಲಿ, ಶ್ರೀಮಂತರಾಗಲಿ, ಒಂದೇ ಸಮಾನತೆ ಕಂಡುಕೊಂಡು ಬಂದವರು. ಅವ್ರ ಅಧಿಕಾರ ಅವಧಿಯಲ್ಲಿ ಯಾರಿಗೂ ನೋವಾಗಬಾರ್ದು, ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಂಥ ಧೀಮಂತ ವ್ಯಕ್ತಿ ಸೋಮಶೇಖರ್. ನಾನು ತಿಳಿದ ಮಟ್ಟಿಗೆ ಅವರು ಎಲ್ಲ ಕಡೆದು ಕೂಡ AC ಆಗಿದ್ದರು, ಸ್ಪೆಷಲ್ DC ಆಗಿದ್ದರು, DC ಆಗಿದ್ದಾರೆ, ಈಗೆಲ್ಲ ಕಮಿಷನರ್ ಆಗಿದ್ರು. ಎಲ್ಲರೂ ಕೂಡ ಅವ್ರ ಬಗ್ಗೆ ಅವ್ರು ಯಾವ ಕ್ಷೇತ್ರದಲ್ಲೇ ಇರಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದರೆ ಎಲ್ಲೋದ್ರೂ ಕೂಡ ನಮ್ಮ ಸೋಮಶೇಖರ್ ಸಾಹೇಬ್ರ ಅಂತ ಹೇಳ್ತೀರಿ ವಿನಃ ಇಂಥ ಮನುಷ್ಯ ಇದ್ದಪ್ಪ ಇವನು ಏನಪ್ಪ ಅಂತಿರಲಿಲ್ಲ. ಯಾವಾಗಲೂ ಭಿನ್ನಾಣಗಳಿಲ್ಲದೆ ಎಲ್ಲರೂ ಸಮಾನವಾಗಿ ನಡೆದುಕೊಂಡು ಬಂದಂಥ ಒಂದು ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ನನ್ನ ಇದ್ರ ಪ್ರಕಾರ. ಇದ್ರ ಜೊತೆಗೆ ಅವರು ಆ ವೀರಶೈವ ಧರ್ಮದ ಬಗ್ಗೆ ಅವರಲ್ಲಿರ್ತಕ್ಕಂಥ ಅನುಭವದ ಅಮೃತ ಜ್ಞಾನ ಇದೆಯಲ್ಲ, ಅಮೂಲ್ಯದ ಜ್ಞಾನ ಇದೆಯಲ್ಲ, ಎಲ್ಲರನ್ನೂ ಕೂಡ ಬೆರಗೊಳಿಸುವಂಥದ್ದು. ಯಾಕೆಂದರೆ ಅವ್ರೇನು ಮಾತಾಡೋದು ನಿಂತ್ಕೋತು ಅಂದರೆ, ಒಂದು ರಾಜಕೀಯ ಸಭೆ ಆಗಿರ್ಬೋದು, ಇನ್ಯಾವುದೇ ಸಭೆ ಆಗಿರ್ಬೋದು, ಅದು ಧಾರ್ಮಿಕ ಸಭೆ ಆಗಿರ್ಬೋದು, ಆ ಸಭೆಯಲ್ಲಿ ಅವರು ಆಡ್ತಿದ್ದ ಮಾತುಗಳಿದೆಯಲ್ಲ, ಆ ಎಂಥ ಸಭಿಕರನ್ನು ಕೂಡ ಎಷ್ಟೇ 1000 ಜನ ಇರಲಿ, ಲಕ್ಷಾರು ಜನ ಇದ್ದರೂ ಕೂಡ ಆ ಸಭಿಕರನ್ನೆಲ್ಲರನ್ನೂ ಕೂಡ ಮಂತ್ರಮುಗ್ಧರಾಗಿ ಮಾಡ್ತಾಯಿದ್ರು. ಅವ್ರ ಮಾತನ್ನು ಕೇಳಬೇಕು ಅಂತಿದ್ದೆ ವಿನಃ. ಇನ್ನು ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಸಭೆ ಸಮಾರಂಭಗಳು ಹೋದಾಗ ಕೆಲವರು ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ, ಸೋಮಶೇಖರ್ ಮಾತಾಡ್ಬಿಟ್ಮೇಲೆ ನಮ್ಮದೇನೆಲ್ಲ ಬಿಡಪ್ಪ, ಅವ್ರು ಮಾತಾಡಿದ ಏನು ಅವ್ರು ಮಾತಾಡಿದ್ಮೇಲೆ ನಾವು ಮಾತಾಡಲೇಬಾರ್ದು ಅಂತಿದ್ರು. ಅಷ್ಟರ ಮಟ್ಟಿಗೆ ವಿಷಯಗಳನ್ನು ನಿರೂಪಣೆ ಮಾಡ್ತಕ್ಕಂಥದ್ದು, ವಿಷಯಗಳನ್ನು ಮಂಡಿಸೋಂಥ ಶಕ್ತಿ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ನಾನು ಈಗ ತಾನೇ ಯಾರೋ ಹೇಳ್ತಾ ಇದ್ದೆ, ಬರೆಯೋರೆಲ್ಲ ಬರಗಾರ ಆಗೋದಿಲ್ಲ, ಹಾಡೋರೆಲ್ಲ ಹಾಡುಗಾರ ಆಗೋದಿಲ್ಲ, ಎಲ್ಲ ಗುಣಗಳನ್ನು ಅನಗ್ದಾನವರು ಅಂತ ಹೇಳ್ತಾ ಇದ್ದೆ. ನೀವೊಂಥರ ಸರ್ವಸಂಪನ್ನರು, ಸಕಲ ಗುಣಾತೀತರು, ನೀವು ಸಕಲ ಕಲಾವಲ್ಲಭ ಅಂತ ಹೇಳ್ತಾ ಇದ್ದೆ. ಸಿನಿಮಾದಲ್ಲಿ ಹೇಳ್ತೀವಿ ನಾವು ಸಕಲ ಕಲಾವಲ್ಲಭ ಅಂತ, ಹಾಗೆ ಇವ್ರನ್ನ ಸಕಲ ಕಲಾವಲ್ಲಭ ಅಂತ ಹೇಳ್ತಾ ಇದ್ದೆ.
ಹೆಚ್ಚಾಗಿ ನಮ್ಮ ಕಂಡ್ರೆ ಏನೋ ನನ್ನ ಕಂಡ್ರೆ ಅವ್ರಿಗೆ ಒಂದು ಅತಿಶಯವಾದಂಥ ಒಂದು ಪ್ರೇಮ ಪ್ರೀತಿ ಅವರಿಗೆ ನಮ್ಮ ಹೆಚ್ಚಿಗೆ ನಿಕಟ ಸಂಬಂಧ ಆಗಿದೆ. ಯಾವಾಗಪ್ಪ ಅಂದರೆ ಈ ನಿಮಗೆಲ್ಲ ಗೊತ್ತಿರುವ ಹಾಗೆ ಉದಯ್ ಶಂಕರ್ ಹೆಸರು ಯಾರೇ ಗೊತ್ತಿಲ್ಲ ಹೇಳಿ ಅಲ್ವಾ? ಆ ಸಾಹಿತ್ಯ ಉದಯ್ ಶಂಕರ್ ಇವತ್ತು ಕೂಡ ಬರೆದಂಥ ಗೀತೆಗಳ ಸಾಹಿತ್ಯಗಳಾಗಲಿ ಹಾಡುಗಳನ್ನು ಯಾರ ಥರ ಮರೆಯೋಕ್ಕಾಗತ್ತೆ ಹೇಳಿ ಅಲ್ವಾ? ಆಡಿಸಿ ನೋಡು ಬೆಳೆಸಿ ನೋಡು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ, ನಿಮಗೆಲ್ಲ ಗೊತ್ತಿದ್ದಿಲ್ಲ ಅಂಥ ಹಾಡು ಬರೋಂಥ ವ್ಯಕ್ತಿ. ಅವರ ಕಾಲಕ್ಕೆ ತೀರೋಗ್ಬಿಟ್ಟು ಅವರು ಐ ಥಿಂಕ್ 1986-87 ತೀರೋಗ್ಬಿಟ್ಟು ಅಂತ ಕಾಣುತ್ತೆ ಅವರು. ಆ ತೀರೋದಾಗ ಎಲ್ಲ ಮರ್ತ್ಬಿಟ್ಟಿದ್ದು, ಚಿತ್ರರಂಗ ಮರ್ತ್ಬಿಟ್ಟಿತ್ತು. ಒಂದು ದಿವಸ ನಾನು ಅವರು ಮಾತಾಡ್ತಾ ಕೂತಿದ್ವಿ, ಚಿನ್ನೇಗೌಡ್ರೆ ಇದೇನು ಹಿಂಗೆ ಆಗೋಯ್ತಲ್ಲ, ಏನು ಅಂತಂದೆ. ಇಲ್ಲ ಉದಯ್ ಶಂಕರ್ ಬಗ್ಗೆ ಏನಾರು ಮಾಡಬೇಕಲ್ಲ ಅದು. ಖಂಡಿತ ಮಾಡೋಣ ಸರ್. ಹಾಗಂದಿದ್ದ ತಕ್ಷಣ ನಮ್ಮನ್ನೆಲ್ಲ ಕೆಲವರು ಸೇರಿಸಿ ಅದನ್ನು ಬಸವೇದಿಕೆ ಒಂದು ಸ್ನೇಹ ಬೆಳಗ್ಗೆ ಮಾಡ್ಕೊಂಡಿದ್ರು. ಅದ್ರಲ್ಲಿ ನಮ್ಮನ್ನೆಲ್ಲ ಸೇರಿಸ್ಕೊಂಡ್ರು, ಎಲ್ಲ ಸಮಿತಿ ಮಾಡ್ಕೊಂಡು ಒಂದು ಮೀಟಿಂಗ್ ಕರೆದು ಹಿಂಗೆ ಮಾಡಬೇಕು. ಖಂಡಿತ ಸರಿ. ಫಸ್ಟ್ ಮಾಡಿದಾಗ ನಾವು ಅಲ್ಲಿ ಕೊಡೋದು ಏನಪ್ಪ ಅಂದರೆ ಸಾಹಿತಿಗಳಿಗೆ, ಬರಹಗಾರರಿಗೆ, ಗಾಯಕರಿಗೆ ಈ ಥರ ಕೊಡಬೇಕು. ಆಮೇಲೆ ಒಳ್ಳೆ ನಿರ್ಮಾಪಕರು ಕೊಡಬೇಕು ಅನ್ನೋದೊಂದು ಶುರುವಾಯಿತು. ಆಗ ಫಸ್ಟು ನಾವು ಮಾಡಿದಾಗ ನಮ್ಮ ಗೀತೆ ಪ್ರಿಯರಿಗೆ ಕೊಟ್ವಿ ನಾವು ಫಸ್ಟ್ ಕರೆದು. ಆ ಫಂಕ್ಷನ್ ಮಾಡಿದ್ರೆ ಅದರಲ್ಲೆಲ್ಲದೂ ಶಿಸ್ತು ಅಚ್ಚುಕಟ್ಟು. ನಮ್ಮ ಸೋಮಶೇಖರ್ ಏನೇ ಮಾಡಿದ್ರು ಅಚ್ಚುಕಟ್ಟು ಶಿಸ್ತಿನ ಸಿಪಾಯಿ ಅಂತ ತಪ್ಪಾಗಲ್ಲ ಅವರು. ಆ ಥರ ಒಂದು ಉದಯ್ ಶಂಕರನ್ನು ನೆನಕೊಳ್ಳೋಂಥವ್ರು. ಯಾಕೆಂದರೆ ಚಿತ್ರರಂಗವೇ ಮಾಡಬೇಕಾಯಿತು. ಚಿತ್ರರಂಗ ಮಾಡಿದಿರೋಂಥದ್ದನ್ನು ಇವರು ನಮ್ಮ ಸೋಮಶೇಖರು ಚಿತ್ರರಂಗ ಸಂಬಂಧ ಇಲ್ಲದಂಥ ಸೋಮಶೇಖರ್ ಅವರು ಅವ್ರ ಬಗ್ಗೆ ಹೆಚ್ಚಿನ ಗೌರವವನ್ನು ಇಟ್ಕೊಂಡು ಮಾಡಿದ ಒಂದು ಕೀರ್ತಿ ಆ ಸೋಮಶೇಖರ್ ಸೇರುತ್ತೆ. ಈ ಥರ ಒಂದು ಬದುಕಿನ ಉದ್ದಕ್ಕೂ ಏನಾರು ಮಾಡಬೇಕು ಅಂತಿದ್ರೆ ವಿನಃ ಮಾಡಬಾರ್ದು ಅಂತ ಹೇಳ್ತಿಲ್ಲ ಪುಣ್ಯ. ಅದು ಅಂಥ ಒಂದು ಧೀಮಂತ ವ್ಯಕ್ತಿ. ಅವ್ರ ಜೀವನದಲ್ಲಿ ಉದ್ದಕ್ಕೂ ನನಗೆ ಕಂಡಿದ್ದು ಸರಳತೆ, ವಿನಯ. ಆ ಎರಡನೇ ಅವರು ನನ್ನನ್ನು ಇಷ್ಟೊಂದು ಸ್ನೇಹ ಸಂಬಂಧಕ್ಕೆ ದಾರಿ ಮಾಡ್ಕೊಂಡು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಅನ್ಕೋತೀನಿ ನಾನು. ಜೊತೆಗೆ ಇನ್ನೊಂದು ಹೇಳಬೇಕು ಈ ಸಂದರ್ಭದಲ್ಲಿ ಹೇಳಿ ತಪ್ಪಾಗತ್ತೆ. ಅವರ ಹೆಂಡತಿ ಶ್ರೀಮತಿ ಸರ್ವಮಂಗಳಮ್ಮನವರು. ಯಾಕೆಂದರೆ ಪತಿಗೆ ತಕ್ಕ ಸತಿಯಾಗಿ ಆ ಪತಿಯ ಬಾಳಿನ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಅವರಿಗೆ ಬೇಸರ ತರದೆ ಅವರ ಕೆಲಸದಲ್ಲಿ ಭಾಗಿಯಾಗಿ ಪತಿಗೆ ತಕ್ಕ ಸತಿಯಾಗಿ ಅವ್ರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಅವರ ಯಶಸ್ಸಿಗೆ ಅವರ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಯಾವಾಗ ಅದು ಮನೆಗೆ ಹೋದರೆ ನಾವೆಲ್ಲ ಅಕ್ಮಾದೇವಿ ಶಿವಶರಣ ನಂಬೇಕಾ ಅಂತ ಹೇಳಿ ಕೇಳಿದ್ದೀವಿ. ಆದರೆ ನಾನು ಕಂಡಿದ್ದು ಮಾತ್ರ ಅವ್ರ ಮನೆಗೆ ಹೋದಾಗ ಅವ್ರ ದೇವ್ರ ಮನೆಯಿಂದ ಆ ಶಿವಪೂಜೆ ಮಾಡ್ಕೊಂಡು ಬಂದುಬಿಟ್ರೆ ಮಹಾತಾಯಿ ನಾನು ಕಂಡಿದ್ದು ನಮಸ್ಕಾರ ಮಾಡುವೆ. ಏನು ಚಿನ್ನೇಗೌಡ್ರೆ ಬಿಡಿ, ನನಗೆ ಚೆನ್ನಾಗಿ ನಿಮ್ಮ ಮನೆಯವ್ರು ಮಾಡ್ತಾರೆ. ಇಲ್ಲಮ್ಮ, ನಿಮ್ಮನ್ನು ನೋಡಿದ್ರೆ ನನಗೆ ಅಕ್ಕಮಾದಿ ನೋಡ್ದಂಗೆ ಆಗುತ್ತೆ, ಶಿವಶರಣ ನಂಬಕ್ಕೆ ನೋಡ್ದಂಗೆ ಆಗುತ್ತೆ ಕಣವ. ಯಾಕೆಂದರೆ ಬದುಕಾರ ಹೆಂಡ್ತಿ ಹೇಗಿನ ಗೊತ್ತಿರೋ ಹಿಂಗೆ ಕಾಲದಲ್ಲಿ ಹೇಗಿರ್ತಾರೆ ಅಂಥೇಳಿ ಅಂಥವ್ರು ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ವಿಭೂತಿ ಹಣೆಗೆ ಹಚ್ಕೊಂಡು ಪೂಜೆ ಮಾಡಿ ಈಚೆ ಬತ್ತಂದರೆ ಪ್ರತಿಯೊಬ್ಬರು ನಮಸ್ಕಾರ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಅವ್ರು ನೋಡಿದ ನಮಗೆ ಗೊತ್ತಾಗ್ತಾಯಿತ್ತು. ಈ ಥರ ಗಂಡ ಹೆಂಡತಿ ಒಂದೇ ಸಮನೆ ಯಾರ್ಯಾರು ದಾಸೋಹ ಮಾಡಬೇಕು, ಆಧರಿಸ್ಬೇಕು, ಸತ್ಕರಿಸ್ಬೇಕು ಅಂದರೆ ಎರಡು ನಾನು ಹೇಳುವೆ, ಗಂಡ ಹೆಂಡತಿ ಒಂದೇ ತಕಡೆ ಬಿಡಿ ಸ್ವಾಮಿ, ಯಾರು ಹೆಚ್ಚಿಲ್ಲ ಮೇಲಿಲ್ಲ, ಮಾಡಬೇಕಾದ್ರೆ ಮಾಡಬೇಕಷ್ಟೇ. ಅವ್ರಿಗೇನಪ್ಪ ಜನ ಬೇಕು, ಸೇರಬೇಕು, ಎಲ್ಲರೂ ಸಂತೋಷ ಆಗಿರಬೇಕು, ಎಲ್ಲ ನಗ್ನಗ್ತಾ ಇರಬೇಕು. ಅವ್ರು ಏನು ಸೋಮಶೇಖರ್ ಅವರೇ ನೀವು ಅಂದರೆ ಚಿನ್ನಂಗೌಡ್ರೆ ನಾವು ಏನು ಜೀವನದಲ್ಲಿ ಏನು ತೊಗೊಂಡೋಗ್ತೀವಿ ಹೇಳಿ, ಎಲ್ಲೂ ನಗ್ತಾರಣ ಬಿಡಿ, ಎಲ್ಲೂ ನಗಣೆ ಬಿಡಿ ಅಂತ ಹೇಳೋರು. ಇನ್ನೊಂದು ಜೊತೆಗೆ ಅವ್ರ ಸಮಾನತೆ. ಮೊನ್ನೆ ತನ್ನ ಒಂದು ಸಾರಿ ಈ ಸುತ್ತೂರು ಸ್ವಾಮಿಗಳೊಂದು ಫಂಕ್ಷನ್ ಆಯಿತು, ನಿಮಗೆಲ್ಲ ಗೊತ್ತಿರೋ, ಅದು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ. ಅವರು ಈ ಕಮಿಷನರಾಗಿದ್ದಾರೆ, ಅವರು ನಮ್ಮ ಅಪ್ಕರ್ ಇಲಾಖೆ ಕಮಿಷನರಾಗಿದ್ದರು. ಸುತ್ತೂರು ಸ್ವಾಮಿ ಫಂಕ್ಷನ್ ಸುತ್ತೂರಿನಲ್ಲಿ, ಅಲ್ಲಿ ಹೋಗಲೇಬೇಕು. ಸಾಮಾನ್ಯ ನಮ್ಮನ್ನು ಎಲ್ಲಿ ಬಿಡ್ತಾರೆ, ಎಲ್ಲಿ ಹೋದ್ರೆ ನಮ್ಮನ್ನು ಕರ್ಕೊಂಡು ಹೋಗೋದು, ಪಾಂಡಾಂಗ ನೀವು ಬರಲೇಬೇಕು ಅಂತ. ಸರಿ, ಎಲ್ಲಿಗೆ ಬರಬೇಕು ಸರ್, ಹಿಂಗೆ ಮನೆ ಬಂದುಬಿಡಿ ಸರ್. ಮನೆ ತೆಗೆ ಹೋದರೆ ನಾನು ಕಾರಲ್ಲಿ, ನೀವು ಕಾರ್ ತಂದುಬಿಡಿ, ಡ್ರಾಪ್ ತೊಗೊಂಬಿಡಿ, ಅಲ್ಲೊಂದು ಹೋಗೋಣ. ಅದು ನಾನೇ ತಿಳ್ಕೊಂಡೆ ಎಲ್ಲರೂ ಹೋಗ್ತಾಯಿದ್ವಿ, ಒಂದು 2-3 ಕಾರಲ್ಲಿ ಹೋಗ್ಬೋದು ಅಂತ. ಅಲ್ಲಿ ಹೋದರೆ ಒಂದು ಮೆಟಡೋರ್ ವ್ಯಾನ್ ತಂದಿಸಿದ್ದಾರೆ. ಯಾಕೆಂದರೆ ಒಬ್ಬ ನೋಡಿ ಯೋಚನೆ ಮಾಡಿ, ನೀವು ಒಬ್ಬ ಕಮಿಷನ್ ಒಂದು ವ್ಯಕ್ತಿ ಏನು ಬೇಕಾದ್ರೂ ಹೋಗ್ಬೋದಾಯಿತು, ಎಲ್ಲವನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಅವಳಿಗೆ ಮೆಟಡೋರ್ ವ್ಯಾನಲ್ಲಿ ಬಂದರು ಅವರು. ನನಗೆ ಏನು ಸರ್ ಇದು ನೀವು, ಇಲ್ಲ ನಾವೆಲ್ಲ ಒಂದೇ. ಆಗ ನಾನು ಅಂದ್ಕೊಂಡೆ ನಿಮ್ಮಲ್ಲೂ ಕೂಡ ನಿಮ್ಮ ನಡೆನುಡಿನಲ್ಲಿ ನಾನು ನಮ್ಮ ಭಾವನ ಕಾಣ್ತೀನಿ ಅಂದೆ. ಯಾಕೆ ಅಂದರು, ನಾವೆಲ್ಲರೂ ಸಭೆ ಸಮಾರಂಭಗಳಿಗೆ ಹೋಗ್ಬೇಕಾದ್ರೆ ಈ ನಿಮಗೆಲ್ಲ ಗೊತ್ತಿರುವಾಗೆ 100 ದಿನ 25 ವರ್ಷಗಳ ಪಿಕ್ಚರ್ ಆಗಿಬಿಟ್ಟು ಅಂದರೆ ನಾವೆಲ್ಲ ಊರವರೆಗೆ ಶತಮಾನೋತ್ಸವ ಸಮಾರಂಭಕ್ಕೆ ಹೋಗ್ತಾಯಿದ್ವಿ. ಅವ್ರು ರಾಜ್ಕುಮಾರ್ ನಾವು ಕಾರಲ್ಲಿ ಹೋಗ್ಬೋದು, ಅವರು ಕಾರಲ್ಲಿ ಬರ್ತಿದ್ರು, ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಅವ್ರು ಬಸ್ಸಲ್ಲೇ ಬರೋರು. ಯಾಕೆಂದರೆ ಎಲ್ಲರೂ ನಾವು ಬರೋಣ ಕಣೆಯ ಅಂತ. ಹಾಗೆ ಸೋಮಶೇಖರ್ ಅವರು ಕೂಡ ನಮ್ಮ ಜೊತೆಯಲ್ಲೇ ಬಂದು ಪುಣ್ಯಾತ್ಮ ಸುತ್ತೂರಿಗೆ ಬಂದು ಅಲ್ಲಿಂದ ಸಮಾರಂಭ ತೀರಿಸ್ಕೊಂಡು ವಾಪಸ್ ಬಂದ್ವಿ. ಆವಾಗ ಅನ್ಕೋತಾ ಇದ್ವಿ, ಏನೇ ಮನುಷ್ಯ ಎಷ್ಟು ಎತ್ತರ ಬೆಳೆದ್ರು ಕೂಡ
ಹೀಗೇ ಇದರಲ್ಲೇ ಕತ್ತೆತ್ತಲೇ ಇಲ್ವೇ ಅಂತ. ಹಾಗೆ ಸೋಮಶೇಖರ್ ಒಂದು ವಿಶಿಷ್ಟವಾದ ವ್ಯಕ್ತಿತ್ವನ ಗುಣವನ್ನು ಹೊಂದಿದಂಥ ವಿಶಿಷ್ಟ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನನ್ನ ಅನಿಸಿಕೆ. ನಾಡಿಗೆ ಆಭರಣ ಸೋಮಶೇಖರಣ್ಣ ಅವರು. ಸೋಮಶೇಖರ್ ಅವರು ಅದೊಂದನ್ನು ಪೇಟೆಂಟ್ ಮಾಡ್ಕೊಂಡಿದ್ರು. ಆದರೆ ನಿಜವಾಗಿಯೂ ನಮ್ಮ ನಾಡಿಗೆ ಆಭರಣ ಸೋಮಶೇಖರ್ ಅವರು. ಒಬ್ಬ ವ್ಯಕ್ತಿ ತನ್ನ ಚಲನಶೀಲತೆಯಿಂದಾಗಿ ಸಾಂಸ್ಕೃತಿಕವಾದಂಥ ಹೃದಯ ಇದ್ದರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಸಾಕ್ಷೀಭೂತವಾಗಿರೋರು ಸೋಮಶೇಖರ್. ಕೇವಲ ಅಧಿಕಾರ ಅಥವಾ ಕೇವಲ ಪದವಿಗಳು ಮಾತ್ರ ಇವತ್ತಿನ ದಿವಸದಲ್ಲಿ ಎಲ್ಲರ ಕಣ್ಣನ್ನು ಕುಕ್ಕುತ್ತಾ ಇರುವಂತಹ ಒಂದು ಪ್ರತಿಷ್ಠೆಯಾದರೆ ಇವ್ಯಾವುದೂ ಬೇಕಾಗಿಲ್ಲ. ಸ್ನೇಹ, ಆ ಸ್ನೇಹಮಯ ವಾತಾವರಣದಲ್ಲಿ ನಾವು ಏನೆಲ್ಲ ಸಾಧಿಸಬಹುದು ಅನ್ನೋದನ್ನು ತೋರಿಸಿಕೊಡ್ತಾ ಇರೋರು ಸೋಮಶೇಖರ್. ನನ್ನ ಅವರ ಭೇಟಿ ಅವರ ಹೊಸಕೋಟೆಯ ಶಾಲೆಯೊಂದರ ವಾರ್ಷಿಕೋತ್ಸವದಂದು ಪ್ರಾರಂಭವಾದದ್ದು ಅಂದಿನಿಂದ ಇಂದಿನವರೆಗೆ ವ್ಯಾಪಕವಾಗಿ ಬೆಳೆದು ನಿಂತಿದೆ. ಒಮ್ಮೆ ಅವರನ್ನು ಭೇಟಿ ಮಾಡಿದವ ಅವರನ್ನು ಎಂದೂ ಮರೆಯೋದಿಲ್ಲ ಮತ್ತು ಅವರ ಸ್ನೇಹವನ್ನು ಬಿಡೋದೂ ಇಲ್ಲ. ಇವತ್ತಿನ ಸಾಂಸ್ಕೃತಿಕ ರಾಯಭಾರತ್ವವನ್ನು ಯಾರಾದರೂ ವಹಿಸಬಹುದು, ಅವರ ಮುಖಾಂತರ ಸಾಧ್ಯ ಇದೆ ಅನ್ನೋದಾದರೆ ಅದು ಸೋಮಶೇಖರ್ ಅವರಂತಹವರಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ. ಅದು ಸಿನಿಮಾ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಒಟ್ಟಾರೆ ಯಾವುದೇ ಕ್ಷೇತ್ರದ, ಯಾವುದೇ ಸಾಂಸ್ಕೃತಿಕ ಕ್ಷೇತ್ರದ ಒಳ ಹೊರಗನ್ನು ಅವರು ಬಹಳ ಅರ್ಥಪೂರ್ಣವಾಗಿ ಅರ್ಥೈಸಬಲ್ಲರು. ಅದರ ಮುಖಾಂತರ ಅವರು ಕಂಡುಕೊಳ್ಳುವ ದರ್ಶನವೂ ಕೂಡ ಬಹಳ ಅಗಾಧವಾದದ್ದು. ನಾವೆಲ್ಲೇ ಇರಲಿ, ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಇಲ್ಲ ನೀವು ಇಂಥ ದಿವಸ ಇರಲೇಬೇಕು, ಬರಲೇಬೇಕು ಅಂತ ಕರೆಸಿಕೊಂಡು ನಮ್ಮೊಡನೆ ಸಂವಾದವನ್ನು, ನಿಧಾನವಾಗಿ ವಾಗ್ವಾದವನ್ನು, ಅದರ ನಂತರ ನಿರ್ವಿವಾದವಾಗಿ ಒಂದು ಒಪ್ಪಿಗೆಯನ್ನು ಕೂಡ ಅವರು ಸಂಪಾದಿಸಬಲ್ಲರು. ಇಂತಹ ಒಂದು ಅದ್ಭುತ ವ್ಯಕ್ತಿ ಕರ್ನಾಟಕದ ಶಕ್ತಿಯಾಗಿ ಮಾರ್ಪಡಲಿ. ಭಾಳ ಡೈವರ್ಸ್ಡ್ ಕ್ಯಾರೆಕ್ಟರ್ ಅವರು. ಅಂದರೆ ಡೈವರ್ಸ್ಡ್ ಕ್ಯಾರೆಕ್ಟರಲ್ಲಿ ಇದ್ದಂಥಾದರೂ ಕೂಡ ಫೋಕಸ್ಡ್ ಕ್ಯಾರೆಕ್ಟರ್ ಅದು ಬಹಳ ರೇರ್. ಯಾರೇ ಒಬ್ಬ ವ್ಯಕ್ತಿ ಒಂದು ಸಲ ಆ ಡೈವರ್ಸಿಟಿನಲ್ಲಿ ಮಗ್ನನಾಗಿಬಿಟ್ಟಾಗ ಫೋಕಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಆದರೆ ಇವರು ಆ ರೀತಿ ಅಲ್ಲ. ಅವರ ನಿಭಾಯಿಸಿದ ಪದವಿ ಅಧಿಕಾರಿಗಳನ್ನ ನೋಡಿದಾಗ ಎಂತೆಂಥ ಅಧಿಕಾರದಲ್ಲಿದ್ದರೂ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ನಾವು ಯೋಚಿಸಿದಾಗ ಆಯಾ ಅಧಿಕಾರದಲ್ಲಿ ಆಯಾ ಕೋನದಲ್ಲಿ ಏನನ್ನು ಸಾಧಿಸ್ಬೋದು ಅದನ್ನು ನಿರ್ದಾಕ್ಷಿಣ್ಯವಾಗಿ ಮಾಡಿದಂಥವ್ರು. ಅಂದರೆ ಕೇವಲ ಸಾಹಿತ್ಯಿಕವಾಗಿಯೋ ಅಥವಾ ಸಾಂಸ್ಕೃತಿಕವಾಗಿಯೋ ನಿಲ್ಲುವಂಥ ವ್ಯಕ್ತಿಯಲ್ಲ. ನಾನು ನನ್ನ ಆಡಳಿತಾತ್ಮಕವಾದಂಥ ಕೆಲಸಗಳನ್ನು ಮಾಡುವಾಗ ಕೂಡ ಅಷ್ಟೇ ಫೋಕಸ್ಸಾಗಿ ಕೆಲಸ ಮಾಡ್ತಾನೆ ಅನ್ನೋದನ್ನು ಸಾಧಿಸಿದವರು. ನನಗೆ ಬಹಳ ಇಷ್ಟವಾಗೋದು ಇವೆಲ್ಲದರ ಹೊರತಾಗಿ, ಯಾಕೆಂದರೆ ಅಧಿಕಾರ ಮತ್ತು ಪದವಿ ನಾನು ಆಗಲೇ ಹೇಳಿದಾಗೆ ಅದು ಶಾಶ್ವತ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಸ್ನೇಹ, ಪ್ರೀತಿ, ವಿಶ್ವಾಸ ಮತ್ತು ಗೌರವ ಅದು ಸದಾಕಾಲ ಉಳಿಯುವಂಥದ್ದು. ನಾನಂತೂ ಇವರ ಸ್ನೇಹ ವಲಯದಲ್ಲಿ ಸತತವಾಗಿ ಇರಬಯಸುವಂಥವನು ಮತ್ತು ಇರುವವನು ಕೂಡ. ಇದು ನನಗೆ ಭಾಳ ಇಷ್ಟವಾದದ್ದು. ನನ್ನ ಮತ್ತು ಸೋಮಶೇಖರ್ ಅವರ ಗೆಳೆತನ ಬಹುಶಃ 40 ವರ್ಷದ್ದು ಅಂತ ಭಾವಿಸ್ತೇನೆ. 1972ರಲ್ಲಿ ಇರ್ಬೋದು. ನಾನು ಅವರು RC ಕಾಲೇಜ್ನಲ್ಲಿ PUCಯಿಂದ ಡಿಗ್ರಿವರೆಗೂ BCom ಡಿಗ್ರಿವರೆಗೂ ಕ್ಲಾಸ್ಮೇಟ್ಸ್ ಆಗಿದ್ವಿ. ನಾನು ಇವತ್ತು ನನ್ನ ಮಿಸ್ಸಸ್ ಏನಿದ್ದಾರೆ ಮಹಾಲಕ್ಷ್ಮಿ, ಸೋಮಶೇಖರ್ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ವಿ. ಅವತ್ತಿನಿಂದಲೂ ಅವರು ಅವರ ಒಂದು ಮೇಧಾವಿತನ ಏನು ಅನ್ನೋದು ಆ ಕಾಲೇಜ್ ದಿನಗಳಲ್ಲೇ ನಮಗೆ ಗೊತ್ತಾಗ್ತಾ ಇತ್ತು. ಸಣ್ಣ ಒಂದು ಉದಾಹರಣೆ ಹೇಳೋದಾದರೆ, ಯಾವುದೇ ಒಂದು ಇಂಟ್ರ್ ಕಾಲೇಜ್ ಡಿಬೇಟ್ಗೆ ಹೋದರೆ ಸೋಮಶೇಖರ್ಗೆ ಆವತ್ತಿನ ಪ್ರೈಸು ಕಟ್ಟಿಟ್ಟು ಬುತ್ತಿ. ಯಾವುದೇ ಕಾರಣಕ್ಕೂ ಅವ್ರು ಯಾವತ್ತೂ ಬರಿಗೈಯಿಂದ ಬಂದಿದ್ದೇ ಇಲ್ಲ. ಈ ಒಂದು ಕಾರಣಕ್ಕೆ ಹಲವಾರು ಸಾರಿ ನಾವು ಅವ್ರನ್ನ ಬೇಡಿದ್ದುಂಟು, ಈ ಸಲ ನೀನು ಕಾಂಪಿಟೇಷನ್ಗೆ ಹೋಗಬೇಡ, ನಾವು ಹೋಗ್ತೀವಿ ಅಂಥೇಳಿ. ಅನೇಕ ಸಲ ಅವ್ರು ಬಿಟ್ಕೊಟ್ಟಿದ್ದರು ಸಹ. ಅದನ್ನು ಬಿಟ್ಕೊಟ್ಟು ನಾವು ಕೂಡ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರ ಒಂದು ಸಹಾಯವನ್ನು ಯಾವತ್ತೂ ಮರೆಯೋದಿಲ್ಲ. ಅದೇ ರೀತಿಯಾಗಿ ಅವರ ಆಡಳಿತದ ಬಗ್ಗೆ ಹೇಳಬೇಕು ಅಂತಂದರೆ,
ಬಹಳ ಒಬ್ಬ ದಕ್ಷ ಅಧಿಕಾರಿ. ಯಾರಾದರೂ ನಿಜವಾದ ಸಂಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಪರಿಚಯ ಇಲ್ಲದಿದ್ದರೂ ಸಹ ಅವ್ರನ್ನ ಕರೆದು ಅವ್ರ ಕೈನಲ್ಲಿ ಆಗತಕ್ಕಂತಹ ಸಹಾಯವನ್ನು ಮಾಡೋದು ಅನೇಕ ಘಟನೆಗಳನ್ನ ನಾನು ಕಂಡಿದ್ದೀನಿ. ಒಮ್ಮೆ ಒಬ್ಬ ಅಧಿಕಾರಿ ನನಗೆ ಫೋನ್ ಮಾಡಿದ್ರು. ಅವ್ರು ನನಗೆ ಪರಿಚಯನೇ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು, ಈ ಥರ ನಾನು ಸೋಮಶೇಖರ್ ಅವ್ರ ಸ್ನೇಹಿತರು, ನೀವು ಇಂಥ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿದ್ದೀರಾ ನಿಜವಾ ಅಂದರು. ನಿಮಗೆ ಗೊತ್ತಾಯಿತು ಅಂದೆ. ಅದೇ ಸೋಮಶೇಖರ್ ಅವ್ರು ಹೇಳಿದ್ದಾರೆ ಅಂತಂದರು. ಆಮೇಲೆ ನಾನು ಹೋದ್ಮೇಲೆ ಅವರು ಅಧಿಕಾರಿಗಳು ನನಗೆ ಆಗಬೇಕಾದ ಕೆಲಸನ ಬಹಳ ಸುಲಭ ರೀತಿಯಲ್ಲಿ ಮಾಡಿಕೊಟ್ಟು ಸಹಕರಿಸಿದ್ರು. ಹಾಗೆ ನಮಗೆ ಗೊತ್ತಿಲ್ಲದೇ ಅವ್ರು ಸಹಾಯ ಮಾಡ್ತಾರೆ. ಈ ಥರ ಒಂದು ವ್ಯಕ್ತಿತ್ವ ಬಹಳ ವಿರಳ. ಅದರಲ್ಲೂ ಗೆಳೆಯರನ್ನ ಕಂಡ್ರಂತೂ ಮಹಾಪ್ರಾಣ. ಪ್ರತಿ ವರ್ಷ ತಾನು ಹುಟ್ಟುಹಬ್ಬ ಆಚರಿಸ್ಕೊಂಡು ಎಲ್ಲ ಗೆಳೆಯರನ್ನು ಅಲ್ಲಿ ಕರೆದು ಅವ್ರನ್ನ ವಿಶೇಷವಾಗಿ ಸನ್ಮಾನಿಸಿ ಅವರಿಗೆ ಊಟೋಪಚಾರಗಳನ್ನ ಎಲ್ಲ ರೀತಿಯ ಸೌಕರ್ಯಗಳನ್ನ ಏರ್ಪಡಿಸಿ ಅವರ ಸಂತೋಷದಲ್ಲಿ ಇವರು ಸಂತೋಷವನ್ನು ಕಾಣ್ತಾಯಿದ್ರು. ಅದು ಅವ್ರನ್ನ ಇರ್ತಕ್ಕಂಥ ಒಂದು ವಿಶೇಷವಾದ ಗುಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಈ ಕಲೆ, ಸಂಸ್ಕೃತಿ, ಸಾಹಿತ್ಯ ಅನ್ನೋದು ಅವರ ಹುಟ್ಟಿನಿಂದ ಬಂದಿರತಕ್ಕಂಥ ಒಂದು ಪ್ರತಿಭೆ. ಅವರು ಯಾವ ರೀತಿ ಅದನ್ನು ವ್ಯಕ್ತಪಡಿಸ್ತಾಯಿದ್ರು ಅಂದರೆ, ಸಣ್ಣ ಉದಾಹರಣೆ ಹೇಳೋದಾದರೆ, ಅವರು ತುಮಕೂರು DC ಆಗಿದ್ದರು. ಅವರು DC ಆಗಿದ್ದಾಗ ತುಮಕೂರು ಜಿಲ್ಲಾ ಉತ್ಸವ ಮಾಡೋರು. 3 ವರ್ಷಗಳ ಕಾಲ ಅದ್ಭುತವಾದಂತಹ ಡಾಕ್ಟರ್ ಹೇಮಾ ಮಾಲಿನಿಯವರಿಂದ ಹಿಡಿದು ಅನೇಕ ಭಾರತ ದೇಶದಲ್ಲಿ ಹೆಸರಾಂತ ಕಲಾವಿದರುಗಳನ್ನ, ವಿದ್ವಾಂಸರುಗಳನ್ನ, ಸಂಗೀತ ಇವರುಗಳನ್ನ ಕರೆಸಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಸಹ ಅದು ಹಚ್ಚ ಹಸಿರಾಗಿದೆ. ಬಹುಶಃ ಆ ರೀತಿ ಕಾರ್ಯಕ್ರಮ ಹಿಂದೆ ಯಾರೂ ಮಾಡಿರಲಿಲ್ಲ, ಮುಂದೆ ಯಾರು ಬಹುಶಃ ಮಾಡೋದಿಲ್ಲ ಅಂಥೇಳಿ ನಾವಾದರೂ ಭಾವಿಸ್ತೇವೆ. ದೇವರು ನಿಮಗೆ ಇನ್ನೂ ಒಳ್ಳೆ ಪದವಿಗಳು ಕೊಡಬೇಕು. ನೀವು ಇನ್ನೂ ಜನಗಳ ಸೇವೆ ಮಾಡಬೇಕು. ನಿಮಗೆ ದೇವರು ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ನಿಮಗೆ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ. ಕನ್ನಡದಲ್ಲೊಂದು ನಾಣ್ಣುಡಿ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂದ ಹಾಗೆ ನಮ್ಮ ಆತ್ಮೀಯರಾದ ಸಿ ಸೋಮಶೇಖರ್ ಅವರು ಅದೇ ಒಂದು ಇದಕ್ಕೆ ಅನ್ವಯಿಸುತ್ತೆ ಅವ್ರಿಗೆ. ಅಂದರೆ ಅವರು ಮಾಡದೇ ಇರೋ ಕೆಲಸಗಳೇ ಇಲ್ಲ ಅಂತ. ಅವರೊಬ್ಬ ಸರ್ಕಾರದ ಅಧಿಕಾರಿಗಳಾಗಿ ಹಲವು ಉತ್ತಮ ಕಾರ್ಯಕ್ರಮಗಳನ್ನ ಸರ್ಕಾರದಲ್ಲಿ ಯೋಚಿಸುತ್ತೆ. ಅಷ್ಟೇ ಅಲ್ಲ, ಕಲಾವಿದರ ಬಗ್ಗೆ ಅನಂತವಾದ ಒಂದು ಅನುಕಂಪ ಅವ್ರಿಗಿತ್ತು. ಎಲ್ಲೇ ಕಲಾವಿದರನ್ನು ನೋಡಿದಾಗ ಆ ಕಲಾವಿದರ ಕಷ್ಟಗಳೇನು, ಅವ್ರಿಗೇನೇನೆಲ್ಲ ಸಹಾಯಗಳು ಮಾಡಬೇಕು, ಅವರ ಜೀವನದ ಒಂದು ಆಗು ಹೋಗುಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ಅವರು ಒಬ್ಬ ಕಲಾವಿದರಾಗಿದ್ದರು. ನಾನು ಅವ್ರು ತುಂಬ ಮೆಚ್ಕೊಳ್ತಾ ಇದ್ದಿದ್ದು 2 ಕಾರಣಕ್ಕೆ. ಒಂದು ಅವರ ಸರಳತೆ, ಎರಡನೇದು ಅವರ ಅತ್ಯುತ್ತಮ ಕನ್ನಡದ ಒಂದು ವಾಕ್ಚಾತುರ್ಯ. ಅವ್ರು ಯಾವತ್ತಾದರೂ ಕನ್ನಡದ ಬಗ್ಗೆ ಮಾತಾಡ್ತಿದ್ರೆ ನನಗೆ ಕರ್ಣಾನಂದ ಆಗೋದು, ನನಗೆ ಅಷ್ಟು ಇಷ್ಟ ಆಗೋದು. ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಅಷ್ಟರ ಮಟ್ಟಿಗೆ ಅವರು ಕನ್ನಡದಲ್ಲಿ ಸುಲಲಿತವಾಗಿ ಮಾತಾಡ್ತಾಯಿದ್ರು. ಅವ್ರಿಗೆ ಅವರೇ ಸಾಟಿ. ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀನಿ. ಒಂದು ಯಾವುದಾದ್ರು ಕಾರ್ಯಕ್ರಮದ ನಿರೂಪಣೆ ಮಾಡಬೇಕಾದ್ರೆ ಅವರ ಬಾಯಿನಲ್ಲಿ ಸರಸ್ವತಿ ಹಂಗೆ ಕುಣಿದಾಡ್ತಾ ಇದ್ಲು. ಇದು ಒಂದು ಇದಾಯಿತು ಅಂತಂದರೆ, ಮತ್ತೊಂದು ಅವರು ಮಾಡಿದಂಥ ಉತ್ತಮವಾದ ಕೆಲಸಗಳು. ಅವರು ಬೆಂಗಳೂರಿನ DC ಆಗಿರ್ಬೋದು, ಅಥವಾ ಒಂದು ಅಬ್ಕಾರಿ ಅಧಿಕಾರಿಗಳಾಗಿರ್ಬೋದು, ಅಥವಾ ಒಂದು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಬೋದು, ಭಾಳ ಅಚ್ಚುಕಟ್ಟು, ಭಾಳ ಸ್ಟ್ರೈಟ್ ಫಾರ್ವರ್ಡ್. ಆ ಥರದ ಒಂದು ಅಧಿಕಾರಿನ ನೋಡಬೇಕಾದ್ರೆ ಭಾಳ ವಿರಳ ನಮ್ಮಲ್ಲಿ. ಹಾಗಾಗಿ ಅವರನ್ನು ನಾನು ಭಾಳ ಹತ್ತಿರದಿಂದ ಅವಲೇ. ನಾನು ಬಹುಶಃ ಒಂದು 30 ವರ್ಷಗಳ ಹಿಂದೆ ಯಾವತ್ತಾದರೂ ಒಂದು ಹೊಸಕೋಟೆ ಹತ್ತಿರದಲ್ಲಿ ಅವ್ರ ಗ್ರಾಮದಲ್ಲಿ ಏನೋ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಕುಟುಂಬ ಅಲ್ಲಿ ಇರಲೇಬೇಕು. ಹಾಗೆ ಅವರು ದೂರವಾಣಿ ಮೂಲಕ ಹೇಳಿ, ಸುಂದರರಾಜ್, ಪ್ರಮಲಾ ಜೋಶಿ ದಯವಿಟ್ಟು ಬರಬೇಕು ಅಂತ ಅವರೇ ಫೋನ್ ಮಾಡಿ ನಮ್ಮನ್ನು ಕರೆಸ್ಕೊತಾಯಿದ್ರು. ಸಿ ಸೋಮಶೇಖರ್ ಅವರು ಹಾಗೂ ಅವರ ಧರ್ಮಪತ್ನಿಯವರು ಹೀಗೆ ಕನ್ನಡದ ಅನೇಕ ಕೆಲಸಗಳನ್ನ ಮಾಡ್ತಾ ಇರಲಿ, ನಮ್ಮೆಲ್ರಿಗೂ ಅವರ ನೆರವಾಗಲಿ, ಬೆಳಕಾಗಲಿ. ಇನ್ನೊಂದು ವಿಚಾರ ಏನಂದರೆ, ಈ ಕಲಾವಿದರ ಬಗ್ಗೆ ನಿಮ್ಗೆ ಹೇಳಿದೆ ಒಂದು ಮಾತು. ಅವರು ಕಷ್ಟದಲ್ಲಿ ಯಾವ್ದಾದ್ರು ಒಬ್ಬ ಕಲಾವಿದ ಇದ್ದಾರೆ ಅಂತಂದರೆ, ಸರ್ಕಾರ ಬರುತ್ತೋ ಇಲ್ವೋ, ಸಂಘ ಬರುತ್ತೋ ಇಲ್ವೋ, ಅಥವಾ ಇನ್ಯಾರೋ ದೊಡ್ಡ ಕಲಾವಿದರು ಬರ್ತಾರೋ ಇಲ್ವೋ, ಸಿ ಸೋಮಶೇಖರ್ ಅಂತೂ ಬಂದೇ ಬರ್ತಾರೆ. ಯಾಕೆಂದರೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಕಲಾವಿದರ ಬಗ್ಗೆ ಒಂದು ಪ್ರೀತಿ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅನೇಕ ಸಂದರ್ಭಗಳಲ್ಲಿ ನಾನು ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿದ್ದಾಗ, ಸೋಮಶೇಖರ್ ಜಿ ಈ ಥರ ಇದೆ ಅಂದ ತಕ್ಷಣ ಅವ್ರ ನಂಬರ್ ಕೊಡಪ್ಪ, ಅವ್ರಿಗೇನಾಗಿದೆ ಅಂತ ಅವ್ರ ಬ್ಯಾಂಕ್ ಖಾತೆ ನಂಬರ್ ಇಸ್ಕೊಂಡು ಅವ್ರಿಗೆ ಏನು ತೊಂದರೆ ಆಗಿದೆ ಅಂತ ತಿಳ್ಕೊಂಡು ತಕ್ಷಣ ಹೋಗಿ ಸ್ಪಂದಿಸಿ ನೋಡಿ ಅವ್ರಿಗೆ ಆ ಕಷ್ಟಕ್ಕೆ ಅವ್ರಿಗೆ ನೆರವಾಗ್ತಾಯಿದ್ರು. ನಾನು ಯಾಕೆಂದರೆ ನಾನು ಕಲಾವಿದನಾಗಿ ಅವ್ರನ್ನ ಹತ್ತಿರದಿಂದ ಬಲ್ಲವನಾಗಿದ್ದರಿಂದ ಈ ವಿಚಾರನ ನಿಮ್ಮ ಹತ್ರ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಅನೇಕ ಕಲಾವಿದರು ಹೆಸರು ಹೇಳಕ್ಕೆ ಹೋದರೆ ಒಂದು ಆ ಪಟ್ಟಿಯಲ್ಲಿ ಅದು ಹನುಮಂತನ ಬಾಲ ಆದಂಗೆ ಆಗುತ್ತೆ. ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ
ಮತ್ತೊಂದು ಸಲ ಮಗದೊಂದು ಸಲ ಇನ್ನೊಂದು ಸಲ ಹೇಳೋಕ್ಕೆ ಇಚ್ಛೆ ಪಡೋದು, ಕನ್ನಡಕ್ಕೊಬ್ಬ ಕೈಲಾಸಂ, ಹಾಗೆ ಕೆಲಸಕ್ಕೊಬ್ಬ ಅಧಿಕಾರಿ ಅಂತ ಅಂದರೆ ಸಿ ಸೋಮಶೇಖರ್. ಇದನ್ನು ಮರೆಯಬಾರ್ದು. ಈ ಸಂದರ್ಭದಲ್ಲಿ ಸೋಮಶೇಖರ್ ಅವರೇ, ನಿಮಗೆ ಪರ್ಸನಲ್ಲಾಗಿ ನನ್ನ ಧನ್ಯವಾದಗಳು, ಅನಂತ ನಮಸ್ಕಾರಗಳು. ನಾನು ಒಂದು ಸಲ ನನ್ನ ಅವರ ಒಡನಾಟದಲ್ಲಿ ಇತ್ತೀಚೆಗೆ ಅಂದರೆ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಅವರು ತುಮಕೂರಿನ DC ಆಗಿದ್ದರು. ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾವು ನಮ್ಮ ಚಿಲ್ಡ್ರನ್ಸ್ ಇಂಡಿಯಾ ಅವ್ರದ್ದು ಮಕ್ಕಳ ಚಿತ್ರೋತ್ಸವದ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಲ್ಲಿ ಹಮ್ಮಿಕೊಂಡಿದ್ವಿ. ಹೀಗೆ ನಿಮಗೆ ಮೊದಲೇ ಹೇಳಿದಾಗೆ ಕಲಾವಿದರ ಬಗ್ಗೆ ಯಾವ ರೀತಿ ಒಂದು ಅನುಕಂಪ ಇತ್ತು ಮತ್ತು ಒಂದು ಅವ್ರ ಬಗ್ಗೆ ಅಭಿಮಾನ ಇತ್ತು, ಅದೇ ರೀತಿ ಈ ನಾಟಕದ ಸಂಸ್ಥೆಗಳಾಗಲಿ ಅಥವಾ ಹವ್ಯಾಸಿ ರಂಗಭೂಮಿ ಆಗಲಿ ಅಥವಾ ವೃತ್ತಿ ರಂಗಭೂಮಿ ಆಗಲಿ ಇಂಥ ಕಲಾವಿದರ ಬಗ್ಗೆ ಕೂಡ ಅವ್ರಿಗೆ ಹೆಚ್ಚಿನ ಗೌರವ ಇತ್ತು. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಮೊನ್ನೆ ಒಂದು ಕಾರ್ಯಕ್ರಮದಿಂದ ಚಿಲ್ಡ್ರನ್ಸ್ ಇಂಡಿಯಾ ಅಂತ ನಮ್ಮ ನಂಜುಂಡೇಗೌಡರು ಅಂದರು ಮಕ್ಕಳ ಚಿತ್ರೋತ್ಸವ, ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವನ ವರ್ಷ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದರೆ ಒಂದು 5 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಆವಾಗ ಬೆಂಗಳೂರು, ತುಮಕೂರು, ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ ಇಂಥ ಕಡೆ ಎಲ್ಲ ಈ ಚಿತ್ರೋತ್ಸವವನ್ನು ಏರ್ಪಡಿಸಿದ್ವಿ. ಆಗ ತುಮಕೂರಿನಲ್ಲಿ ಕೂಡ ಈ ಚಿತ್ರೋತ್ಸವ ಇತ್ತು, ಒಂದು 3 ದಿವಸದ ಕಾರ್ಯಕ್ರಮ ಇತ್ತು. ಆವಾಗ ಅಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಆವಾಗ ನಾವು ಗುಬ್ಬಿ ವೀರಣ್ಣ ರಂಗಮಂದಿರಕ್ಕೆ ಹೋದಾಗ ಭಾಳ ಬೃಹತ್ಕಾರವಾದ ರಂಗಮಂದಿರ, ಬಟ್ ಅದರ ಒಂದು ವ್ಯವಸ್ಥೆ ಮಾತ್ರ ಭಾಳ ಇದಾಗಿತ್ತು, ಒಂದು ಶಿಥಿಲವಾಗಿತ್ತು, ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಸೀಟ್ಗಳೇ ಇರಲಿಲ್ಲ, ಸ್ಟೇಜ್ ಸರಿಯಾಗಿರಲಿಲ್ಲ, ಆಮೇಲೆ ಇದು ಗ್ರೀನ್ ರೂಮೆಲ್ಲ ಭಾಳ ಒಂದು ಅವನತಿ ಸ್ಥಿತಿಯಲ್ಲಿತ್ತು. ಇದೆಲ್ಲ ನೋಡಿದಂಥ ಸೋಮಶೇಖರ್ ಅವರಿಗೆ ಆಘಾತವಾಯಿತು. ಏನಯ್ಯ, ಗುಬ್ಬಿ ವೀರಣ್ಣ ಎಂಥ ಒಬ್ಬ ಕಲಾವಿದ, ಎಂಥ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ, ಅದು ಅವರ ತವರೂರು ತುಮಕೂರು, ಅವರ ತವರೂರು, ಅವ್ರ ಊರಿನಲ್ಲೇ ಅವ್ರ ಹೆಸರಿನಲ್ಲಿ ರಂಗಮಂದಿರ ಈ ರೀತಿಯಾದ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಭಾಳ ನೊಂದುಕೊಂಡು ಅವರು ಯಾರಿಗೂ ಅವ್ರು ಕಾಯಲಿಲ್ಲ, ಸರ್ಕಾರಕ್ಕೆ ಕಾಯಲಿಲ್ಲ, ಮತ್ತೊಬ್ಬರು ಕಾಯಲಿಲ್ಲ, ಏನೂ ಇಲ್ಲ. ಈ ರಂಗಮಂದಿರ ಇದನ್ನು ನಾವು ಪುನರಾವರ್ತನೆ ಮಾಡಬೇಕು, ಅಂದರೆ ಒಂದು ರೆನೋವೇಷನ್ ಮಾಡಬೇಕು ಅಂದ ತಕ್ಷಣ ಡಿಸಿಷನ್ ತೊಗೊಂಡು ಅದೆಷ್ಟೇ ಖರ್ಚಾಗಲಿ ಅಂತ ತನ್ನ ಸ್ವಂತ ದುಡ್ಡಿನಲ್ಲಿ ಆ ಒಂದು ರಂಗಮಂದಿರವನ್ನು ಕೇವಲ 2 ದಿವಸದಲ್ಲಿ ಅಥವಾ 2-3 ದಿವಸದಲ್ಲಿ ಅದನ್ನು ರೆಡಿ ಮಾಡಿದ್ರು. ಯಾಕೆಂದರೆ ಗವರ್ನರ್ ಬರ್ತಾರೆ, ಮತ್ತು ಇನ್ನಷ್ಟು VIPs ಎಲ್ಲ ಬರ್ತಾರೆ. ಮೂಲಭೂತವಾಗಿ ಮಕ್ಕಳ ಚಿತ್ರೋತ್ಸವ, ಮಕ್ಕಳು ಬಂದಾಗ ಈ ರಂಗಮಂದಿರವನ್ನು ಮುಂದಿನ ಜನಾಂಗ ನೋಡಬೇಕು ಅನ್ನೋ ಒಂದು ಇದರಲ್ಲಿ ಯೋಚನೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ರು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಎಷ್ಟೇ ಅಧಿಕಾರದಲ್ಲಿದ್ದರೂ ಸರಿ, ಅಧಿಕಾರಿಗಳು ಯಾರೇ ಆಗಿದ್ದರೂ ಸರಿ, ಇಂತಹ ಒಂದು ಕೆಲಸವನ್ನು ತೊಗೋಬೇಕಾದ್ರೆ ಸರ್ಕಾರದ ಕೆಲಸ ಅಂದರೆ ದೇವರ ಕೆಲಸ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ. ಆದರೆ ಇವರು ಸರ್ಕಾರದ ಕೆಲಸ ಅಂತೇಳಿ ನನ್ನ ಕೆಲಸ ಅಂತ ಅಂದ್ಕೊಂಡು ಮತ್ತು ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಅದು ರಂಗಭೂಮಿ ಹೆಸರಿನಲ್ಲಿ ದೊಡ್ಡ ಒಂದು ರಂಗಮಂದಿರ ಕಟ್ಟಿರುವ ಅದು ಗುಬ್ಬಿ ವೀರಣ್ಣ ರಂಗಮಂದಿರವನ್ನು ಈ ರೀತಿ ಸ್ಥಿತಿಯಲ್ಲಿ ಇದೆಯಲ್ಲ ಅಂತ ಹೇಳಿ ಮತ್ತೆ ಅವರು ಅದಕ್ಕೆ ಒಂದು ಜೀವವನ್ನು ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ನಾನು ಎಷ್ಟೋ ಅಧಿಕಾರಿಗಳು ಬಂದಿರ್ಬೋದು, ಹೋಗಿರ್ಬೋದು, ಆದರೆ ಎಷ್ಟೋ ಸ್ನೇಹಿತರು ನನಗೆ ಬಂದಿರ್ಬೋದು, ಹೋಗಿರ್ಬೋದು, ಆದರೆ ಸಿ ಸೋಮಶೇಖರ್ ಅವರು ಈ ಕೆಲಸವನ್ನು ಮಾಡಿದ್ದು ನಾನು ಸಾಯೋ ತನಕ ಮರೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಭಾಳಷ್ಟು ಜನ ನೋಡಿದ್ದೀನಿ, ಅದು ತಮ್ಮ ದುಡ್ಡನ್ನು ಹಾಕಿ ಒಂದು ಕೆಲಸವನ್ನು ಮಾಡಬೇಕು ಅಂದರೆ 1-2 ಸಲ ಯೋಚನೆ ಮಾಡ್ತಾರೆ. ಸರ್ಕಾರದಲ್ಲಿ ಎಷ್ಟೇ ಅವ್ರಿಗೆ ಸವಲತ್ತಿರ್ಬೋದು, ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಆದರೆ ಇಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಮನಸ್ಸು ಬರಬೇಕು. ಆ ಮನಸ್ಸು ಕೇವಲ ಸಿ ಸೋಮಶೇಖರ್ ಅಂತವ್ರು ಮಾತ್ರ ಬರೋಕ್ಕೆ ಸಾಧ್ಯ ಅನ್ನೋಕ್ಕೆ ಇದೊಂದು ಉದಾಹರಣೆ. ಈ ನೆನಪು ನನ್ನಲ್ಲಿ ಯಾವತ್ತೂ ಮಾಸಾಗೋದಿಲ್ಲ. ನಮಸ್ಕಾರ. ಹಾಸ್ಯ ಮಾಡಿಬಿಡ್ಬೋದು, ಆದರೆ ಭಾಳ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಕೆಲವುದು ಸತ್ಯಾಂಶ ತಾನೇ. ನಾವು ಹಾಸ್ಯ ಮಾಡಬೇಕಾದ್ರೆ ಬಹಳಷ್ಟು ಅಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತೀವಿ, ಆದರೆ ಇವತ್ತು ಜಾಸ್ತಿ ಹೇಳಲ್ಲ. ಇದ್ದಂಗೆ ಹೇಳೋಕ್ಕೇ ಬಹುಶಃ ನನಗೆ ಶಬ್ದಗಳು ಸಾಲದು. ಯಾಕೆಂದರೆ DC ಸೋಮಶೇಖರ್ ಅಂತಲೇ, ಬರೀ ಸೋಮಶೇಖರ್ ಅಂದರೆ ಯಾರು ಗೊತ್ತಾಗಲ್ಲ, ಅದರಲ್ಲೂ ಸ್ಪೆಷಲ್ DC ಅಂತ ಭಾಳ ಫೇಮಸ್ ಅವರು. ಅಂಥ DC ಸೋಮಶೇಖರ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಅವರು ಒಂದು ಆಧ್ಯಾತ್ಮಿಕ ಭಂಡಾರ, ಪ್ರೀತಿಯ ಭಂಡಾರ, ವಿಚಾರದ ಭಂಡಾರ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸ್ನೇಹದ ಭಂಡಾರ. ಅದಕ್ಕೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಹೊತ್ತಿದ್ದರೆ ಜ್ಞಾನನೂ ಬೆಳೆಯುತ್ತೆ, ಮನಸ್ಸು ಸಂತೋಷವಾಗಿರುತ್ತೆ. ಯಾಕೆಂದರೆ ಯಾರನ್ನೂ ಯಾವತ್ತೂ ಬೈದೇ ಇರೋ ವ್ಯಕ್ತಿ, ಯಾರನ್ನೂ ಯಾವ ವಿಚಾರದಲ್ಲೂ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡದೇ ಇರುವಂಥ ವ್ಯಕ್ತಿ. ಬಹುಶಃ ಇಂಥ ವ್ಯಕ್ತಿಗಳು ಪ್ರಪಂಚದಲ್ಲಿ ಬಹಳ ಕಮ್ಮಿ. ಅದರಲ್ಲಿ ಒಬ್ಬರು ನಮ್ಮ ಸೋಮಶೇಖರ್ ಸರ್ ಅವರು. ಸೋಮಶೇಖರನ್ನ ಬಹಳ ವರ್ಷಗಳಿಂದ ನಾನು ಬಲ್ಲೆ. ನನಗೆ ಯಾವುದೇ ಹೆಸರು ಏನು ದಯಾನಂದ
ಸೋಮಶೇಖರ್ ಅಂತ ಗೊತ್ತಿಲ್ಲದೆ ಇದ್ದಾಗ್ಲೂ ಅವರು ಯಾವ ರೀತಿ ನಾನು ನಡ್ಕೊಂಡ್ರು ಅಂದರೆ ಇವ್ರು ಬಹಳ ದೊಡ್ಡ ನಟರು ಅನ್ನೋ ಥರ ನೋಡ್ಕೊಳ್ತಾ ಇದ್ರು. ಇವತ್ತು ನಾನೇನೂ ಅಲ್ಲ, ಆದರೂ ಕೂಡ ಬಹಳ ದೊಡ್ಡ ನಟರು ಕೊಡುವಂಥ ಎಲ್ಲ ಗೌರವಗಳನ್ನು ನಮಗೂ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಕಲೆಗೆ ಭೇದ ಇಲ್ಲವೇ ಇಲ್ಲ. ಭಾಷೆಗಳು, ಯಾವುದೇ ಭಾಷೆಯವ್ರು ಬರಲಿ ಅವರ ಸ್ನೇಹಿತರು, ಯಾವುದೇ ಧರ್ಮದವ್ರು ಬರಲಿ ಅವರ ಸ್ನೇಹಿತರು, ಯಾವುದೇ ಊರಲ್ಲಿ ಅವ್ರು ಒಂದು ಸತಿ ಹೋಗಿ ಬರಲಿ ಅಲ್ಲೆಲ್ಲ ಅವರ ಸ್ನೇಹಿತರೆ. ಇಂಥ ಸ್ನೇಹಜೀವಿ ಸೋಮಶೇಖರ್ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ ಕೊಡಲಿ. ಬಹುಶಃ ಸರ್ಕಾರ, ನಾವು ನೀವು ಎಲ್ಲ ಕೊಡುವಂಥ ಈ ಮಾತುಗಳೇ ಆಗಲಿ, ಪ್ರಶಸ್ತಿಗಳಾಗಲಿ ಎಲ್ಲ ಅವ್ರಿಗೆ ಕಮ್ಮಿ. ಬಹುಶಃ ಅವರು ಒಂದು ಯೂನಿವರ್ಸಿಟಿ ಅದನ್ನು ನೋಡಿ ಕಲಿಬೇಕು ಬಹಳಷ್ಟು ಜನ. ಮುಂದಿನ ಪೀಳಿಗೆಗೆ ಸೋಮಶೇಖರ್, ಡಿ ಸಿ ಸೋಮಶೇಖರ್, ಸ್ಪೆಷಲ್ ಡಿ ಸಿ ಸೋಮಶೇಖರ್ ಅಂತ ನಾವೇನು ಕರಿತೀವಲ್ಲ, ಅವರು ನಿಜವಾಗಲೂ ಮುಂದಿನ ಪೀಳಿಗೆಗೆ ಅವರೊಂದು ನಿದರ್ಶನ. ಯಾರೇ ಏನೇ ಆದ್ರೂ ನಾನಾದರೆ ಡಿ ಸಿ ಸೋಮಶೇಖರ್ ಥರ ಆಗಬೇಕು ಅಂತ ಅನ್ಕೋಬೇಕು. ಅಂಥ ಒಂದು ವ್ಯಕ್ತಿ ಸೋಮಶೇಖರ್ ಸಾಹೇಬರು. ಸೋಮಶೇಖರ್ ಅಂದ್ರೇ ಕನ್ನಡ ಅನ್ನೋದು ಜ್ಞಾಪಕ ಬರುತ್ತೆ. ಕನ್ನಡಕ್ಕೆ ಇನ್ನೊಂದು ಹೆಸರು ಸೋಮಶೇಖರ್ ಅಂತಂದ್ರೂ ಅದು ಅತಿಶಯೋಕ್ತಿ ಅಲ್ಲ, ಅಪ್ರಸ್ತುತವೂ ಅಲ್ಲ. ನಮ್ಮ ಸೋಮಶೇಖರ್ ಅವರು ಎಷ್ಟೋ ವೇದಿಕೆಗಳಲ್ಲಿ ಮಾತಾಡೋದನ್ನು ನಾನು ಕೇಳಿದ್ದೀನಿ. ಯಾಕೆಂದರೆ ಅವರ ಸಭೆ ಸಮಾರಂಭ ಅಂದರೆ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂತಿರೋ ನಾನಾಗಿರ್ತಿದ್ದೆ. ಯಾಕೆ ಹೋಗ್ತಾ ಇದ್ದೆ ಅಷ್ಟು ಬೇಗ ಅಂತ ಹೇಳಿದ್ರೆ, ಅವರ ಕನ್ನಡದ ವಾಗ್ಝರಿಯನ್ನು ಕೇಳೋದಕ್ಕೋಸ್ಕರ ಹೋಗ್ತಾ ಇದ್ದೆ. ಅದೊಂದು ಅವರು ಮಾತಾಡೋ ಕನ್ನಡ ಇದೆಯಲ್ಲ, ಅದು ಸಂಗೀತದ ಧಾರೆ ಆಗಿರ್ತಾ ಇತ್ತು. ಸುಸ್ಪಷ್ಟ, ಸ್ಫಟಿಕ ಶುಭ್ರ ಕನ್ನಡ ಅದು. ಅಂಥ ಒಂದು ಕನ್ನಡವನ್ನು ಮಾತಾಡ್ತಕ್ಕಂಥ ಅಧಿಕಾರಿಯನ್ನು ನಾನು ಮತ್ತೆಲ್ಲೂ ಕಂಡಿಲ್ಲ ಅಂತಂದರೆ ಅಪ್ರಸ್ತುತವಲ್ಲ. ಅಂಥ ಒಂದು ಕನ್ನಡದ ಮೇಲಿನ ಒಂದು ಅವರ ಹಿಡಿತ ಇದೆಯಲ್ಲ, ಅದು ಅಸಾಧಾರಣವಾದ್ದು. ಅಧಿಕಾರಿಗಳಲ್ಲಿ ಕನ್ನಡ ಭಾಷೆಯನ್ನೇ ಬಳಕೆಗೆ ತರಬೇಕು ಅನ್ನೋದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದವರು ನಮ್ಮ ಸೋಮಶೇಖರ್ ಅವರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನೋ ಕವಿವಾಣಿಯನ್ನು ಅವರು ಪರಿಶುದ್ಧವಾಗಿ ಪಾಲಿಸಿಕೊಂಡು ಬಂದ ಏಕೈಕ ಅಧಿಕಾರಿ ಅಂದರೆ ತಪ್ಪಲ್ಲ. ಅಂಥ ಒಬ್ಬ ಅಧಿಕಾರಿ ನಮ್ಮ ಕರ್ನಾಟಕ ಸೇವಾ ಆಯೋಗದಿಂದ ಭಾರತ ಸೇವಾ ಆಯೋಗಕ್ಕೆ ಬಡ್ತಿ ಪಡೆದು, ಅಂದಾಗೆ ಭಾರತ ಸೇವಾ ಆಯೋಗದಲ್ಲೇ ಕನ್ನಡದಲ್ಲಿ ಪ್ರಪ್ರಥಮ ಕನ್ನಡಿಗನಾಗಿ ಕನ್ನಡ ಭಾಷೆಯಲ್ಲೇ ಬರೆದು ಅಲ್ಲಿ ಒಂದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನಾದ ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೂ ಎಲ್ರಿಗೂ ಹೆಮ್ಮೆ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯೂ ಹೌದು. ಅಂಥ ಒಂದು ಮಹಾನ್ ಪುರುಷ ನಮ್ಮ ಸೋಮಶೇಖರ್ ಅವರು. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ದಿನವಿಡೀ ಹೇಳಬಹುದು. ಆದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಕನ್ನಡ ಭುವನೇಶ್ವರಿಯ ಮುಕುಟದಲ್ಲಿರುವ ಒಂದು ಅನರ್ಘ್ಯ ರತ್ನ ಸೋಮಶೇಖರ್. ಸೋಮಶೇಖರ್ ಅವರು ಅವರ ಪ್ರಾರಂಭದ ದಿವಸಗಳಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಮುಖ್ಯಸ್ಥರಾಗಿ. ಆಗಿನ ಅವರ ಈ ಕಲಾವಿದರ ನಂಟು ಅವರಿಗೆ ಬಹಳ ಚೆನ್ನಾಗಿರ್ತಿತ್ತು. ಆ ನಂಟು ಅನ್ನೋದಕ್ಕಿಂತ ಅಂಟು ಅನ್ನೋದು ಸೂಕ್ತ ಪದ ಅಂತ ನನಗನ್ಸುತ್ತೆ. ನಂಟಿಗಿಂತ ಜಾಸ್ತಿ ಅವ್ರಿಗೆ ಅಂಟು ಜಾಸ್ತಿ ಇತ್ತು ಕಲಾವಿದರ ಬಗ್ಗೆ. ಅವರು ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು. ಆ್ಯಂಡ್ ಅದಕ್ಕೆ ತಮ್ಮ ಕೈಲಾದಷ್ಟು ಸರ್ಕಾರದಿಂದ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಂಥ ಒಬ್ಬ ಸುಸಂಸ್ಕೃತ ಅಧಿಕಾರಿ ನಮ್ಮ ಸೋಮಶೇಖರ್ ಅವರು. ಯಾಕೆಂದರೆ ಕಲಾವಿದರನ್ನ ಯಾಕೆ ಅವರು ಇಷ್ಟಪಡ್ತಾ ಇದ್ರು ಅಂದರೆ, ಅದರಲ್ಲೂ ನಮ್ಮ ರಾಜ್ಕುಮಾರ್ ಅವ್ರನ್ನ, ನಮ್ಮ ವಿಷ್ಣು, ಈ ಯಾರೇ ಕಲಾವಿದರಾಗಿರಲಿ, ಅಂಬರೀಷ್ ಅವರಾಗಿರಲಿ, ಯಾರೇ ಆಗಿರಲಿ, ಅವ್ರನ್ನ ಕಂಡ್ರೆ ಅಗಾಧವಾದ ಪ್ರೇಮ, ಅಖಂಡವಾದ ಪ್ರೀತಿ ಅವರಿಗೆ. ಅಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಕುಮಾರ್ ಅವರು ನನ್ನ ಎಷ್ಟೋ ಸಲ ಹೇಳಿದ್ದಾರೆ, ಇದ್ದರೆ ಕನ್ನಡ ಬೆಳೆಯೋದಕ್ಕೆ, ಕನ್ನಡ ಭಾಷೆ ಬೇರೂರಬೇಕಾದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ಭಾಳ ಭದ್ರವಾಗಿ ಬೇರೂರಬೇಕಾದ್ರೆ ನಮ್ಮ ಸೋಮಶೇಖರ್ ಅವರಂಥ ಅಧಿಕಾರಿಗಳಿರಬೇಕು ಭಗವಾನ್ ಅಂತ ಎಷ್ಟೋ ಸಲ ಹೇಳಿದ್ದಾರೆ. ಅವರಿಗೆ ಸೋಮಶೇಖರ್ ಅವ್ರನ್ನ ಕಂಡ್ರೆ ಏನೋ ಹೆಮ್ಮೆ. ಅನೇಕ ಸಾರಿ ಅವರು ಮನೆಗೆ ಬಂದಿದ್ದಾರೆ, ಅಧಿಕಾರಿಯಾಗಿ ಮನೆಗೆ ಬಂದಿದ್ದಾರೆ. ಅಧಿಕಾರಿ ಅನ್ನೋದಕ್ಕಿಂತ ಆತ್ಮೀಯರಾಗಿ ಅಣ್ಣ ಅವ್ರ ಮನೆಗೆ ಬಂದಿದ್ದಾರೆ. ಅಲ್ಲಿ
ಅಣ್ಣ ಅವ್ರನ್ನ ಕಂಡ್ರೆ ಏನೋ ಒಂದು ವಿಶೇಷವಾದ ಅಭಿಮಾನ ಅವರಿಗೆ. ಜೊತೆಯಲ್ಲಿ ಕೂತ್ಕೊಂಡು ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಿಮ್ಮಿಂದ ಇನ್ನೂ ಕನ್ನಡ ಮನಃಶಕ್ತಿ ಜಾಸ್ತಿ ಆಗಬೇಕು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನಿಮಗೆ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳೋರು. ಒಬ್ಬ ಕನ್ನಡದ ಕುವರ ಮತ್ತೊಬ್ಬ ಕನ್ನಡದ ಕುವರನಿಗೆ ನೀಡ್ತಾ ಇದ್ದ ಇಂತಹ ಒಂದು ಅದು ಅನನ್ಯ ಭಾವ ಅಂತಂದರೆ ತಪ್ಪಾಗೋದಿಲ್ಲ. ಅಂಥ ಒಬ್ಬರು ಅಧಿಕಾರಿಗಳು ಅವರು, ನಾನು ಬರೀ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಹೆಸರುಗಳನ್ನ ಹೇಳಿದಂಥ ಬೇರೆಯವ್ರು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಅವರು ಅಕ್ಕ ಮತ್ತು ಮುಂತಾದ ಒಂದು ಅಮೆರಿಕಾದಲ್ಲಿ ನಡೀತಕ್ಕಂತಹ ಕನ್ನಡ ಸಮಾರಂಭಗಳಿಗೆ ಸಾಧ್ಯವಾದಷ್ಟು ಸಾಹಿತಿಗಳನ್ನು, ಸಂಗೀತಗಾರರನ್ನು, ನಾಟಕಕಾರರನ್ನು ಎಲ್ಲರನ್ನೂ ಹುರಿದುಂಬಿಸಿ ಕಳಿಸ್ತಾ ಇದ್ದರು. ಅಂಥ ಒಬ್ಬ ವ್ಯಕ್ತಿ, ಈ ಕಲೆಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಏಕೈಕ ವ್ಯಕ್ತಿ, ಏಕೈಕ ಅಧಿಕಾರಿ ಸೋಮಶೇಖರ್ ಅವರಿಗೆ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳಲ್ಲಿ ಅತ್ಯಂತ ಆಸಕ್ತಿ ಇತ್ತು ಅಂತ ಆಗಲೇ ಹೇಳಿದ್ದೆ. ಅದಕ್ಕೊಂದು ನಿದರ್ಶನ ಕೊಡಬೇಕು ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮ್ಯೂಸಿಕಲ್ ನೈಟ್ನ ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಆಯೋಜಿಸಿದ ಕೀರ್ತಿ ಇವರಿಗೆ ಸೇರಬೇಕಂದು. ಯಾಕೆಂದರೆ ಅಣ್ಣನ ಕಂಡ್ರೆ ತುಂಬ ಅಭಿಮಾನ ಇವರಿಗೆ, ಅತ್ಯಂತ ಗೌರವ ಮತ್ತು ಪ್ರೀತಿ ಎಲ್ಲ ಇದ್ದುದರಿಂದ ನಿಮ್ಮ ಮ್ಯೂಸಿಕಲ್ ನೈಟು ನಮ್ಮ ಮಂಗಳೂರಿನಲ್ಲಿ, ಅಲ್ಲಿ ಆವಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಅಂತ ಕಾಣಿಸುತ್ತೆ, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ನಾನು ಎಲ್ಲ ಏರ್ಪಾಡು ಮಾಡಿಕೊಡ್ತೀನಿ, ನಿಮ್ಮ ಇರುವಿಕೆಗೆ, ನಿಮ್ಮ ಬರುವಿಕೆಗೆ ಎಂಥ ಒಂದು ಅಸಾಧಾರಣವಾದ ಏರ್ಪಾಡನ್ನು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಆತ್ಮೀಯವಾಗಿ ಆಹ್ವಾನಿಸಿ ಮಂಗಳೂರಿಗೆ ಕರೆಸ್ಕೊಂಡು ಅಲ್ಲಿ ಆಧರಿಸಿ ಅಲ್ಲಿ ಸತ್ಕಾರವನ್ನು ನೀಡಿ ಅಲ್ಲಿ ಸಂಜೆ ಒಂದು ಸಂಗೀತ ಸಂಜೆಯನ್ನು ಏರ್ಪಡಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಸಹಭಾಗಿಯಾಗಿದ್ದೆ. ಯಾಕೆಂದರೆ ರಾಜ್ಕುಮಾರ್ ಅವರ ಮ್ಯೂಸಿಕಲ್ ನೈಟ್ ಅಂತಂದರೆ ಅದು ನನ್ನದೇ ಒಂದು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ನಡೆಸ್ಕೊಡ್ತಾ ಇದ್ದೆ. ಪೊಲೀಸ್ ಕಲ್ಯಾಣ ನಿಧಿಗೆ ಆ ಮ್ಯೂಸಿಕಲ್ ನೈಟ್ ಮಾಡಿದ್ದು. ಅಲ್ಲಿ ಅವರು ಚಿರಂಜೀವಿ ಸಿಂಗ್ ಅವರಿದ್ದರು, ಇವರಿಗೆ ಸಾಥ್ ಕೊಟ್ಟರು, ಕೈ ಜೋಡಿಸಿ ಇವರಿಗೆ ಒಂದು ಬೆಂಬಲವಾಗಿ ನಿಂತು ಎಷ್ಟೋ ಲಕ್ಷ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದ್ರು. ಅದೊಂದು ಬಹಳ ಸಂಗೀತಮಯವಾದ ಸಂಜೆಯಾಗಿತ್ತು. ಹಾಗೆಯೇ ಎಲ್ರಿಗೂ ಸಂಭ್ರಮ ಸಂತೋಷ ತಂದ ಸಂಜೆಯೂ ಆಗಿತ್ತು ಅನ್ನೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಡಾಕ್ಟರ್ ಸಿ ಸೋಮಶೇಖರ್ ಅವರು ಸುಮಾರು 30-40 ವರ್ಷದಿಂದ ನನಗೆ ಸ್ನೇಹ. ಒಂದು ಅತ್ಯಂತ ಸರಳ, ಅವರು ಅಷ್ಟು ದೊಡ್ಡ ಹುದ್ದೆನಲ್ಲಿದ್ದರು, ಎಲ್ಲಿ DC ಆಗಿದ್ದರು, ಏನಿದ್ದರೂ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಎಲ್ಲ ಯಾರಿಗೆ ಏನು ತೊಂದರೆ ಇದೆ, ಯಾರ ಮನಸ್ಸಿಗೆ ನೋವಿದೆ, ಯಾರಿಗೆ ಏನು ಸಹಾಯ ಆಗಬೇಕು ಅನ್ನೋದೇ ಅವ್ರು ಯಾವಾಗಲೂ ಚಿಂತನೆ ಮಾಡ್ತಿರ್ತಾರೆ. ಇನ್ನು ಕನ್ನಡಕ್ಕೆ ತುಂಬ ಹೆಚ್ಚಾಗಿ ಬೇಕಾದಷ್ಟು ಪುಸ್ತಕಗಳನ್ನ ತರೋದಕ್ಕಾಗಲಿ, ಕನ್ನಡ ಕಾರ್ಯಕ್ರಮಗಳನ್ನಾಗಲಿ, ತುಮಕೂರಿನಲ್ಲಿದ್ದಾಗ ಸಿದ್ಧಗಂಗಾ ಮಠ ಜೊತೆ ಸೇರಿಕೊಂಡು ಅವರು ಎಷ್ಟೊಂದು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಸೊ ಹೀಗೆ ಸೋಮಶೇಖರ್ ಅವರು ಒಬ್ಬ ಅದ್ಭುತ ವ್ಯಕ್ತಿ. ಆಮೇಲೆ ಕನ್ನಡದವ್ರನ್ನ ಕಂಡ್ರೆ ತುಂಬ ಪ್ರೀತಿ. ಅದು ಎಸ್ಪೆಷಲಿ ಚಲನಚಿತ್ರರಂಗದವ್ರನ್ನ ಕಂಡ್ರಂತೂ ಅವ್ರ ಹುಟ್ಟದಬ್ಬ ಆಗಲಿ, ಅವ್ರ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗಲಿ, ಯಾವ ಫಂಕ್ಷನ್ ಆಗಲಿ ಅವರೇ ಪರ್ಸ್ನಲ್ಲಾಗಿ ಕರೆದು, ನಮಗೆ ತುಂಬ ಆಸೆ ಇತ್ತು ನಾನು ಅವರು ನಮ್ಮ ಈ ಸರಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸೆಕ್ರೆಟರಿ ಆಗಿ ಬರಬೇಕು ಅಂತ. ಸೊ ಒಂದು ವಿಚಾರ ಏನು ಅಂದರೆ, ಒಬ್ಬರೇ ಸೋಮಶೇಖರ್ ಅಷ್ಟು ಒಂದು ಕನ್ನಡದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ, ಕನ್ನಡ ಸಾಹಿತಿಗಳ ಬಗ್ಗೆ, ಕರ್ನಾಟಕದ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಭಾಳ ಹತ್ತಿರದ ಒಂದು ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿ ಅಂತ ಹೇಳಿದ್ರೆ ಸೋಮಶೇಖರ್ ಅವರು. ಸಿ ಸೋಮಶೇಖರ್ ನನ್ನ ಆತ್ಮೀಯ ಗೆಳೆಯರು, 3 ದಶಕಗಳಿಂದ ಸ್ನೇಹಜೀವಿಗಳು ಒಬ್ಬರಿಗೊಬ್ಬರು. ಅವ್ರ ಬಗ್ಗೆ ಮಾತನಾಡೋದು ಅಂತಂದರೆ ಭಾಳ ಹೆಚ್ಚು ಹೊತ್ತು ಮಾತನಾಡಬೇಕಾದಂಥ ಗುಣ ಇರೋ ಒಂದು ವ್ಯಕ್ತಿ. ವೃತ್ತಿಯಲ್ಲಿ ಅಧಿಕಾರಿ, ಅದಲ್ಲದೆ ಪ್ರವೃತ್ತಿಯಲ್ಲಿ ಸಾಂಸ್ಕೃತಿಕ ಲೋಕದ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷವಾಗಿ ಭಾಷೆಯ ಬಗ್ಗೆ ಅಭಿಮಾನ ಇದೆ, ನಾಡು ನುಡಿ ದೇಶಪ್ರೇಮಿ. ಅವೆಲ್ಲಕ್ಕಿಂತ ಹೆಚ್ಚು ಸ್ನೇಹಜೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ಸೀಮಿತವಾಗಿ ಅಷ್ಟರಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಅಧಿಕಾರ ಜಾಗದಲ್ಲಿದ್ದಾಗ ಅದು ಬಿಟ್ಟ ಮೇಲೆ ಬೇರೆ ಬೇರೆ ರೀತಿಯ ಸ್ತರಗಳಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ. ಅವರಿಗೆ ರಂಗಭೂಮಿ, ಬೇರೆ ಬೇರೆ ರೂಪಗಳಿದಾವೆಲ್ಲ, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ, ಇದ್ರ ಬಗ್ಗೆ ಆಸಕ್ತಿ, ಜೊತೆಗೆ ಅವರಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಮೊದಲಿಗರು.
ಈ ಬಸವಣ್ಣನವರ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಬಹುತೇಕ ಅದರಲ್ಲಿ ಒಂದು ಥೀಸಿಸನ್ನು ಬರೆದಿದ್ದಾರೆ ಅಂತ ಅದನ್ನು ಓದಿದ್ದೀನಿ ನಾನು. ಕಾಯಕವೇ ಕೈಲಾಸ ಅನ್ನುವ ಮಾತೇನಿದೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಂಡ್ರೂ ಕೂಡ ಸಾರ್ವತ್ರಿಕವಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಗುಣ ಇದೆ. ಬಹುತೇಕ ಸಿಟ್ಟು ಮಾಡ್ಕೊಳ್ಳದೇ ಇರತಕ್ಕಂಥ ವ್ಯಕ್ತಿ. ಒಂದು ವೇಳೆ ಎಲ್ಲಾದರೂ ಅಸಮಾಧಾನ, ಗುಸುಗುಸು, ಅನುಮಾನಗಳು, ಗುಮಾನಿಗಳು ಬಂದಾಗ ಅದನ್ನು ಬಗೆಹರಿಸಿ ಮುಂದಕ್ಕೆ ಹೋಗ್ತಕ್ಕಂಥ ಚಾಣಾಕ್ಷ ವ್ಯಕ್ತಿಯೂ ಕೂಡ ಹೌದು. ಕನ್ನಡ ಭಾಷೆ ಮೇಲೆ ಬಹಳಷ್ಟು ಇಡ್ತಾ ಇದೆ. ಸೊಗಸಾಗಿ, ಆರೋಗ್ಯಕರವಾಗಿ, ಅಶ್ಲೀಲವಿಲ್ಲದೆ, ನಿರರ್ಗಳವಾಗಿ, ನಿಸ್ಸಂಕೋಚವಾಗಿ ತಮ್ಮ ಮಾತುಗಳನ್ನು, ಲಹರಿಯನ್ನು ಹರಿಸ್ತಕ್ಕಂಥ ವ್ಯಕ್ತಿ. ಭಾಷಣ, ಯಾವ ವಿಚಾರವನ್ನು ತೆಗೆದುಕೊಂಡು ಭಾಷಣ ಮಾಡಬೇಕು ಅಂದರೆ ಅದಕ್ಕೆ ಸೀಮಿತವಾಗಿ 1 ನಿಮಿಷದಿಂದ 1 ಗಂಟೆಗಳ ಕಾಲ ಅರ್ಥಪೂರ್ಣವಾಗಿ ಮಾತನಾಡುವ ಸಾಮರ್ಥ್ಯ ಇರತಕ್ಕಂಥವ್ರು. ಲೋಕದ ಅನುಭವ ಹೆಚ್ಚು ಇತ್ತು, ಪ್ರವಾಸ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ತನ್ನವನ್ನು ಮೆಚ್ಚಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ. ಅದಕ್ಕೆಲ್ಲಕ್ಕಿಂತ ಭಾವನಾಜೀವಿ ಮತ್ತು ಮಾನವತಾವಾದಿ. ಕಾಯಕವೇ ಕೈಲಾಸ ಅಂದ ಹಾಗೆ ಕೆಲಸದ ಮೇಲೆ ಹೆಚ್ಚಿನ ಶ್ರದ್ಧೆ ಇಟ್ಟುಕೊಂಡು ಆದಷ್ಟು ಉಪಕಾರ ಜೀವಿ. ಬಂದಂಥವರಿಗೆ ಅವರಿರ್ತಕ್ಕಂಥ ಸ್ಥಾನಮಾನಗಳಲ್ಲಿ ಎಷ್ಟು ಸಾಧ್ಯವೋ ಸಮಾಜಮುಖಿಯಾಗಿ ಬಹುಮುಖ ವ್ಯಕ್ತಿತ್ವವಿರತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿ. ಅವರ ಆಯುರಾರೋಗ್ಯ ಭಾಗ್ಯ ಇನ್ನೂ ಹೆಚ್ಚು ವೃದ್ಧಿಯಾಗಲಿ, ಚೆನ್ನಾಗಲಿ ಮತ್ತು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ, ಸಾಹಿತ್ಯ ಲೋಕಕ್ಕೆ ಬೇರೆ ಬೇರೆ ಥರದ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಶಕ್ತಿ ಬರಲಿ ಅಂತ ಅವರಿಗೆ, ಅವ್ರ ಕುಟುಂಬದವರಿಗೆ ಹೇಳೋದಕ್ಕೆ ಇಂಥ ಸಂದರ್ಭದಲ್ಲಿ ತುಂಬ ಇಷ್ಟ, ಹೃದಯ ತುಂಬಿ ನಾನು ಅವ್ರ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಿ ಸೋಮಶೇಖರ್ ಅವರು ಮೂಲತಃ ಸರ್ಕಾರಿ ಅಧಿಕಾರಿಯಾದರು. ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಉಳ್ಳವರು. ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿಗೋಸ್ಕರ, ಪ್ರಬಂಧಕ್ಕೋಸ್ಕರ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ಎಲ್ಲರೂ ಇಷ್ಟಪಡುವಂತಹ, ಗೌರವಿಸುವಂಥ ವ್ಯಕ್ತಿಯವರು. ಸನ್ಮಾನ ಸಿ ಸೋಮಶೇಖರ್ ಅವರ ಮತ್ತು ನನ್ನ ಸ್ನೇಹ ಸುಮಾರು 3 ದಶಕಗಳಿಗಿಂತ ಹೆಚ್ಚು. ವೈಯಕ್ತಿಕ ಒಬ್ಬ ಡಾಕ್ಟ್ರೋ ವಕೀಲೋ ಆಗಿರ್ತಾನೆ, ಅವನಿಗೆ ಸ್ವಲ್ಪ ಅಹಂಕಾರನೋ ಇದ್ದರೆ ನಡೆಯುತ್ತೆ. ಅವನ ಅಹಂಕಾರ ಇದ್ದರೆ ಯಾರು ಬರಲ್ಲ ಅವನ ಹತ್ರ. ಆದರೂ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ಸಾರ್ವಜನಿಕ ಅಧಿಕಾರಿ, ಅವನಿಗೆ ಅನುಕಂಪ, ಪ್ರೀತಿ, ಮಾನವೀಯ ಗುಣ ಇರಲೇಬೇಕಾಗುತ್ತೆ. ಯಾಕೆಂದರೆ ಸಾರ್ವಜನಿಕ ಸಂಪರ್ಕ ಅವನಿಗೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಸೋಮಶೇಖರ್ ಅವರು ಸ್ವಭಾವದಲ್ಲೇ ಅವರು ಸ್ನೇಹ ಗುಣ ಇದೆ. ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸ್ವಭಾವ ಇದೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥ ಮನೋಧರ್ಮ ಇದೆ. ಅವ್ರ ಸ್ವಭಾವದಲ್ಲಿ ಇರೋದರಿಂದ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರೋದು ಸಮಾಜದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಧಿಕಾರದಲ್ಲಿರೋರು ಸಾಮಾನ್ಯವಾಗಿ ಸಂಗೀತ, ಸಾಹಿತ್ಯ ಅಥವಾ ಬೇರೆ ಬೇರೆ ವಿವಿಧ ಕಲೆಗಳಲ್ಲಿ ಆಸಕ್ತಿ ಇದ್ದಾಗ ಅವ್ರ ಮನಸ್ಸು ಮಧುರವಾಗಿರುತ್ತೆ. ಆದರೆ ಜನಸಂಪರ್ಕ ಅಂಥವರಿಗೆ ಆಗೋದು ಬಹಳ ಸುಲಭ. ಅದು ನಮ್ಮ ಸೋಮಶೇಖರ್ ಅವರಿಗೆ ಸಂಗೀತ, ಸಾಹಿತ್ಯ ಮತ್ತು ಇತರ ಕಲೆಗಳಲ್ಲಿ ಅಪಾರವಾದ ಆಸಕ್ತಿ ಇರೋದರಿಂದ ಅವರು ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಬಹಳ ಜನಪ್ರೀತಿಯನ್ನು ಗಳಿಸಿದ್ದಾರೆ. ಅವರು ಸೋಮಶೇಖರ್ ಅಂತ IAS ಅಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡೋದು ಭಾಳ ಪ್ರಮುಖವಾದ ಒಂದು ಅಂಶ ಆಗುತ್ತೆ. ಯಾಕಂದರೆ ಇಲ್ಲಿ ಅವರು ಅಧಿಕಾರಿಗಳಾಗಿದ್ದಾಗ ಬಹಳ ಜನ ಕಲಾವಿದರು ಅವರಿಂದ ಸಹಾಯ ಪಡೆದಿದ್ದಾರೆ. ನಾನು ಅವರಿಂದ ಬೇಕಾದ ಸಹಾಯ ಪಡೆದಿದ್ದೇನೆ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ನನ್ನ ಹತ್ರ ಚರ್ಚಿಸಿ ಆಮೇಲೆ ಅವರು ತೀರ್ಮಾನ ತೊಗೊಂಡಿದ್ದಾರೆ. ಆದ್ದರಿಂದ ಯಾವುದಕ್ಕೂ ಕೂಡ ನಾನೇ ಎಲ್ಲರೂ ತಿಳಿದಿದ್ದೀನಿ ಅಹಂಕಾರದ ಮನೋಭಾವ ಇದೆಯಲ್ಲ, ಅದು ಅವತ್ತು ಯಾವತ್ತೂ ಸರ್ಕಾರಿ ಸೇವೆಯಲ್ಲಿ ಇರೋದಕ್ಕೆ ಶೋಭಿಸೋದಿಲ್ಲ. ಸೋಮಶೇಖರ್ ಅವರು ಆತ ಅಹಂಕಾರ ಸ್ವಭಾವದವರಲ್ಲ, ಅತ್ಯಂತ ಸ್ನೇಹಪರ ಗುಣವುಳ್ಳವರು, ಇನ್ನೊಬ್ಬರಿಗೆ ತಿಳ್ಕೊಳ್ಬೇಕು ಅಂತ ವಿನಯ ಅವರಲ್ಲಿ ಇದೆ. ಅಂಥ ಅಧಿಕಾರಿಗಳು ಇನ್ನೂ ಮುಂದುವರಿಬೇಕು ಅಂತ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೋಮಶೇಖರ್ ಅವ್ರ ಬಗ್ಗೆ ಹೇಳಿದ್ರೆ ಬಹಳ ಸರಳ ಜೀವಿ. ಅವರು ಸರ್ಕಾರದಲ್ಲಿ ಎಷ್ಟು ದೊಡ್ಡ ಅಧಿಕಾರಿಗಳಾದರೂ ಬಹಳ ತಾಳ್ಮೆಯಿಂದ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ, ಸ್ನೇಹ ಜೀವಿಯಾಗಿ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಒಂದೇ ಥರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥ ದೊಡ್ಡ ಗುಣ ಭಗವಂತ ಅವರು ಕೊಟ್ಟಿದ್ದಾರೆ. ಅವರು ಬರೀ ರಾಜ್ಯದಲ್ಲಿರ್ತಕ್ಕಂಥ ತಮ್ಮ ಅಧಿಕಾರದ ಅವಧಿಯಲ್ಲಿ ಆ ಅಧಿಕಾರವನ್ನು ಚಲಾಯಿಸದೆ, ನಾನೊಬ್ಬ ದೊಡ್ಡ ಅಧಿಕಾರಿನಪ್ಪ, ನನಗೆ ಗತ್ತು ಗಮ್ಮತ್ತು ಅದೆಲ್ಲ ಬೇಕು ಅನ್ನೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗೆ ಎಲ್ಲರ ಜೊತೆ ಸರಳವಾಗಿ ಬೆರೀತಕ್ಕಂಥ ಒಳ್ಳೆಯ ಗುಣ ಅವರಲ್ಲಿದೆ. ಕಲಾವಿದರನ್ನು ಕಂಡರೆ ಬಹಳ ಪ್ರೀತಿ, ಕಲಾವಿದರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ. ಅದು ನಾಟಕ ರಂಗ ಆಗಿರ್ಬೋದು, ಕಿರುತೆರೆ ಆಗಿರಬಹುದು,
ಸಿನಿಮಾ ಆಗಿರ್ಬೋದು. ನಾವು ಮಾಡೋ ಕಾರ್ಯಕ್ರಮದಲ್ಲಿ ನಾವು ಅಂತಲ್ಲ, ಯಾರೇ ಏನೇ ಕಾರ್ಯಕ್ರಮ ಮಾಡಿದ್ರು ಅವ್ರನ್ನ ಹೋಗಿ ನಮ್ಮ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂದರೆ ಅವರು ಫ್ರೀ ಇದ್ದರೆ ಒಪ್ಕೊಂಡಿದ್ದ ತಕ್ಷಣ ತಪ್ಪದೆ ಯಾವ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬಹಳ ಜನ ಅಧಿಕಾರಿಗಳು ಬಂದಿದ್ದಾರೆ, ಬಹಳ ಜನ ಅಧಿಕಾರಿಗಳು ಹೋಗಿದ್ದಾರೆ. ಇತ್ತೀಚಿನ ಅಧಿಕಾರಿಗಳನ್ನ ನಾವು ಕಂಪೇರ್ ಮಾಡಿದ್ರೆ ಸೋಮಶೇಖರ್ ಅವರು ನಿಜವಾಗ್ಲೂ ಒಂದು ಬಂಗಾರದ ಮನುಷ್ಯ ಅಂತ ಹೇಳ್ಬೋದು. ಅಂತಹ ವ್ಯಕ್ತಿ ಸಿಗೋದು ಬಹಳ ಅಪರೂಪ. ಭಗವಂತ ಅವ್ರನ್ನ 100 ವರ್ಷ ಚೆನ್ನಾಗಿಟ್ಟಿರಲಿ, ಅವರು ಅವರ ಕುಟುಂಬದವರು ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೋಮಶೇಖರ್ ಸಾಹೇಬರು ನಮ್ಮ ಸಂಸಾರದಲ್ಲಿ ಸರಿಗಮ ನಾಟಕಕ್ಕೆ ಬಂದಿದ್ದರು. ನಮ್ಮ ನಾಟಕ ನೋಡಿ ಬಹಳ ಖುಷಿಪಟ್ಟರು. ಏನಯ್ಯ ನೀನು ಲವ್ ಮ್ಯಾರೇಜ್ ಆಗಿದೆಯಾ ಅರೇಂಜ್ಡ್ ಮ್ಯಾರೇಜ್ ಆಗಿದೆಯಾ ಅಂದರು. ಸರ್ ನಾನು ಅರೇಂಜ್ಡ್ ಮ್ಯಾರೇಜ್ ಆಗಿದ್ದೀನಿ ಸರ್. ಮತ್ತು ನಾಟಕದಲ್ಲಿ ಲವ್ ಮ್ಯಾರೇಜ್ನ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಡ್ತೀಯಾ, ಅರೇಂಜ್ಡ್ ಮ್ಯಾರೇಜಲ್ಲಿ ಕಮ್ಮಿ ಆಗಿದೆಯಾ, ಸುಳ್ಳು ಹೇಳ್ತಾ ಇದೆಯಾ, ನೀನು ಎಲ್ಲೋ ಲವ್ ಮಾಡಿದ್ಯಾ, ನನ್ನ ಹತ್ರ ಅವಾಯ್ಡ್ ಮಾಡ್ತಾ ಇದೆಯಾ. ಅವರು ಮಾತಿನಲ್ಲಿ ಬಹಳ ಹ್ಯೂಮರಸ್ ಆಗಿರುತ್ತೆ. ಆಮೇಲೆ ಅವರ ಒಂದು ಭಾಷೆ, ಕನ್ನಡದ ಭಾಷೆ ಬಹಳ ಅದ್ಭುತವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ. ಆಮೇಲೆ ಅವ್ರ ಬಾಯಿನಲ್ಲಿ ಬರ್ತಕ್ಕಂಥ ಭಾಷೆ ಬಹಳ ಸರಳವಾಗಿ ಎಲ್ಲರ ಮನಸ್ಸಿಗೂ ನಾಟೋ ಹಾಗೆ, ಚಿಕ್ಕ ಹುಡುಗನಿಂದ ಹಿಡಿದು ಮುದುಕರವರೆಗೂ ಎಲ್ಲರ ಮನಸ್ಸಿಗೂ ನಾಟೋ ಹಾಗೆ ಅತ್ಯುತ್ತಮವಾಗಿ ಅವರು ಕನ್ನಡದಲ್ಲಿ ಭಾಷಣವನ್ನು ಮಾಡ್ತಾರೆ. ಅಂತಹ ಒಂದು ಕನ್ನಡದಲ್ಲಿ ಭಾಷಣ ಮಾಡೋ ನಮ್ಮ ಅಧಿಕಾರಿಗಳು ಬಹಳ ಕಡಿಮೆ. ಭಾಷಣ ಮಾಡ್ತಾ ಮಾಡ್ತಾ ಇಂಗ್ಲೀಷಲ್ಲಿ ಮಾತಾಡ್ಬಿಡ್ತಾರೆ, ಹಿಂದಿ ಬೆರೆಸ್ಕೊಂಡ್ಬಿಡ್ತಾರೆ. ಇವರು ಹಾಗಲ್ಲ, ಯಾವ ಕಾರ್ಯಕ್ರಮಕ್ಕೆ ಹೋಗಲಿ ಅದನ್ನು ಹೊಂದ್ಕೊಂಡು ಅದೇ ರೀತಿ ಮಾತಾಡ್ತಾ ಇರ್ತಾರೆ. ಒಂದು ಜೋಕ್ ಹೇಳಯ್ಯ ಅಂದರು, ನಾನು ಅವ್ರಿಗೆ ಸಿಕ್ಕಾಪಟ್ಟೆ ಜೋಕ್ ಹೇಳಿದೆ, ಬಹಳ ಖುಷಿಪಟ್ಟರು. ಸರಿ ನನ್ನ ಬಗ್ಗೆ ಪರವಾಗಿಲ್ಲ ಕಣಯ್ಯ, ನಿಂಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ನಿಮಗೂ ಇದೆಯಲ್ಲ ಸರ್, ನೀವು ಒಂದು ಜೋಕ್ ಹೇಳಿ ಸರ್ ಅಂದರು. ಅದಕ್ಕೆ ಅವರು ನಂಗೊಂದು ಜೋಕ್ ಹೇಳಿದ್ರು, ಭಾಳ ಖುಷಿ ಆಗ್ಬಿಡ್ತು. ಅವರು ಹೇಳಿದ ಜೋಕ್ ಏನಪ್ಪ ಅಂದರೆ, ಒಂದು ಕಾಡಲ್ಲಿ 4 ಜನ ಆಫೀಸರ್ಸ್ ಹೋಗ್ತಾ ಇರ್ತಾರಂತೆ, ದೊಡ್ಡ ದೊಡ್ಡ IAS ಆಫೀಸರು, ಪೊಲೀಸ್ ಆಫೀಸರ್ಸು, ಅವರು ಇವರು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇರ್ತಾರೆ. ಕಾಡು ಮಧ್ಯದಲ್ಲಿ ಹೆಲಿಕಾಪ್ಟರ್ ನಿಂತೋಗ್ಬಿಡುತ್ತೆ. ಏನು ಮಾಡೋದು, ವಿಧಿ ಇಲ್ಲ, ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಲಯನ್, ಸಿಂಹ ಬರುತ್ತೆ, ಲಯನ್ ಬರುತ್ತೆ. ಅದನ್ನು ನೋಡಿ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಅವ್ರು IAS ಆಫೀಸರ್ ಆಗಲಿ IPS ಆಫೀಸರ್ ಆಗಲಿ, ಆ ಲಯನ್ ಮುಂದೆ ಎಲ್ಲರೂ ಯಾರು ಏನೂ ಇಲ್ಲ. ಆ ಲಯನ್ ಬಂದು 5 ಜನದಲ್ಲಿ 3 ಜನನ ಅಟ್ಯಾಕ್ ಮಾಡಿ ಚಿಂದಿ ಮಾಡಾಕ್ಬಿಡ್ತದೆ, ಹಣ್ಣುಗಾಯಿ ನೀರುಗಾಯಿ ಮಾಡಾಕ್ಬಿಡ್ತಂತೆ. ಎಲ್ಲರೂ ಅಳ್ತಾ ಇರ್ಬೇಕಾದ್ರೆ 2 ಮಾತ್ರ ಉಳ್ಕೊಂಡಿದ್ದಾರಂತೆ. ಒಬ್ಬ ಏಟು ತಿಂದವನು ಕೇಳ್ತಾನಂತೆ ಲಯನ್ನ, ಏನಪ್ಪ ನಮ್ಮನ್ನು ಮಾತ್ರ ಈ ರೀತಿ ಹಣ್ಣುಗಾಯಿ ನೀರುಗಾಯಿ ಮಾಡಿದೆಯಲ್ಲ, ಅವರಿಬ್ಬರನ್ನು ಯಾಕೆ ಏನೂ ಮಾಡಲೇ ಇಲ್ಲ ಅಂದರೆ, ಏನು ಮಾಡಲಿ, ಅವರು ಲಯನ್ಸ್ ಕ್ಲಬ್ ಮೆಂಬರು, ಅದಕ್ಕೆ ಅವ್ರನ್ನೇನು ಮಾಡಿಲ್ಲ. ಈ ರೀತಿ ಅವರ ಒಂದು ಮನಸ್ಸಿನಲ್ಲಿ ಒಳ್ಳೆ ಹಾಸ್ಯ ಸನ್ನಿವೇಶಗಳು, ಆಮೇಲೆ ಅವ್ರು ಮಾತಾಡೋ ರೀತಿಯಲ್ಲೂ ಹಾಸ್ಯಾಸ್ಪದ ತುಂಬಿದೆ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಅದಕ್ಕೆ ತಕ್ಕನಾಗಿ ಅವರು ಮಾತಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಡಾಕ್ಟರ್ ಸಿ ಸೋಮಶೇಖರ್. ಸೋಮಶೇಖರ್ ಅವರ ಹೆಸರು ಕೇಳಿದವರೇ ಇಲ್ಲ. ಇಡೀ ನಾಡಿನಾದ್ಯಂತ ಕನ್ನಡದ ಏನು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹೆಸರು ಅಂದರೆ, ಒಬ್ಬ IAS ಆಫೀಸರು, ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸತಕ್ಕಂಥ ಒಬ್ಬ ಮಹಾನ್ ದೇಶ ಸೇವೆಯೂ ಮಾಡಿದ್ದಾರೆ ಅವರು. ಅವರಿಗೆ ದೇವರು ಆಯುರಾರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವೂ ನೀಡಬೇಕು. ಕನ್ನಡ ಜನತೆ ಅವರ ಹಿಂದೆ ಇದ್ದಾರೆ, ನಮ್ಮ ಮುಂದೆ ಅವರು ಇನ್ನೂ ಉತ್ಕೃಷ್ಟವಾಗಿ ಬೆಳೆದು ಬರಲಿ ಅಂತ ಅವ್ರನ್ನ ಹಾರೈಸ್ತಾ ಇದ್ದೇನೆ.